नमो ओम विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमो ओम विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सत्। ಶ್ರೀಕೃಷ್ಣ ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಹರೇ ಕೃಷ್ಣ. ಹೀಗೆ ಅದೇ ತರನೇ ಈ ಶ್ಲೋಕದ ಮುಂದಿನ ಶ್ಲೋಕನ ಕೂಡ ಹಂಗೆ ಸೇರಿಸ್ಕೊಂಡು ಹೋಗ್ತೀನಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಹೀಗೆ ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಾಮಸ ಗುಣದಲ್ಲಿ ಇರುವಂತದ್ದನ್ನ ನೋಡಿ, ವ್ಯಕ್ತಿಗಳ ದೇಹಗಳನ್ನ ಕಾಣೋದನ್ನ ನೋಡಿ ಇಲ್ಲಿ ಹೇಳ್ತಿರೋದು. ಈ ದೇಹವನ್ನ ನೋಡುವಂಥದ್ದು, ಗ್ರಹಿಸ್ಕೊಳ್ಳೋದು, ತಿಳ್ಕೊಳ್ಳೋದು ಇದು ಜ್ಞಾನ. ನೋಡಿ, ಇದು ಜ್ಞಾನ. ನೋಡಿ, ಈ ಜ್ಞಾನವನ್ನ ಇಟ್ಕೊಂಡು ನಾವು ನಮ್ಮ ಸುತ್ತಮುತ್ತ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ವಿಶೇಷವಾಗಿ ಜೀವಿಗಳನ್ನ. ನೋಡಿ, ನಮ್ಗೆ ನಮ್ಮ ಸಂಸ್ಕೃತಿ ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ನೋಡಿ, ಒಂದ್ ಕಡೆಗೆ ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ, ಯಾವ ಸಮಾಜದಲ್ಲಿ ನೋಡಿ ಪ್ರಾಣಿಗಳನ್ನ, ವೃದ್ಧರನ್ನ, ಸ್ತ್ರೀಯರನ್ನ, ಮಕ್ಕಳನ್ನ ಹಿಂಗೆ ಅವ್ರು ನೋಡ್ತಾರೋ, ಗೌರವಿಸ್ತಾರೋ ನೋಡಿ, ಆ ಸಂಸ್ಕೃತಿಯಲ್ಲಿ, ಆ ನಾಗರಿಕತೆಯಲ್ಲಿ ನೋಡಿ ಅವ್ರಿಗೆ ಗೌರವ ಇದೆಯೋ, ಪ್ರೀತಿ ವಿಶ್ವಾಸ ಇದೆಯೋ ನೋಡಿ, ಅದು ಶ್ರೇಷ್ಠವಾದಂತ ನಾಗರಿಕತೆ ಅಂತ ಹೇಳ್ತಾರೆ. ಹಂಗೆ ನಾಗರಿಕತೆನೆ ಅಂತ ಹೇಳ್ಬಿಡ್ತಾರೆ ಅಲ್ಲಿ. ಹಂಗೆ ಹಿಂಗೆ ಬೇರೆ ಜೀವಿಗಳನ್ನ ನಾವು ಭಾವಿಸ್ತೀವಿ ಎನ್ನುವಂಥದ್ದು ನೋಡಿ, ನಮ್ಮ ಭಾರತ ವೈದಿಕ ಪರಂಪರೆ ಅಥವಾ ನಮ್ಮ ಈ ಸಂಸ್ಕೃತಿಯಲ್ಲಿ ನೋಡಿ ಹಿಂಗೆ ನಮ್ಗೆ ಹೇಳ್ಕೊಡ್ತಾರೆ ಅಂತಂದ್ರೆ, ಬೇರೆ ಪ್ರಾಣಿಗಳನ್ನ ಹೆಂಗ್ ಕಾಣ್ಬೇಕು. ಉದಾಹರಣೆಗೆ ನೋಡಿ, ವೈಷ್ಣವ ಅಲ್ದೇನೆ ವಚನಕಾರರನ್ನು ನೋಡಿದ್ರೇನು ಕೂಡ ಆ ತರದ ಒಂದು ಶ್ರೇಷ್ಠ ಪ್ರಜ್ಞೆ ಕಾಣಬಹುದು. ಅಲ್ಲಿ ಹೇಳ್ತಾರೆ ನೋಡಿ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಸಕಲ ಪ್ರಾಣಿಗಳಲ್ಲೂ ಕೂಡ ದಯವೇ. ನೋಡಿ, ಬರೀ ಮನುಷ್ಯರಿಗೆ ಮಾತ್ರ ದಯೆ ಇಲ್ಲ ನೋಡಿ. ನೋಡಿ, ಹಂಗಲ್ಲ, ಮನುಷ್ಯರಿಗೆ ಮಾತ್ರ ದಯೆ ಅಂತ ಹೇಳಿ ಅಲ್ಲ. ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ, ನಮ್ಮ ಕರ್ನಾಟಕದವ್ರಿಗೆ ಮಾತ್ರ ನಾವು ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಅಂತಲ್ಲ. ನಮ್ಮ ಭಾರತೀಯರಿಗೆ ಮಾತ್ರ ಪ್ರೀತಿ ತೋರಿಸ್ತೀವಿ, ಬಾಕಿಯವ್ರನ್ನೆಲ್ಲಾನು ದ್ವೇಷಿಸ್ತೀವಿ, ಪಾಕಿಸ್ತಾನವ್ರನ್ನ ಇಟ್ಕೊಂಡು ಹೊಡಿತೀರಿ ನೋಡಿ, ಹಿಂಗಲ್ಲ ನೋಡಿ. ಹಂಗೆ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಯಾವುದೇ ಮುಂದೆ ಮುಂದೆ ಏನಾಗತ್ತೆ, ಒಬ್ಬ ಯೋಗಿ ಯೋಗ ಸಾಧನೆಯಲ್ಲಿ ಮುಂದುವರಿತಾ ಏನಾಗ್ತಾನೆ ಅಂದ್ರೆ ನೋಡಿ, ಈಗ ನಾವೆಲ್ಲರೂ ಅರ್ಜುನ ಹೆಂಗಿದ್ದ ಅಂದ್ರೆ, ತನ್ನ ಕುಟುಂಬದವರು, ತಾನು ತನ್ನ ಕುಟುಂಬದವರು ಅನ್ನೋ ಪ್ರಜ್ಞೆಯಲ್ಲಿದ್ದ.
ತನ್ನ ತಾತ, ತನ್ನ ಗುರು, ತನ್ನ ಬಂಧುಗಳು, ತನ್ನ ಜನ. ನೋಡಿ ಆ ಹಂತದಲ್ಲಿದ್ದ. ಮುಂದೆ ಮುಂದೆ ನೋಡಿ ಆ ವಿಶ್ವರೂಪವನ್ನೆಲ್ಲ ನೋಡಿ ಈ ಭಗವದ್ಗೀತೆ ಎಲ್ಲ ಕೇಳಿ ನೋಡಿ ಹೆಂಗಾಗ್ತಾನೆ ಅಂತಂದ್ರೆ, ನೋಡಿ ಆ ವಿಶ್ವರೂಪದಲ್ಲಿ ತಾನು ಒಬ್ಬ. ನೋಡಿ ಇವೆಲ್ಲವನ್ನು ಕಾಣಬೇಕಾಗಿರುವಂಥದ್ದು ನೋಡಿ ಆ ವಿದ್ಯಾ ವಿನಯ. ನೋಡಿ ವಿನಯ ಬ್ರಾಹ್ಮಣೆ. ನೋಡಿ ಆ ಏನದು ಶ್ಲೋಕ ಯಾರಾದ್ರೂ ಹೇಳ್ತೀರಾ? ವಿದ್ಯಾ ವಿನಯ ಸಂಪನ್ನೆ ಗವಿ ಬ್ರಾಹ್ಮಣ. ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಈ ಹಂತಕ್ಕೆ ಬರೋದು ನೋಡಿ. ಅದನ್ನೇ ಇಲ್ಲಿ ಹೇಳ್ತಿರೋದು, ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನ ಮನುಷ್ಯನು ಕಾಣುತ್ತಾನೋ ಅನ್ನೋದು. ಬೇರೆ 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 ನೋಡಿ, ಇವೇ ಬೇರೆ ಅವೇ ಬೇರೆ, ಇವೆಲ್ಲ ನಮ್ಮವು, ಇನ್ನು ಉಳಿದವೆಲ್ಲ ಬೇರೆವು. ನೋಡಿ ಇಂಥವುಗಳನ್ನ ಬೇಕಾದ್ರೆ ಕೊಂದು ತಿನ್ಬಹುದು, ಇಂಥವುಗಳನ್ನ ಪಾಪ ಕೊಂದು ತಿನ್ಬಾರ್ದು. ನೋಡಿ ಈ ತರದ್ದು ವ್ಯತ್ಯಾಸ, ದ್ವಂದ್ವ. ನೋಡಿ ಈ ತರದ್ದು ನೋಡೋದು. ಇವರೆಲ್ಲ ಒಳ್ಳೆಯವರು, ಇವರೆಲ್ಲ ಕೆಟ್ಟವರು, ಇವರೆಲ್ಲ ತನ್ನವರು, ಇವರೆಲ್ಲರೂ ನನ್ನ ವೈರಿಗಳು, ಇವ್ರನ್ನ ಚೆನ್ನಾಗಿ ಕೊಂದ್ಬಿಡ್ತೀನಿ, ಸಾಯ್ಸಾಕ್ಬಿಡ್ತೀನಿ, ಚಚ್ಚಾಕ್ಬಿಡ್ತೀನಿ ಇವ್ರನ್ನೆಲ್ಲ. ನೋಡಿ ಈ ತರದ್ದು ನೋಡುವಂಥದ್ದು ವ್ಯತ್ಯಾಸ. ಯಾರೇ ಒಬ್ಬ ಯೋಗ ಸಾಧನೆಯಲ್ಲಿ ನೋಡಿ, ಈಗ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಆ ಹಂತವನ್ನ. ನೋಡಿ ಇವತ್ತಿಂದಾನೇ ಪ್ರಾಕ್ಟೀಸ್ ಮಾಡಿ ಅಂತ ಕೂಡ ಹೇಳಕ್ಕಾಗಲ್ಲ ನಾವು. ನೋಡಿ ಅರ್ಥ ಏನಂದ್ರೆ, ಯಾರು ಯೋಗ ಸಾಧನೆಯಲ್ಲಿ ಮುಂದುವರಿತನೋ ಅವನಿಗೆ ಈ ತರ ಬದಲಾವಣೆಗಳಾಗ್ತಾ ಬರುತ್ತೆ. ಆತನು ಎಲ್ಲ ಪ್ರಾಣಿಗಳ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಅನಿಸ್ತಾನೆ. ನೋಡಿ ಹಂಗೆ ನಿನ್ನೆ ನಾವು ಎಲ್ಲ ಕೆಲವು ಫೋಟೋಸ್ ಎಲ್ಲ ನೋಡಿದ್ವಿ, ಕೆಲವು ವ್ಯಕ್ತಿಗಳನ್ನೆಲ್ಲ ಜ್ಞಾಪಿಸ್ಕೊಂಡ್ವಿ. ದಯೆ ತೋರಿಸುವಂಥವ್ರು, ದಯೆ ಒಳಗಡೆಯಿಂದ ದಯೆ ತೋರಿಸಿದವರು ಅವ್ರು ಹೆಂಗಾಗ್ಬಿಡ್ತಾರೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ಬಿಡ್ತಾರೆ. ನೋಡಿ ಯುಧಿಷ್ಠಿರ ಮಹಾರಾಜ, ಆತನ ಅಜಾತ ಶತ್ರು ಅಂತ. ನೋಡಿ ಆತನಿಗೆ ಎಲ್ಲರೂ ಇಷ್ಟ. ನೋಡಿ ಎಲ್ಲರೂ ಸ್ನೇಹಿತರು, ಯಾರಿಗೂ ದ್ವೇಷ ಇಲ್ಲ, ಎಲ್ಲರೂ ತನ್ನವರಂತಾನೇ ಕಾಣ್ತಾನೆ ಯುಧಿಷ್ಠಿರ ಮಹಾರಾಜ. ನೋಡಿ ಹಿಂಗಾಗಿ ಆತ ಬಹಳ ವಿಶೇಷ ಆಗ್ತಾನೆ, ತುಂಬಾ ಶ್ರೇಷ್ಠ ಆಗ್ತಾನೆ ಯುಧಿಷ್ಠಿರ ಮಹಾರಾಜ. ನೋಡಿ ಈ ತರದ್ದು ವ್ಯತ್ಯಾಸವನ್ನ ಕಾಣ್ಬೋದು. ನೋಡಿ ನಿಮಗೆ ಗೊತ್ತಿರಬಹುದು, ಶಿಬಿ ಮಹಾರಾಜ ಶಿಬಿ ಏನ್ ಮಾಡ್ತಾನೆ? ಅವರು ಪಾರಿವಾಳಕ್ಕೆ ಹೆಲ್ಪ್ ಮಾಡ್ತಾರೆ ಪ್ರಭುಜಿ. ಹೆಂಗೆ ಹೆಲ್ಪ್ ಮಾಡ್ತಾರೆ, ಏನ್ ಮಾಡ್ತಾರೆ ಹೇಳಿ, ಯಾರಾದ್ರೂ ಹೇಳಿ. ಹೆಲ್ಪ್ ಹೇಗ್ ಮಾಡ್ತಾರೆ ಪಾರಿವಾಳಕ್ಕೆ? ಅಂದ್ರೆ ಅದು ಯಾರೋ ರಾಕ್ಷಸರು ಅದನ್ನ ಇದ್ ಮಾಡಕ್ ಬರ್ತಾರೆ ಪ್ರಭುಜಿ, ಕೊಲ್ಲಕ್ ಬರ್ತಾರೆ. ಅವಾಗ ಅದು ಪಾರಿವಾಳ ಶಿಬಿ ರಕ್ಷಣೆಗೆ ಬರುತ್ತೆ ಪ್ರಭುಜಿ. ಅವಾಗ ಅವರು ಕೊಡಲ್ಲ, ಇದು ಪಾರಿವಾಳಕ್ಕೆ ರಕ್ಷಣೆ ಬೇಕು ಅಂತ ರಾಕ್ಷಸರಿಗೆ ಹೇಳ್ದಾಗ, ಮತ್ ಅದಕ್ಕಾಗಿ ಏನ್ ಬೇಕು ಅಂತ ಹೇಳಿದಾಗ ನಿಮ್ ತೊಡೆನೋ ಏನೋ ಕಟ್ ಮಾಡ್ಕೊಡಿ ಅಂತ ಏನೋ ಹೇಳ್ತಾರೆ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಅಂದ್ರೆ ತಗಡಿಯಲ್ಲಿ ತೂಕ ಎಷ್ಟಿದೆ ಅಷ್ಟು ತೂಕ ನಿನ್ನ ದೇಹದ ಮಾಂಸ ಕೊಡು ಅಂತ ಕೇಳ್ತಾರೆ. ನೋಡಿ ಇದು ದೇವತೆಗಳಾಗಿರ್ತಾರೆ ಇಬ್ರು. ದೇವರಾಜ ಆಗಿರ್ತಾನೆ, ಮತ್ತೆ ಇನ್ನೊಬ್ಬ ಅಗ್ನಿ ಇರಬಹುದು. ಯಾರು ಇಬ್ರು ದೇವತೆಗಳು ಅನ್ಕೊಳ್ಳಿ. ದೇವರಾಜ ಒಬ್ಬ. ನೋಡಿ ಈತನ ಎಷ್ಟು ಶ್ರೇಷ್ಠ, ಈತನ ಪರೀಕ್ಷೆ ಮಾಡಕ್ಕೆ ಅಂತ ಬರ್ತಾರೆ. ನೋಡಿ ಅವರು ಒಂದು ಪಾರಿವಾಳ ಒಂದು ಗಿಡುಗ ಆಗಿ ಬಂದಿರ್ತಾರೆ. ನೋಡಿ ಪಾರಿವಾಳನ ಗಿಡಗ ತಿಂದ್ಬಿಡತ್ತೆ. ನೋಡ ಇವರು ನಾಟಕ ಆಡೋದು ದೇವತೆಗಳು. ನೋಡ ಆ ಪಾರಿವಾಳನ ತಿನ್ನಕ್ಕೆ ಬೇಟೆ ಆಡ್ಕೊಂಡು ಬರೋ ತರ ಬರೋದು. ಈಗ ಪಾರಿವಾಳ ಏನ್ ಮಾಡುತ್ತೆ, ಶಿಬಿ ಮಹಾರಾಜ ಸಿಂಹಾಸನದ ಮೇಲೆ ಕೂತಿರ್ತಾನೆ, ಬಂದ ತೊಡೆ ಮೇಲೆ ಬಂದು ಕೂತ್ಬಿಡುತ್ತೆ. ನೋಡಿ ಆತನೆಲ್ಲ ಆಶ್ರಯ ಪಡ್ಕೊಳ್ಳುತ್ತೆ. ಆ ಗಿಡುಗ ಅಟ್ಟಿಸ್ಕೊಂಡು ಬಂದ್ರೆ ಇದು ಬಂದು ಆತನ ತೊಡೆ ಮೇಲೆ ಕೂತ್ಬಿಡುತ್ತೆ. ನೋಡಿ ಈಗ ಆ ಗಿಡುಗ ನೋಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ವಿಷಯ. ನೋಡಿ ರಾಜನಾಗಿ ಏನ್ ಮಾಡ್ಬೇಕು, ಎಲ್ಲರಿಗೂ ರಕ್ಷಣೆ ಕೊಡ್ಬೇಕು, ವಿಶೇಷವಾಗಿ ಆಶ್ರಯ ಪಡ್ಕೊಂಡು ಬಂದವರು ಕೊಡ್ಬೇಕು. ನೋಡಿ ನಾವು ಏನ್ ಮಾಡ್ತೀವಿ, ನಾವು ನಮ್ಮನೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವ್ರನ್ನೇ ನಮ್ಮವರು ಅಂತ ಅನ್ಕೊಂಡು ಸಾಕ್ತೀವಿ, ಬೇರೆಯವ್ರನ್ನೆಲ್ಲನೂ ಬೇರೆಯವರು ಅಂತೀವಿ. ನೋಡಿ ಈತ ಮಹಾರಾಜ. ನೋಡಿ ಮಹಾರಾಜನಿಗೆ ರಾಜಧರ್ಮ, ಕ್ಷತ್ರಿಯ ಧರ್ಮ, ರಾಜಧರ್ಮ. ನೋಡಿ ಯಾರಾದ್ರೂ ಆಶ್ರಯ ಬಂದು ರಕ್ಷಣೆ ಕೇಳ್ಕೊಂಡು ಬಂದ್ರೆ
ರಕ್ಷಿಸ್ಬೇಕು. ಅದು ಒಂದು ಪಕ್ಷಿ ಆಗ್ಬೋದು, ನೋಡಿ ಯಾವುದೇ ಪ್ರಾಣಿ ಆಗ್ಬೋದು, ವ್ಯಕ್ತಿ ಮನುಷ್ಯರು ಕೂಡ ಆಗ್ಬೋದು. ನೋಡಿ ಶಿಬಿ ಮಹಾರಾಜನಿಗೆ ಅರ್ಥ ಆಗುತ್ತೆ. ಈಗ ಗಿಡಗ ಬಂದು ಇದು ನನ್ನ ಬೇಟೆ, ಬಿಟ್ಬಿಡು, ನನ್ನ ಸೇರಿರೋದು ಇದು ಅನ್ನತ್ತೆ. ನೋಡಿ ನೋಡಿ ಆ ಗಿಡಗನನ್ನು ಕೂಡ ಒಂದೇ ತರ ನೋಡ್ತಾನೆ ರಾಜ. ಪಾಪ ಅದು ಊಟ ಮಾಡ್ಬೇಕಲ್ವಾ, ನೋಡಿ ಅದಕ್ಕೂ ಹೊಟ್ಟೆ ಹಸಿವಲ್ವಾ, ನೋಡಿ ಅದು ಏನಾದ್ರೂ ತಿನ್ಬೇಕಲ್ವಾ ಪಾಪ. ನೋಡಿ ಈಗ ಈ ದುಷ್ಟ ಪ್ರಾಣಿ ಶಿಷ್ಟ ಪ್ರಾಣಿ ಅಂದ್ಕೊಂಡು, ನೋಡಿ ದುಷ್ಟ ಪ್ರಾಣಿಗಳನ್ನ ನೋಡಿ ಈ ತರ ಯೋಚನೆ ಮಾಡ್ತೀನಿ. ನೋಡಿ ಅದು ಕೂಡ ಊಟ ಮಾಡ್ಬೇಕಲ್ವಾ. ನೋಡಿ ಅದಕ್ಕೆ ಈತ ಪರ್ಯಾಯವಾಗಿ ತನ್ನ ದೇಹವನ್ನ ಕೊಡೋದು. ಹೆಂಗಿದೆ ನೋಡಿ ಕತೆ. ನೋಡಿ ರಾಜ ಬೇರೆ ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಮಾಂಸದ ಅಂಗಡಿಯಲ್ಲಿ ಖರ್ಚು ತಂದು ಹಾಕ್ಬೋದಿತ್ತಲ್ಲ, ನೋಡಿ ಹಂಗಾಗ್ಲಿಲ್ಲ ಅಲ್ಲಿ ಆ ಕಥೆಯಲ್ಲಿ. ನೋಡಿ ತನ್ನ ದೇಹನೇ ಆ ಪಾರಿವಾಳದ ಮಾಂಸದ ಭಾಗ ಎಷ್ಟೋ ಅಷ್ಟೇ ಹಾಕಿ ತೂಕ ಹಾಕಿ ಮಾಡಕ್ ಹೋದ್ರೆ, ಸ್ವಲ್ಪ ಹಾಕಿದ್ರೆ ಎಷ್ಟು ಹಾಕಿದ್ರೇನು ಆ ಪಾರಿವಾಳದ ತೂಕ ಆ ಮಾಂಸ ಇದನ್ನ ದೇಹದಿಂದ ಕತ್ತರಿಸಿ ಆ ಕಡೆಯಲ್ಲಿ ತೂಕ ಮಾಡಕ್ ಹೋದ್ರೆ ಅದು ಸಮಾನೇ ಆಗ್ತಾ ಇಲ್ಲ. ತಾನೇ ಕೂತ್ಕೊಂಡ್ಬಿಡ್ಬೇಕಾಗತ್ತೆ ಅಲ್ಲಿ, ತನ್ನ ದೇಹನೇ ಕೂತ್ಕೋಬೇಕು. ಇಡೀ ದೇಹನ ಗಿಡಗನಿಗೆ ಆಹಾರ ಕೊಡ್ಬೇಕಾಗ, ಯಾಕಂದ್ರೆ ಗಿಡಗನು ಊಟ ಮಾಡ್ಬೇಕಲ್ವ ಪಾಪ. ಹೀಗೆ ಬೇರೆ ಬೇರೆ ಬಗೆಯ ಜೀವಿಗಳ ತರ ನೋಡೋದಿಲ್ಲ. ನೋಡಿ ಎಲ್ಲರ ಮೇಲೂ ಸಮಾನತೆ, ನೋಡಿ ಇದೊಂಥರ ನೋಡಿ ಅಚಿಂತ್ಯ ಭೇದ ಭೇದ. ನೋಡಿ ಇಂಥ ಒಂದು ವಿಷಯ ಬಂದಾಗ ಎಲ್ಲರನ್ನ ಸಮಾನವಾಗಿ ನೋಡಿ. ನೋಡಿ ಇಂದಿನ ಕಾಲದಲ್ಲಿ ನೋಡಿ ಪುರಾಣಗಳಲ್ಲಿ ಬೇರೆ ಬೇರೆ ನೋಡಿ ಇತಿಹಾಸಗಳಲ್ಲಿ ದಾಖಲೆ ಇದೆ. ಒಂದು ಹಸು ಬಂದು ದೇವಸ್ಥಾನದಲ್ಲಿ ಗಂಟೆ ಹೊಡೆಯುತ್ತೆ. ನೋಡಿ ಅದ್ರ ಹಸುಗೆ ಅನ್ಯಾಯ ಆಗಿರುತ್ತೆ. ಬಂದು ರಾಜ ಹೇಗೆ ಅಂದ್ರೆ, ನೋಡಿ ಅರಮನೆ ಮುಂದೆ ಒಂದು ಗಂಟೆ ಇರುತ್ತೆ. ಯಾರಿಗಾದ್ರೂ ಪ್ರಜೆಗಳಿಗೆ ಅನ್ಯಾಯ ಆದ್ರೆ ಅವ್ರು ಬಂದು ಗಂಟೆ ಹೊಡೆದ್ರೆ ರಾಜ ಬಂದು ಏನಾಯ್ತು, ಏನು ಅನ್ಯಾಯ, ಏನು ನಿನಗೆ ನ್ಯಾಯ ಸಿಗ್ಬೇಕು ಅಂತ ಬಂದು ಕೇಳೋದು. ನೋಡಿ ನಿನ್ನ ಕಾಲದಲ್ಲಿ ಇದ್ದದ್ದು ಕಾಲಿಂಗ್ ಬೆಲ್. ನೋಡಿ ದೊಡ್ಡ ಗಂಟೆ, ರಾಜ್ಯಕ್ಕೆ ಒಂದು ದೊಡ್ಡ ಗಂಟೆ ಕಟ್ಟಿರ್ತಾರೆ. ಅನ್ಯಾಯ ಆದವ್ರು ಬಂದು ಗಂಟೆ ಹೊಡಿಬೋದು. ನೋಡಿ ಒಂದು ಹಸು ಬಂದು ಗಂಟೆ ಹೊಡೆಯುತ್ತೆ. ನೋಡಿ ಹಸು ಬಂದು ಗಂಟೆ ಹೊಡೆದ್ರೆ ರಾಜ ಬರ್ತಾನೆ, ಏನಾಯ್ತು, ಏನ್ ನಿನ್ಗೆ ಅನ್ಯಾಯ ಆಯ್ತು ಅಂತ ಬಂದು ಕೇಳ್ತಾನೆ. ನೋಡಿ ಅದನ್ನ ಸಮಾನವಾಗಿ ತಗೋಬೇಕು. ನೀನು ಪ್ರಾಣಿ ಹೋಗ್, ನಿನ್ನ ಹಿಂಗಾದ್ರೂ ಹಂಗಲ್ಲ. ನೋಡಿ ಸಮಾನ ಹಕ್ಕು ಅಂದ್ರೆ ಬರೀ ಪುರುಷ ಸ್ತ್ರೀಗೆ ಸಮಾನ ಹಕ್ಕು, ನೋಡಿ ಎಲ್ಲ ಜಾತಿಯವರಿಗೆ ಸಮಾನ ಹಕ್ಕು, ಎಲ್ಲ ಭಾಷೆಯವರಿಗೆ ಸಮಾನ ಹಕ್ಕು, ಹಂಗಲ್ಲ. ನೋಡಿ ಅದನ್ನೇ ನೋಡಿ ಈ ತರದ ಉನ್ನತ ತತ್ವ ನಾನು ಹೇಳಿದ್ನಲ್ಲ, ಮಹಾತ್ಮ ಗಾಂಧಿ ಬಗ್ಗೆ ಹೇಳಿದೆ, ನೋಡಿ ಬಸವಣ್ಣನವ್ರ ಬಗ್ಗೆ ಹೇಳಿದೆ, ನೋಡಿ ಈ ಪುರಾಣದಲ್ಲಿರುವಂತ ನೋಡಿ ಶಿವಿ ಚಕ್ರವರ್ತಿ ಕಥೆ ಹೇಳಿದೆ. ನೋಡಿ ಹಿಂಗೆ ಯಾವ ಒಂದು ಸಮಾಜ ನೋಡಿ ಶ್ರೇಷ್ಠ ಅಂದ್ರೆ, ನೋಡಿ ಬೇರೆ ದೇಹಗಳ ಮೇಲೆ ಅವುಗಳಲ್ಲಿ ವ್ಯತ್ಯಾಸ ಮಾಡೋದಿಲ್ಲ. ನೋಡಿ ವ್ಯತ್ಯಾಸ ಮಾಡೋದಿಲ್ಲ. ಅದ್ರಲ್ಲೂ ಕೂಡ ದುರ್ಬಲರನ್ನು ರಕ್ಷಿಸ್ಬೇಕು ಅನ್ನೋದು ಕೂಡ ತತ್ವ ಇದೆ. ನೋಡಿ ಅದನ್ನೇ ನಿನ್ನೆ ಚರ್ಚೆ ಮಾಡ್ತಿದ್ದದ್ದು ಏನು, ಸಮಾನರನ್ನ ಸಮಾನವಾಗಿ ಕಾಣ್ಬೇಕು, ಅಸಮಾನರನ್ನ ಸಮಾನವಾಗಿ ಕಾಣಬಾರ್ದು, ಅಸಮಾನವಾಗಿ ಕಾಣ್ಬೇಕು. ಅಂದ್ರೆ ದುರ್ಬಲರಿಗೆ ರಕ್ಷಣೆ ಕೊಡ್ಬೇಕು. ನೋಡಿ ನಮ್ಮಲ್ಲೂ ಕೂಡ ನಮ್ಮ ಇಸ್ಕಾನಲ್ಲಿ ಪ್ರಸಾದ ಬಡಿಸ್ತಾರೆ. ನೋಡಿ ಎಲ್ಲರೂ ಒಂದು 600-700 ಜನ ಸೇರಿರ್ತಾರೆ ನಮ್ಮ ಸಂಡೇ ಫೀಸ್ಟ್ ಅಲ್ಲಿ. ಯಾರಾದ್ರೂ ವಯಸ್ಸಾಗಿರೋರನ್ನ ಕ್ಯೂ ಅಲ್ಲಿ ಬರ್ಬೇಕಾ, ಅವ್ರು ಬೇಕಾದ್ರೆ ಮುಂದೆ ಬಂದು ತಗೋಬಹುದಾ? ಅವ್ರಿಗೆ ನಾನ್ ಮುಂದೆ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಪ್ರಭು. ಮಕ್ಕಳು ವೆರಿ ತುಂಬಾ ಸಣ್ಣ ಇರೋರ್ಗೆ, ಸ್ವಲ್ಪ ವಯಸ್ಸಾದವ್ರಿಗೆ ವಯಸ್ಸಾಗಿರೋರ್ಗೆ, ಸರ್. ಮತ್ತೆ ದೂರ ಹೋಗ್ಬೇಕಂತ ಒದ್ದಾಡ್ತಿರ್ತಾರೆ ಪ್ರಭು, ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ಪ್ರಭು. ನೋಡಿ ಈ ತರದವರು ಸ್ವಲ್ಪ ನಮ್ಮ ನೋಡಿ ಈ ತರ ವ್ಯತ್ಯಾಸ ಇರಬೇಕು. ನೋಡಿ ಬೇರೆ ಬೇರೆ ಜೀವಿಯನ್ನ ಮನುಷ್ಯನು ಕಾಣುತ್ತಾನು ಇಲ್ಲ, ನಾವು ಎಲ್ಲರನ್ನು ಒಂದೇ ತರ ಟ್ರೀಟ್ ಮಾಡ್ತೀವಿ. ಅವನು ನೋಡಿ ಅವರ ತುಂಬಾ ವಯಸ್ಸಾಗಿರೋ ಮುದುಕ ಆಗ್ಲಿ, ಚಿಕ್ಕ ಮಕ್ಕಳಿರುವಂತ ನೋಡಿ ಬಾಣಂತಿಯ ಸ್ತ್ರೀ ಮಾತೇಜಿ ಆಗ್ಲಿ, ಎಲ್ಲರೂ ಒಂದೇ ತರ ಕ್ಯೂ ಅಲ್ಲಿ ಬರ್ಬೇಕು ಅಂತ ಹೇಳ್ತೀವ? ಹೇಳಲ್ಲ. ಎಲ್ಲರೂ ಒಂದೇ ಅಂತ ಹೇಳೋದಿಲ್ಲ. ನೋಡಿ ಇದು ಸ್ವಲ್ಪ ಬುದ್ಧಿ ವಿವೇಕ ತಿಳುವಳಿಕೆ ವಿವೇಚನೆ ಬಳಸಿದ್ರೆ ಇದೆಲ್ಲ ಅರ್ಥ ಆಗುತ್ತೆ. ಇದೇನು ದೊಡ್ಡ ದೊಡ್ಡ ನೋಡಿ ಹೇಳ್ಕೊಡ್ಬೇಕಾಗಿಲ್ಲ. ಮಾನವೀಯತೆ ಅಂತಃಕರಣ ಅಂದ್ರೆ ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ ನಮ್ಗೆ, ಎಲ್ಲಿ ಯಾರಿಗೆ ಏನ್ ವ್ಯತ್ಯಾಸ ಹೇಗ್ ಮಾಡ್ಬೇಕು ನೋಡಿ ಅನ್ನೋಂಥದ್ದು ಇಲ್ಲಿ ಗೊತ್ತಾಗತ್ತೆ.
ಯಾರಿಗೆ ಎಷ್ಟು ಅನ್ನುವಂಥದ್ದು ಇದು ಜ್ಞಾನ. ಇದು ನೋಡಿ ಜ್ಞಾನ. ನೋಡಿ ರೋಗಿಗಳಿಗೆ, ವಿಶೇಷವಾಗಿ ವೃದ್ಧರಿಗೆ, ನೋಡಿ ದುರ್ಬಲರಿಗೆ, ಅಸಹಾಯಕರಿಗೆ, ನೋಡಿ ಅವರಿಗೆ ಯಾವತ್ತೂ ವಿಶೇಷ ಕಾಳಜಿ ಇರಬೇಕು ಅನ್ನೋದು. ನೋಡಿ ಇದು ಪಾರ್ಶಿಯಾಲಿಟಿ ಹಂಗಲ್ಲ. ಇದರಲ್ಲಿ ನೋಡಿ ಆ ದೇಹದಲ್ಲಿ ವ್ಯತ್ಯಾಸನೂ ಕಾಣಬೇಕು, ವ್ಯತ್ಯಾಸನೂ ಕಾಣಬಾರ್ದು. ಯಾವ ಹಂತದಲ್ಲಿ ವ್ಯತ್ಯಾಸ ಕಾಣಬೇಕು, ಯಾವ ಹಂತದಲ್ಲಿ ವ್ಯತ್ಯಾಸ ಕಾಣಬಾರ್ದು. ನೋಡಿ BMTC ಬಸ್ಸಿಗೆ ಹೋದ್ರೆ ನೋಡಿ ಅಲ್ಲಿ ಸ್ತ್ರೀಯರಿಗೆ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲೋಗಿ ಕೂತ್ಕೊಂಡ್ರೆ ನೋಡಿ ಕಂಡಕ್ಟರ್ ಬಂದು ಎದ್ದು ಓಡಿಸ್ತಾನೆ. ನೋಡಿ ಅವ್ರು ಯಾರೋ ಸ್ತ್ರೀ, ಅವ್ರು ಬಂದವರು ಪಾಪ ಅವ್ರು ಕೂತ್ಕೊಳಕ್ ಅವ್ರು ಕಾಂಪೀಟ್ ಮಾಡೋಕ್ಕಾಗಲ್ಲ ಬಸ್ಸಲ್ಲಿ. ನೋಡಿ ಪುರುಷರ ಜೊತೆ ನೋಡಿ ಬಸ್ ಹತ್ಕೊಂಡು ಬಂದು ಕಾಂಪೀಟ್ ಮಾಡೋಕ್ಕಾಗಲ್ಲ. ನೋಡಿ ಅದಕ್ಕೆ ಒಂದು ರಿಸರ್ವೇಶನ್ ಅಂತ ಇಟ್ಬಿಡ್ತಾರೆ. ನೋಡಿ ಇಷ್ಟು % ರಿಸರ್ವೇಶನ್. ಅದು ಎಲ್ಲ ಕಡೆ. ನೋಡಿ ಇದು ನಾಗರಿಕ ಸಮಾಜ. ನೋಡಿ ಅನಿಮಲ್ ಸೊಸೈಟಿ ಅಲ್ಲ. ಪ್ರಾಣಿಗಳಲ್ಲಿ ಏನಾಗುತ್ತೆ, ಪ್ರಾಣಿಗಳಲ್ಲಿ ಈ ತರ ನೋಡಿದಿರ ಸಹಕಾರ, ಸಹನೆ ಈ ತರ ಇರೋದಿಲ್ಲ. ಎಲ್ಲರಿಗೂ ಇರೋದು. ನಾಯಿಗಳು ನೋಡಿರ್ತೀರಾ, ನೀವು ಊಟ ಹಾಕ್ರಿ, ಒಂದು 10-15 ನಾಯಿ ಇರ್ತವೆ, ಕಚ್ಚಾಡ್ಕೊಂಡು ತಿಂತವೆ. ನೋಡಿರ್ತೀರಾ? ನೋಡಿ ನಾನ್ ಬೇಗ ತಿನ್ಬೇಕು ಅಂತ ಇರುತ್ತೆ. ನೋಡಿ ಏನಾದ್ರೂ ಮಾಡಿ, ನೋಡಿ ಯಾರನ್ನಾದ್ರೂ ಒಂದು ಯಾರನ್ನಾದ್ರೂ ಏನಾದ್ರೂ ಹಿಂಸೆ ಮಾಡಿ ನಾನ್ ತಿನ್ಬಿಡ್ಬೇಕು ಅನ್ಸುತ್ತೆ. ಬಂಡ್ರು ಕೋತಿಗಳಲ್ಲೂ ಕೂಡ ಇದನ್ನೇ ನೋಡ್ಬೋದು ನೀವು. ಹಿಂಗೆ ನೋಡಿ ಈ ವ್ಯತ್ಯಾಸಗಳು ಮತ್ತೆ ಸಮಾನತೆಗಳು ಇವುಗಳೆಲ್ಲವೂ ಗೊತ್ತಿರೋನು ಜ್ಞಾನಿ ಅಂತ ಅರ್ಥ. ಸತ್ವಗುಣದಲ್ಲಿದ್ದವನಿಗೆ ನೋಡಿ ಹೆಂಗೆ ಕಾಣಬೇಕು ಜನಗಳನ್ನ, ದೇಹಗಳನ್ನ, ಅವರ ಮಧ್ಯದಲ್ಲಿರುವಂತ ನೋಡಿ ಅವರ ನಡವಳಿಕೆಗಳಲ್ಲಿ ಈ ಥರದೆಲ್ಲ ಕಾಣ. ನೋಡಿ ಹಿಂಗೆ ಇಲ್ಲಿ ಸತ್ವಗುಣದಲ್ಲಿ ಜ್ಞಾನ, ಆ ಸತ್ವಗುಣದಲ್ಲಿ ಜ್ಞಾನ ಇದ್ದವನು ಬೇರೆ ಬೇರೆ ದೇಹಗಳನ್ನು ಹೆಂಗ್ ನೋಡ್ತಾನೆ. ರಜೋಗುಣದಲ್ಲಿ ಜ್ಞಾನ, ಅವನು ಬೇರೆ ಬೇರೆ ದೇಹದಲ್ಲಿರೋರ್ನ ಹೇಗ್ ನೋಡ್ತಾನೆ. ತಮೋಗುಣದಲ್ಲಿ ಜ್ಞಾನ, ಅವನು ಬೇರೆ ಬೇರೆ ದೇಹದಾರಿಗಳನ್ನ ಹೇಗ್ ನೋಡ್ತಾನೆ ಅನ್ನೋದನ್ನ ಕಾಣ್ಬೋದು. ನೋಡಿ ಹಂಗೆ ಇದು ಜ್ಞಾನ. ನೋಡಿ ಸತ್ವಗುಣ, ರಜೋಗುಣ, ತಮೋಗುಣ. ಜ್ಞಾನದ ಆಧಾರಿತವಾಗಿ ದೇಹಗಳನ್ನ ಗುರುತಿಸೋದು. ಅವರು ದೇಹಗಳಂದ್ರೆ ಜೀವಿಗಳ ಜೊತೆ ವ್ಯವಹಾರ. ನೋಡಿ ವ್ಯವಹಾರ ಅಂದ್ರೆ ಹೆಂಗೆ ಸ್ಪಂದಿಸ್ತೀವಿ ಅಂತ. ನೋಡಿ ನಾವು ರಾಂತಿದೇವನ ಕತೆ ಓದ್ತೀವಿ ಭಾಗವತದಲ್ಲಿ. ಯಾರಾದ್ರೂ ಹೇಳ್ತೀರಾ ಈ ಸಂದರ್ಭಿಕವಾಗಿ? ಯಾರಾದ್ರೂ ಕತೆ ಹೇಳ್ತೀರಾ? ರಾಂತಿದೇವನ ಕತೆ ಯಾರಿಗೂ ಗೊತ್ತಿಲ್ವಾ? ಹರೇ ಕೃಷ್ಣ ಪ್ರಭುಜಿ. ರಂತಿದೇವ ಅವನು 45 ದಿನಗಳ ವ್ರತ ಕೈಗೊಂಡಿರ್ತಾನೆ ಪ್ರಭುಜಿ, ಉಪವಾಸ ಮಾಡುವಂತದ್ದು. ಅದು ಉಪವಾಸ ಕೊನೆಗೊಳಿಸೋ ದಿನ ದೇವತೆಗಳು ಅವನನ್ನ ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ಅಂದ್ರೆ ಅವನು ಆಗ ಇನ್ನೇನು ಸೇವಿಸ್ಬೇಕು ನೀರನ್ನ, ಆಹಾರವನ್ನ, ಅವಾಗ ಅವ್ರು ಬಂದು ಅವನನ್ನ ಬೇಡ್ತಾರೆ. ಆಗ ಅವನು ಅದನ್ನು ಕೊಟ್ಟು ಬಿಡ್ತಾನೆ. ಅದರಿಂದ ಪ್ರಸನ್ನರಾಗಿ ದೇವತೆಗಳು ಅವನಿಗೆ ಪುಣ್ಯಗಳು ಸಿಗುವ ಹಾಗೆ ವರಗಳನ್ನ ಕೊಡ್ತಾರೆ. ವೆರಿ ಗುಡ್ ಮಾತಾಜಿ, ನೀವು ಭಾಗವತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಿ. ಅಲ್ಲಿ ಯಾರ್ಯಾರು ಇರ್ತಾರೆ ಎನ್ನುವಂಥದ್ದು ತುಂಬಾ ಮುಖ್ಯ. ಶಿವನು ಬರ್ತಾನೆ, ಇಂದ್ರ ಬರ್ತಾರೆ, ಹೀಗೆ ಅನೇಕ ದೇವತೆಗಳು ಎಲ್ಲರೂ ಬರ್ತಾರೆ ಪ್ರಭುಜಿ. ಓಕೆ, ವೆರಿ ಗುಡ್ ಮಾತಾಜಿ. ನೋಡಿ ಈ ಚಿತ್ರದಲ್ಲಿ ನೀವು ಕಾಣ್ತಿದ್ದೀರಿ, ಅದರಲ್ಲಿ ನಾಯಿ ಬರುತ್ತೆ. ನೋಡಿ ಯಮರಾಜ ಬರ್ತಾನೆ. ನೋಡಿ ಕೊನೆಯಲ್ಲಿ ಆತನು ಕೊನೆ ತುತ್ತು ಏನ್ ತಿನ್ಬೇಕು ಅನ್ಕೊಂಡಿರ್ತಾನೋ ನೋಡಿ, ಆ ಸಂದರ್ಭದಲ್ಲೂ ಕೂಡ ಬಂದು ಪರೀಕ್ಷೆಗಳಾಗ್ತವೆ. ನೋಡಿ ಈ ತರದ್ದು. ನೋಡಿ ನಾಯಿ ಬಂದು ಕೇಳಿದ್ರೆ ನಾಯಿಗೂ ಕೂಡ ಊಟ ಕೊಡ್ತಾನೆ. ಒಬ್ಬ ಶೂದ್ರ ಬಂದು ಕೇಳ್ತಾನೆ, ಶೂದ್ರನಿಗೂ ಕೂಡ ಕೊಡ್ತಾನೆ. ನೋಡಿ ಇಲ್ಲಿ ಕಾಣ್ತಿದ್ಯಾ ನಾಯಿ, ಶೂದ್ರ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ? ಕಾಣ್ತಿದೆ ಅಂತ ಹೇಳಿ. ಕಾಣಿಸ್ತಾ ಇದೆ. ನೋಡಿ ಹಿಂಗೆ ಈ ರಾಂತಿದೇವ ಅನ್ನೊಬ್ಬ ಶ್ರೇಷ್ಠ ರಾಜ. ನೋಡಿ ಯಾರಾದ್ರೂ ಈ ಭಾಗ ತೆಗೆದು ಓದ್ತೀರಾ ಭಾಗವತಮಲ್ಲಿ? ಬರೀ ಅನುವಾದನೆ. ಎಷ್ಟನೇ ಸ್ಕಂದ ಪ್ರಭುಜಿ? ರಾಂತಿದೇವನ ಕತೆ ಎಷ್ಟನೇ ಸ್ಕಂದ ಅಂದ್ರೆ
ಇದು ಶ್ರೀಮದ್ ಭಾಗವತದ 9ನೇ ಸ್ಕಂದದ 21ನೇ ಅಧ್ಯಾಯ. ಓದ್ಬೋದು, ಯಾರಾದ್ರೂ ಓದಿದ್ರೆ ನೋಡಿ. ಹಂಗೆ ಕೃಷ್ಣ ಪ್ರಭು 21 ಪ್ರಭು. ಹೌದು ಹೌದು ನೋಡಿ. ಓಕೆ ಪ್ರಭು. ಶಾಂತಿ ದೇವ. ಇಲ್ಲಿ ಪರಿಚಯದ ಭಾಗ ಇದೆಯಲ್ಲ, ಇಷ್ಟು ಮಾತ್ರ ಇದು ಓದಿದ್ರೆ ಪರಿಚಯ ಭಾಗ ಓದ್ಬಿಡ್ಲ ಪ್ರಭು? ಓದಿ ಮತ್ತೆ ಅಷ್ಟೇ ಸಾಕು. ಓಕೆ ಪ್ರಭು. 21ನೇ ಅಧ್ಯಾಯದಲ್ಲಿ ದುಷ್ಮಂತ ಮಹಾರಾಜನ ಪುತ್ರನಾದ ಭರತ ಮಹಾರಾಜನ ವಂಶಜರು ರಂತಿದೇವ, ಅಜಮೇಡ ಮತ್ತಿತರ ಕೀರ್ತಿ ವೈಭವಗಳನ್ನು ವರ್ಣಿಸಲಾಗಿದೆ. ಭರದ್ವಾಜನ ಪುತ್ರನು ಮನಿವು, ಬೃಹತ್ ಕ್ಷತ್ರ, ಜಯ, ಮಹಾವೀರ್ಯ, ನರ ಮತ್ತು ಗರ್ಗ ಇವರು ಮನುವಿನ ಪುತ್ರರು. ನರನಿಗೆ ಸಂಕೃತಿ ಎಂಬ ಪುತ್ರನೊಬ್ಬನಿದ್ದನು. ಇವನಿಗೆ ಗುರು ಮತ್ತು ರಂತಿದೇವ ಎಂಬ ಇಬ್ಬರು ಪುತ್ರರಿದ್ದರು. ಭಕ್ತ ಶ್ರೇಷ್ಠನಾದ ರಂತಿದೇವನು ಪ್ರತಿ ಜೀವಿಯನ್ನು ದೇವೋತ್ತಮ ಪರಮಪುರುಷನೊಂದಿಗೆ ಸಂಬಂಧಿಸಿಯೇ ನೋಡುತ್ತಿದ್ದನು. ಹೀಗಾಗಿ ಅವನು ಕಾಯವಾಚ ಮನಸ ಸಂಪೂರ್ಣವಾಗಿ ಪರಮಪ್ರಭು ಭಗವಂತ ಮತ್ತು ಅವನ ಭಕ್ತರ ಸೇವೆಯಲ್ಲಿ ನಿರತನಾಗಿರುತ್ತಿದ್ದನು. ರಂತಿದೇವನು ಎಂಥ ಸದ್ಗುಣಶೀಲನೆಂದರೆ ಕೆಲವೊಮ್ಮೆ ತನ್ನ ಆಹಾರವನ್ನೇ ದಾನ ಮಾಡಿ ಬಿಡುತ್ತಿದ್ದನು ಮತ್ತು ಅವನು ಹಾಗೂ ಅವನ ಕುಟುಂಬ ವರ್ಗದವರು ಉಪವಾಸ ಇರುತ್ತಿದ್ದರು. ಒಮ್ಮೆ ರಂತಿದೇವನು ಒಂದು ಉದ್ಧರಣೆ ನೀರನ್ನು ಕುಡಿಯದೆ 48 ದಿನಗಳ ಕಾಲ ನಿರಾಶನ ವ್ರತವನ್ನಾಚರಿಸಿದನು. ತರುವಾಯ ತುಪ್ಪದಲ್ಲಿ ತಯಾರಿಸಿದ ಘಮ ಘಮ ಘಮಿಸುವ ಭಕ್ಷ್ಯ ಭೋಜ್ಯಗಳನ್ನು ಅವನಿಗೆ ನೀಡಲಾಯಿತು. ರಂತಿದೇವನು ಇನ್ನೇನು ಆ ಭಕ್ಷ್ಯಗಳನ್ನು ಸೇವಿಸಬೇಕು ಎನ್ನುವ ವೇಳೆಗೆ ಬ್ರಾಹ್ಮಣ ಅತಿಥಿಯೊಬ್ಬ ಬಂದನು. ರಂತಿದೇವನು ಆ ಭಕ್ಷ್ಯವನ್ನು ತಾನು ತಿನ್ನದೆ ಅದರಲ್ಲಿ ಒಂದು ಪಾಲನ್ನು ಬ್ರಾಹ್ಮಣನಿಗೆ ನೀಡಿದನು. ಬ್ರಾಹ್ಮಣನು ಭಕ್ಷ್ಯವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಟನು. ರಂತಿದೇವನು ಉಳಿದ ಭಕ್ಷ್ಯವನ್ನು ತಿನ್ನಬೇಕು ಎನ್ನುವಷ್ಟರಲ್ಲಿ ಶೂದ್ರನೊಬ್ಬನು ಬಂದನು. ರಂತಿದೇವನು ಉಳಿದ ಭಕ್ಷ್ಯವನ್ನು ಶೂದ್ರನಿಗೆ ಹಂಚಿಕೊಂಡನು. ಆಗಲೂ ತನ್ನ ಪಾಲಿನ ಭಕ್ಷ್ಯವನ್ನು ಇನ್ನೇನು ತಿನ್ನಬೇಕು ಎನ್ನುವಷ್ಟರಲ್ಲಿ ಮತ್ತೊಬ್ಬ ಅತಿಥಿ ಆಗಮಿಸಿದನು. ರಂತಿದೇವನು ತನ್ನ ಪಾಲಿನ ಆಹಾರವನ್ನು ಈ ಹೊಸ ಅತಿಥಿಗೆ ನೀಡಿ ನೀರು ಕುಡಿದು ಅಷ್ಟರಿಂದಲೇ ತನ್ನ ಹಸಿವು ಬಾಯಾರಿಕೆ ಇಂಗಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅದಕ್ಕೂ ಅವಕಾಶವಾಗದಂತೆ ಮತ್ತೊಬ್ಬ ಬಾಯಾರಿದ ಅತಿಥಿ ಆಗಮನಿಸಿದನು. ರಂತಿದೇವನು ಆ ಅತಿಥಿಗೆ ನೀರನ್ನು ಕೊಟ್ಟನು. ಇದೆಲ್ಲವೂ ಭಗವಂತನ ಸಂಕಲ್ಪ. ತನ್ನ ಭಕ್ತನ ಗುಣಾತಿಶಯಗಳನ್ನು ವೈಭೀಕರಿಸಲು ಹಾಗೂ ಭಗವಂತನ ಸೇವೆಯಲ್ಲಿ ಭಕ್ತ ಎಷ್ಟು ಸಹನಶೀಲನು ಎಂದು ತೋರಿಸಲು ದೇವೋತ್ತಮ ಪರಮ ಪುರುಷನಿಂದ ನಿಯಾಮಕವಾದದ್ದು. ರಂತಿದೇವನಿಂದ ಪರಮ ಸಂತುಷ್ಟನಾದ ದೇವೋತ್ತಮ ಪರಮ ಪುರುಷನು ಅವನಿಗೆ ಏಕಾಂತ ಸೇವೆಯನ್ನು ವಹಿಸಿಕೊಟ್ಟನು. ದೇವೋತ್ತಮ ಪರಮ ಪುರುಷನು ಏಕಾಂತ ಸೇವೆಯ ವಿಶೇಷ ಅಧಿಕಾರವನ್ನು ಶುದ್ಧ ಭಕ್ತನಿಗೆ ಮಾತ್ರ ನೀಡುತ್ತಾನೆ, ಸಾಮಾನ್ಯ ಭಕ್ತರಿಗಲ್ಲ ಅಂತ ಹೇಳಿದ. ಮುಂದೇನು ಓದ್ಲ ಪ್ರಭು? ಬೇಡ ಮತ್ತೆ ಸಾಕು. ಮುಂದೆ ಹೆಂಗೆ ತುಂಬಾ ಚೆನ್ನಾಗಿದೆ, ಬೇಡ ಸಾಕು. ಹಿಂಗೆ ನಾವು ಏನ್ ಕಾಣ್ತೀವಿ ಅಂತಂದ್ರೆ ಇಲ್ಲಿ ಬ್ರಾಹ್ಮಣ ಬಂದ, ಶೂದ್ರ ಬಂದ, ನೋಡಿ ಇನ್ನೊಬ್ಬ ವ್ಯಕ್ತಿ ಬಂದ ನೋಡಿ. ಹಿಂಗೆ ಯಾರು ಬಂದ್ರೇನು ಕೂಡ ಈತ ವ್ಯತ್ಯಾಸ ಮಾಡ್ಲಿಲ್ಲ. ರಾಜ ಹಸ್ಕೊಂಡಿದ್ದಾನೆ ನೋಡಿ. ಒಂದು ಶೂದ್ರ ವೆಂಟ್ ಅವೇ, ಅನದರ್ ಗೆಸ್ಟ್ ಅರೈವ್ಡ್ ಸರೌಂಡೆಡ್ ಬೈ ಡಾಗ್ಸ್ and said, "O king, I and my company of dogs are very hungry. ನೋಡಿ, please give us something to eat." ಈ 8ನೇ ಶ್ಲೋಕ ಅನುವಾದನೇ ಓದಿ ಮಾತಾಜಿ. 8-9. With great respect, King Rantideva offered the balance of the food to the dogs and the master of the dogs who had come as guests. The king offered them all respects and obeisances. Thereafter, ಓದ್ಲ ಪ್ರಭು 8ನೇ ಅಧ್ಯಾಯದಿಂದ ಅನುವಾದ. ಶೂದ್ರನು ಹೊರಟು ಹೋದ ನಂತರ ಮತ್ತೊಬ್ಬ ಅತಿಥಿಯು ತನ್ನ ನಾಯಿಗಳ ಪರಿವಾರದೊಂದಿಗೆ ಆಗಮಿಸಿ ಹೀಗೆ ಹೇಳಿದನು: ಹೇ ದೊರೆಯೇ, ನಾನು ಮತ್ತು ನನ್ನ ಶ್ವಾನ ಪರಿವಾರ ಹಸಿವಿನಿಂದ ಬಳಲಿದ್ದೇವೆ. ದಯವಿಟ್ಟು ನನಗೆ ತಿನ್ನಲು ಏನನ್ನಾದರೂ ಕೊಡು. ಆಗ ಮಹಾರಾಜ ರಂತಿದೇವನು ಉಳಿದ ಆಹಾರವನ್ನು ಅತಿಥಿಗಳಾಗಿ ಆಗಮಿಸಿದ ನಾಯಿಗಳಿಗೆ ಮತ್ತು ಆ ನಾಯಿಗಳ ಒಡೆಯನಿಗೆ ಬಲು ಗೌರವದಿಂದ ಅರ್ಪಿಸಿದನು. ದೊರೆಯು ಅವರಿಗೆ ಸಕಲ ಮರ್ಯಾದೆ ಮಾಡಿ ನಮಸ್ಕರಿಸಿದನು. ಅನಂತರ ಉಳಿದದ್ದು ಕುಡಿಯುವ ನೀರಷ್ಟೇ. ಅದು ಒಬ್ಬನಿಗೆ ಸಾಕಾಗುವಷ್ಟು ಮಾತ್ರ ಇತ್ತು. ದೊರೆ ರಂತಿದೇವನು ಆ ನೀರನ್ನು ಪಾನ ಮಾಡಬೇಕು ಎನ್ನುವಷ್ಟರಲ್ಲಿ ಚಂಡಾಲನೊಬ್ಬನು ಕಾಣಿಸಿಕೊಂಡನು. ಅವನು ಹೇಳಿದನು: ಹೇ ದೊರೆಯೇ, ನಾನು ನೀಚ ಕುಲದಲ್ಲಿ ಹುಟ್ಟಿದವನಾದರೂ ಕುಡಿಯಲು ನನಗೊಂದಿಷ್ಟು ನೀರನ್ನು ಕರುಣಿಸು.
ದಣಿದ ಬಡ ಚಂಡಾಲನ ಕರುಣಾಜನಕ ಮಾತುಗಳನ್ನು ಕೇಳಿದ ರಂತಿದೇವನು ಕೆಳಗಿನ ಅಮೃತ ವಚನಗಳನ್ನು ಆಡಿದನು. ನಾನು ಅಷ್ಟಾಂಗ ಯೋಗ ಸಿದ್ಧಿಗಾಗಿ ಅಥವಾ ಪುನಃ ಪುನಃ ಜನನ ಮರಣಗಳಿಂದ ವಿಮೋಚನೆಗಾಗಿ ದೇವೋತ್ತಮ ಪರಮ ಪುರುಷನನ್ನು ಪ್ರಾರ್ಥಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಮಧ್ಯೆ ಬದುಕಲಿಚ್ಛಿಸುತ್ತೇನೆ ಮತ್ತು ಅವರ ಪರವಾಗಿ ಅವರ ಸಕಲ ಸಂಕಷ್ಟಗಳನ್ನು ಅನುಭವಿಸಲು ಇಚ್ಛಿಸುತ್ತೇನೆ. ಹೀಗಾದರೂ ಅವರು ಸಕಲ ಸಂಕಷ್ಟಗಳಿಂದ ಪಾರಾದರೆ ಸಾಕು. ಬದುಕಲು ಹೋರಾಟ ನಡೆಸಿರುವ ಈ ಬಡ ಚಂಡಾಲನ ಪ್ರಾಣ ಉಳಿಸಲು ನೀರನ್ನು ನೀಡುತ್ತೇನೆ. ಆ ಮೂಲಕ ನಾನು ಹಸಿವೆ, ಬಾಯಾರಿಕೆ, ದಣಿವು, ದೇಹದ ನಡುಕ, ವ್ಯಾಕುಲತೆ, ಕಷ್ಟ ಕ್ಲೇಶಗಳು, ಮೋಹ ಮತ್ತು ಭ್ರಮೆಗಳಿಂದ ಮುಕ್ತನಾಗುತ್ತೇನೆ. ಹೀಗೆ ನುಡಿದ ದೊರೆ ರಂತಿದೇವನು ಸ್ವತಃ ಬಾಯಾರಿಕೆಯಿಂದ ಸಾಯುವ ಸ್ಥಿತಿಯಲ್ಲಿದ್ದರೂ ದೃಢ ಮನಸ್ಸಿನಿಂದ ತನ್ನ ಪಾಲಿನ ನೀರನ್ನು ಚಂಡಾಲನಿಗೆ ಕೊಟ್ಟನು. ಏಕೆಂದರೆ ಸ್ವಭಾವತಃ ರಾಜನು ಕರುಣಾಮಯಿಯೂ ಶಾಂತಚಿತ್ತನೂ ಆಗಿದ್ದನು. ಅವರವರ ಇಚ್ಛಾನುಸಾರ ಫಲಗಳನ್ನು ನೀಡುತ್ತಾ ಜನರ ಐಹಿಕ ಆಸೆ ಆಕಾಂಕ್ಷೆಗಳನ್ನು ತೃಪ್ತಿಪಡಿಸಬಲ್ಲ ಬ್ರಹ್ಮ ಮತ್ತು ಶಿವನಂತ ದೇವತೆಗಳು ಆಗ ರಂತಿದೇವನ ಎದುರು ತಮ್ಮ ನೈಜ ಸ್ವರೂಪದಲ್ಲಿ ಕಾಣಿಸಿಕೊಂಡರು. ಏಕೆಂದರೆ ಆ ದೇವತೆಗಳೇ ಬ್ರಾಹ್ಮಣ, ಶೂದ್ರ ಮತ್ತು ಚಂಡಾಲರಂತೆ ರಂತಿದೇವನ ಬಳಿ ಬೇಡಲು ಬಂದಿದ್ದರು. ದೊರೆ ರಂತಿದೇವನಿಗೆ ದೇವತೆಗಳಿಂದ ವರ ಪಡೆದು ಅನುಭವಿಸುವಂತಹ ಐಹಿಕ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ವಾಸ್ತವವಾಗಿ ಅವನು ಭಗವಾನ್ ಶ್ರೀ ವಿಷ್ಣು ದೇವೋತ್ತಮ ಪರಮಪುರುಷ ವಾಸುದೇವನಲ್ಲಿ ಅನುರಕ್ತನಾದ್ದರಿಂದ ಭಗವಾನ್ ವಿಷ್ಣುವಿನ ಪಾದ ಪದ್ಮಗಳಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಧನ್ಯವಾದ ಮುಂದೆ ಮಾತಾಜಿ. ಓದಿ ಒಂದೇ ಒಂದು ಶ್ಲೋಕ ಓದಿ ಮಾತಾಜಿ. ಎರಡು ಓದಿ ಸಾಕು. ಓಕೆ ಪ್ರಭು. ಶ್ಲೋಕ ಹೇ ಪರೀಕ್ಷಿತ್ ಮಹಾರಾಜನೇ, ದೊರೆ ರಂತಿದೇವನು ಶುದ್ಧ ಭಕ್ತನಾಗಿದ್ದನು ಮತ್ತು ಸದಾಕಾಲ ಕೃಷ್ಣ ಪ್ರಜ್ಞೆಯಿಂದ ಕೂಡಿದ್ದು ಅವನು ಎಲ್ಲಾ ಬಗೆಯ ಐಹಿಕ ಆಸೆ ಆಕಾಂಕ್ಷೆಗಳಿಂದ ಮುಕ್ತನಾಗಿದ್ದನು. ಆದುದರಿಂದಲೇ ಭಗವಂತನ ಮಾಯಾ ಶಕ್ತಿಯ ಪ್ರದರ್ಶನ ಅವನ ಮುಂದೆ ಸಾಗಲಿಲ್ಲ. ತದ್ವಿರುದ್ಧವಾಗಿ ಮಾಯೆಯು ಅವನ ಪಾಲಿಗೆ ಕನಸಿನಂತೆ ಜಾರಿ ಹೋಯಿತು. ದೊರೆ ರಂತಿದೇವನ ತತ್ವಗಳನ್ನು ಅನುಸರಿಸುವವರೆಲ್ಲರೂ ಸಂಪೂರ್ಣವಾಗಿ ಅವನ ದಯೆಗೆ ಪಾತ್ರರಾದರು, ಶುದ್ಧ ಭಕ್ತರಾದರು ಮತ್ತು ದೇವೋತ್ತಮ ಪರಮಪುರುಷ ನಾರಾಯಣನಲ್ಲಿ ಅನುರಕ್ತರಾದರು. ಹೀಗೆ ಅವರೆಲ್ಲ ಶ್ರೇಷ್ಠ ಯೋಗಿಗಳಾದರು. ಹರೇ ಕೃಷ್ಣ ಪ್ರಭು. ಹರಿಕೃಷ್ಣ. ನೋಡಿ, ಈ ಅಧ್ಯಾಯದ ಈ ಶ್ಲೋಕಗಳಿಗೆ ಅರ್ಥ ಮಾಡ್ಕೋಬೇಕಂದ್ರೆ ಕ್ರಾಂತಿದೇವನ ಉದಾಹರಣೆಯಾಗಿ ಕಥೆಯನ್ನ ತಿಳ್ಕೋಬೇಕು. ನೋಡಿ, ಹಂಗೆ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ, ನೋಡಿ ಶ್ರೀಲ ಪ್ರಭುಪಾದರ ಲೀಲಾಮೃತ, ನೋಡಿ ಇವುಗಳನ್ನೆಲ್ಲ ಜೊತೆಲಿ ಇಟ್ಕೊಂಡ್ರೆ ನೋಡಿ ಈ ಶ್ಲೋಕಗಳು ಭಗವದ್ಗೀತೆಯನ್ನು ಹಂಗ ಅರ್ಥ ಮಾಡ್ಕೋಬೇಕು. ಭಾಗವತವನ್ನ ನೋಡಿ ಅಷ್ಟೇ, ಭಗವದ್ಗೀತೆನಷ್ಟೇ ಒಂದಕ್ಕೊಂದು ಉದಾಹರಣೆಗಳಾಗಿ ತಗೋಬೇಕು. ನೋಡಿ ಹಂಗೆ ಪ್ರಭುಪಾದರು ಅಷ್ಟೇನೆ. ನೋಡಿ ಅವನು ಹಿಪ್ಪಿ, ನೋಡಿ ಆತ ಪುರುಷ ಸ್ತ್ರೀ ಹೀಗೆಲ್ಲ ವ್ಯತ್ಯಾಸ ಮಾಡಲಿಲ್ಲ ಪ್ರಭುಪಾದರು. ನೋಡಿ ನಾನು ಒಂದ್ಸತಿ ಇಸ್ಕಾನ್ಗೆ ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಿರ್ತೇನೆ. ನನ್ನ ಕಾಲೇಜ್ ಡೇಸಲ್ಲಿ ಪ್ರತಿ ಸತಿನೂ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿರ್ತಿದ್ದೆ. ಒಬ್ಬ ಬಂದವು ನನ್ನ ಜೊತೆ ಬಂದು ಇಸ್ಕಾನಿಗೆ ಬಂದು ಪ್ರಸಾದ ಅಲ್ಲಿ ಕೊಟ್ಟದ್ದು, ಅಲ್ಲಿನ ಒಂದು ಆತಿಥ್ಯ, ನೋಡಿ ಭಕ್ತರ ಸಂಘ ಎಲ್ಲ ಬಂದು ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳ್ಕೊತಿದ್ದಾನೆ, ಇಸ್ಕಾನಲ್ಲಿ ಪ್ರಸಾದ ಇಷ್ಟು ಚೆನ್ನಾಗಿ ಕೊಟ್ರು, ಅವರು ಭೇದ ಮಾಡಲಿಲ್ಲ ಪ್ರಸಾದ ಕೊಡಕ್ಕೆ ಅಂತ ಹೇಳ್ಕೊತಿದ್ದ. ಖುಷಿ ಆಗ್ಬಿಟ್ಟಿದೆ ಆತನಿಗೆ. ನೋಡಿ ಬಾಕಿ ಬೇರೆ ಮಠಗಳಿಗೆ ಬೇರೆ ಬೇರೆ ಕಡೆ ಹೋದ್ರೆ ತುಂಬಾ ವ್ಯತ್ಯಾಸ ಮಾಡ್ತಾರೆ ಗೊತ್ತಾ. ನೋಡಿ ಅದನ್ನ ನೀವು ಜನಿವಾರ ಹಾಕೊಂಡಿದಿರೋ ಇಲ್ವೋ, ಬೇರೆ ಕಡೆನೂ ಕೊಂಡಿರ್ತಾರೆ ಪ್ರಭು, ಬೇರೆ ಕಡೆ ಕೊಂಡಿರ್ತಾರೆ. ನೋಡಿ ಪಂಕ್ತಿ ಭೋಜನ ನನ್ಗೆ ನೋಡಿ ವಿಚಿತ್ರ ಅನುಭವಗಳಾಯ್ತು. ನೋಡಿ ಹಿಂಗೆ ತುಂಬಾ ಜನ ವ್ಯತ್ಯಾಸ ಕಾಣ್ತಾರೆ. ನೋಡಿ ಆ ವ್ಯತ್ಯಾಸನೂ ಒಂದ್ ರೀತಿ ಅವಶ್ಯಕ. ನೋಡಿ ಅದು ಒಂಥರ ಬೇರೆ, ನೋಡಿ ಅದೊಂದು ಅವಶ್ಯಕ. ಆದ್ರೆ ನೋಡಿ ಈ ತರದ್ದು ಕಾಣೋದಿಲ್ಲ. ನೋಡಿ ಈ ತರದೊಂದು ವಿಶೇಷ. ಆತ ಬಂದು ಹೇಳ್ಕೊಂಡ, ಎಲ್ಲರಿಗೂ ಪ್ರಸಾದ ಕೊಟ್ರು, ವ್ಯತ್ಯಾಸನೇ ಮಾಡ್ಲಿಲ್ಲ. ನೋಡಿ ಎಲ್ಲರಿಗೂ ನೋಡಿ ಕೂರಿಸಿ ನೋಡಿ ಪ್ರಸಾದವನ್ನ ಎಲ್ಲರಿಗೂ ಹಂಚಿದ್ರು, ಒಂದೇ ತರ ಹಂಚಿದ್ರು ಅನ್ನೋಂಥದ್ದು. ನೋಡಿ ಇದು ಸಾಮಾನ್ಯ ಜನರಿಗೆ ತುಂಬಾ ಆಕರ್ಷಣೆ ಆಗತ್ತೆ, ಅವಶ್ಯಕತೆ ಇದೆ. ಅವ್ರ ಆಕರ್ಷಣೆ ಆಗ್ಲಿ ಅಂತಾನೆ ಮಾಡೋದಲ್ಲ. ಈ ರಾಂತಿದೇವಂತರ ವ್ಯತ್ಯಾಸವನ್ನ ಕಾಣೋದಿಲ್ಲ. ನೋಡಿ ಇದು ಮುಂದೆ ಹೋದಾಗ ಯೋಗಿ ನೋಡಿ ಯೋಗ ಸಾಧನೆಯಲ್ಲಿ
ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿತಾ 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 ಹೋದಾಗ ಈ ತರ ರಾಂತಿ ದೇವಂತರ ಆಗುತ್ತೆ ನೋಡಿ. ಧರ್ಮರಾಜ ಯುಧಿಷ್ಠಿರನ ತರ ಆಗ್ತಾರೆ ನೋಡಿ, ಶ್ರೀಲ ಪ್ರಭುಪಾದರ ತರ ಆಗ್ತಾರೆ ನೋಡಿ. ಅಲ್ಲಿ ನೋಡಿ ಈ ತರ ವ್ಯತ್ಯಾಸಗಳನ್ನು ಮಾಡೋದಿಲ್ಲ ದೇಹಗಳ ಹಂತದಲ್ಲಿ ನೋಡಿ. ಇದೊಂದು ಪ್ರಾಣಿ, ಇದೊಂದು ನೋಡಿ ಮನುಷ್ಯರಲ್ಲಿ ನೋಡಿ ಇವರು ನಮ್ಮವರು, ಇವ್ರು ನಮ್ಮವರಲ್ಲ ನೋಡಿ. ಇವ್ರು ನನಗ್ ಬೇಕಾದವರು, ಇವ್ರು ನನಗ್ ಬೇಡದವರು, ಇವ್ರು ನನ್ನ ಶತ್ರುಗಳು ನೋಡಿ. ಒಂದು ಹಂತ ಇರುತ್ತೆ ಯೋಗ ಸಾಧನೆಯಲ್ಲಿ. ಆ ಹಂತಕ್ಕೆ ಹೋದ್ರೆ ನೋಡಿ ದೇಹದಲ್ಲಿ ಬೇರೆ ಬೇರೆ ಜೀವಿಗಳನ್ನ ನೋಡಿ ವ್ಯತ್ಯಾಸವಾಗಿ ಕಾಣುತ್ತೆ. ವ್ಯತ್ಯಾಸನೇ ಕಾಣಲ್ಲ ನೋಡಿ. ಇದು ನಾನು ಇದು ಹೇಳ್ತಿರೋ ನಾನು ಹಂತದಲ್ಲಿ ಸ್ಥಾನದಲ್ಲಿ ಇದೀನ ಅಂದ್ರೆ ನೋಡಿ ದಯವಿಟ್ಟು ಕ್ಷಮೆ ಇರ್ಲಿ ನೋಡಿ. ನಾನು ಕೆಲವು ಸತಿ ವ್ಯತ್ಯಾಸವಾಗಿ ನೋಡಿ ನಡ್ಕೊಳ್ಳುವಂಥದ್ದು ನೋಡಿ. ಇದು ಈ ಶ್ಲೋಕದಲ್ಲಿ ಇರೋದು ಆದರ್ಶ ನೋಡಿ. ಈಗ ರಾಂತಿದೇವನ ಕತೆ, ಧರ್ಮರಾಜ ಯುಧಿಷ್ಠಿರನ ಕತೆ ನೋಡಿ, ಇನ್ನು ಬೇರೆ ಬೇರೆ ನೋಡಿ ಉದಾಹರಣೆಗಳೆಲ್ಲ ತಗೊಂಡ್ ಬರ್ತಿದೀವಲ್ವಾ ನೋಡಿ. ಇವೆಲ್ಲ ಆದರ್ಶ. ಆ ಮಟ್ಟಕ್ಕೆ ನಾವು ಯಾವತ್ತಾದ್ರೂ ಸ್ವಲ್ಪ ಪ್ರಯತ್ನ ಮಾಡಬೇಕು ನೋಡಿ. ಅದು ನೋಡಿ ಹಿಂಗೆ ನೋಡಿ. ಪರೀಕ್ಷಿತ ಮಹಾರಾಜನು ಭಾಗವತದಲ್ಲಿ ಬರುತ್ತೆ ನೋಡಿ. ಆತ ಎಲ್ಲರಿಗೂ ರಕ್ಷಣೆ ಕೊಡ್ತಿರ್ತಾನೆ. ಒಂದು ಹಸು ನೋಡಿ, ಎತ್ತು ನೋಡಿ ಅವ್ರು ಶೋಷಿತರಾಗಿದ್ರೆ ನೋಡಿ ಮಹಾರಾಜನು ನೋಡಿ ಅವ್ರಿಗೆ ರಕ್ಷಣೆ ಕೊಡಕ್ ನಿಂತ್ಕೊಳ್ತಾನೆ ಪರೀಕ್ಷಿತ ಮಹಾರಾಜ ನೋಡಿ. ಇದನ್ನ ಪ್ರಭುಪಾದರು ಹೇಳ್ತಾರೆ ಅಲ್ಲಿ ನೋಡಿ. ಹಂಗೆ ಆತನನ್ನ ದಂಡಿಸಕ್ ಹೋಗ್ತಾನೆ ಕಲಿಯನ್ನ ನೋಡಿ. ಕಲಿ ಶರಣಾಗಿ ಪ್ರಾರ್ಥನೆ ಮಾಡ್ಕೋತಾನೆ ನೋಡಿ. ಸ್ವಲ್ಪ ಜಾಗ ಕೊಡು ಅಂತ ಕೇಳ್ತಾನೆ ನೋಡಿ. ಆತನ ಮೇಲೇನು ಕೂಡ ಕನಿಕರ ತೋರಿಸ್ತಾನೆ ನೋಡಿ. ಈ ತರದ್ದು ಇದು ನಾಗರಿಕ ಸಮಾಜ ನೋಡಿ. ವಿಶೇಷವಾಗಿ ನೋಡಿ ಇಲ್ಲಿ ಹೇಳ್ತಿದಾರಲ್ವಾ ರಾಂತಿದೇವನ ಕಥೆಯಲ್ಲಿ ಇದೇ ತರ ಭಗವಂತ ಪ್ರಭು ಶ್ರೀರಾಮಚಂದ್ರ ನೋಡಿ ಅವತಾರದಲ್ಲಿ ಈ ಸೇತುವೆ ಕಟ್ಟೋ ಸಂದರ್ಭದಲ್ಲಿ ಒಂದು ಅಳಿಲು ಬರುತ್ತೆ. ಯಾರಾದ್ರೂ ಸ್ವಲ್ಪ ವಿವರಿಸಿ ಹೇಳ್ತೀರಾ ಈ ಸಂದರ್ಭಕ್ಕೆ? ಯಾರಾದ್ರೂ ಮಾತಾಡದಿದ್ದರು ದಯವಿಟ್ಟು ಮಾತಾಡಿ ಹೇಳಿ, ದಯವಿಟ್ಟು ಮಾತಾಡಿ ಪ್ಲೀಸ್. ಯಾರಾದ್ರೂ ನಿಮ್ಗೆ ರಾಮಾಯಣ ಅಳಿಲ್ ಕತೆ ಎಲ್ಲರಿಗೂ ಗೊತ್ತು, ಯಾವಾಗ್ಲೂ ಮಾತಾಡೋರು ಮಾತಾಡ್ಬೇಡಿ. ಯಶೋಧ ಮಾತಾಜಿ ನೀವು ಮಾತಾಡ್ಬೇಡಿ. ರಾಮಾಯಣ ಕತೆ ಕೇಳ್ತಿದ್ದೀನಿ, ಅಳಿಲ್ ಕತೆ ಯಾರಾದ್ರೂ ಗೊತ್ತು? ಯಾರಾದ್ರೂ ಹೇಳ್ಬೋದು. ಹರೇ ಕೃಷ್ಣ. ರಾಮಾಯಣದ ಪ್ರಭುಜಿ. ಹೌದು, ರಾಮಾಯಣದಲ್ಲಿ ಅಳಿಲು ಕತೆ, ಅಳಿಲು ಸೀತೆ ಕಟ್ಟೋದು. ನೀವು ಮಾತಾಡ್ಬೇಡಿ, ಬೇರೆ ಇನ್ನು. ಹರೇ ಕೃಷ್ಣ ಪ್ರಭುಜಿ. ಅದು ಅಳಿಲು ಮರಳಲ್ಲಿ ಹೊಳ್ಳಾಡ್ಕೊಂಡ್ ಬಂದ್ಬಿಟ್ಟು ಮರಳು ತಂದಾಕುತ್ತೆ ಪ್ರಭುಜಿ ಸೇತುವೆ ಕಟ್ಬೇಕಾರೆ. ವೆರಿ ಗುಡ್. ಅದಕ್ಕೆ ಏನೀಗ ಲೋಕಕ್ಕೇನು ಸಂಬಂಧ? ರಾಮ ಹೇಗೆ ಭಾವಿಸ್ತಾನೆ, ಹನುಮಂತ ಹೇಗೆ ಭಾವಿಸ್ತಾನೆ? ಹನುಮಂತ ಹೇಗೆ ಭಾವಿಸ್ತಾನೆ, ರಾಮ ಹೇಗೆ ಭಾವಿಸ್ತಾನೆ? ಕೋಟಿಗಳೆಲ್ಲ ದೊಡ್ಡ ದೊಡ್ಡ ಬಂಡೆಗಳು ಎತ್ತಿ ಹಾಕ್ತಿತ್ತು. ಆವಾಗ ಅಳಿಲು ನೋಡ್ತಾ ಇತ್ತು, ನನ್ನಿಂದ ಆದಷ್ಟು ನಾನ್ ಮಾಡ್ತೇನೆ ಅಂತ ಮೈಯನ್ನು ಒದ್ದೆ ಮಾಡ್ಕೊಂಡು ಮರಳಲ್ಲಿ ಹೊರಲಾಡಿ ಒಂದು ಸ್ವಲ್ಪ ರಾಶಿ ಮಾಡಿತ್ತಂತೆ. ಅವಾಗ ಬಾಕಿವೆಲ್ಲ ಹಾಸ್ಯ ಮಾಡಿದ್ವು. ಆಗ ರಾಮ ಹೋಗಿ ಇಷ್ಟು ಚಿಕ್ಕ ತನ್ನ ಶಕ್ತಿಗಿಂತ ಜಾಸ್ತಿ ಇದು ಕೆಲಸ ಮಾಡಿದೆ ಅಂತ ಅದರ ತಲೆ ಮೇಲಿಂದ ಕೆಳಗಿನ ತನಕ 3 ಬೆರಳಲ್ಲಿ ಎಳೆದಂತೆ. ಹಾಗೆ ಅದಕ್ಕೆ 3 ಗೀಟು ಬಂತು ಹಿಂದ್ಗಡೆ, ಅಳಿಲ್ ಹಿಂದ್ಗಡೆ. ತುಂಬಾ ಧನ್ಯವಾದ. ನೋಡಿ, ಪ್ರಭು ಶ್ರೀರಾಮಚಂದ್ರ ಮಹಾಬಲಿಷ್ಠನಾದಂತ ಹನುಮಂತನಾಗ್ಲಿ ಅಥವಾ ಇತರೆ ನೋಡಿ ಆ ಕಪಿಗಳಾಗ್ಲಿ ವಾನರಾಗ್ಲಿ ಅವ್ರ ಸೇವೆಯನ್ನು ಕೂಡ ಸ್ವೀಕರಿಸ್ತಾನೆ. ಕರಡಿಗಳ ಸೇವೆಯನ್ನು ಕೂಡ ಸ್ವೀಕರಿಸ್ತಾನೆ. ಒಂದು ಅಳಿಲು ಬಂದು ನಾನು ಕೂಡ ಸೇವೆ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಸ್ವೀಕರಿಸ್ತಾನೆ. ಇಲ್ಲಿ ಆ ಸೇವೆ ಸ್ವೀಕಾರ ಮಾಡೋದಕ್ಕೆ ದೇಹ ವ್ಯತ್ಯಾಸವನ್ನ ಕಾಣೋದಿಲ್ಲ, ಆ ಭಾವ ಇದೆ ನೋಡಿ. ನಾನೂ ಸೇವೆ ಮಾಡ ಪ್ರಭು ಶ್ರೀರಾಮಚಂದ್ರನಿಗೆ ಇವ್ರು ಯಾರ ಸಹಾಯನೂ ಬೇಕೇ ಆಗಿಲ್ಲ, ನಿಜ ಹೇಳ್ಬೇಕು ನೋಡಿ. ನೋಡಿ ಆತನ ಸಂಕಲ್ಪ ಮಾಡಿದ್ರೆ. ಹರೇ ಕೃಷ್ಣ ಪ್ರಭು, ಆ ಲೈನ್ ಓದ್ಲಾ ಪ್ರಭು? ಓದಿ. ಹನುಮಂತನು ಕೂಡ ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಅವುಗಳನ್ನು ಸಮುದ್ರದಲ್ಲಿ ಎಸೆಯುತ್ತಿದ್ದಾಗ ಪರಮಪ್ರಭುಗೆ ಸಹಾಯ ಮಾಡಲೋಸುಗ ಸಮುದ್ರಕ್ಕೆ ಧೂಳನ್ನು
ಒದೆಯುತ್ತಿದ್ದ ಅಳಿಲೊಂದನ್ನು ಅವನು ಕಂಡನು. ದಾರಿ ಬಿಡು, ಇಲ್ಲದಿದ್ರೆ ನಿನ್ಗೆ ಪೆಟ್ಟಾಗುತ್ತೆ. ನಾವು ದೊಡ್ಡ ಬಂಡೆಗಳನ್ನು ಎತ್ಕೊಂಡು ಹೋಗ್ತಿದ್ದೇವೆ, ನಿನ್ನ ಅಲ್ಪ ಧೂಳಿನಿಂದ ಏನು ಪ್ರಯೋಜನ ಎಂದನು. ಆ ಕೂಡಲೇ ಅಲ್ಲಿ ಪ್ರತ್ಯಕ್ಷನಾದ ಭಗವಾನ್ ರಾಮನು ಹನುಮಂತನನ್ನು ಖಂಡಿಸುತ್ತಾ, ನೀನು ಹೀಗೇಕೆ ಹೇಳುತ್ತಿರುವೆ? ನೀನು ಮತ್ತು ಅಳಿಲು ಇಬ್ಬರು ನನಗೆ ಸೇವೆ ಮಾಡುತ್ತಿರುವಿರಿ. ನೀನು ಪರ್ವತ ಶಿಖರಗಳನ್ನು ಎತ್ತುತ್ತಿದ್ದೀಯಾ ಮತ್ತು ಅದು ಚಿಕ್ಕ ಮರಳಿನ ಕಣಗಳನ್ನು ತಳ್ಳುತ್ತಿದೆ. ನೀವಿಬ್ಬರು ನಿಮ್ಮ ಶಕ್ತಿಯ ಅನುಸಾರ ನನಗೆ ಸೇವೆ ಸಲ್ಲಿಸುತ್ತಿರುವಿರಿ. ಆದ್ದರಿಂದ ನಾನು ನಿನ್ನ ಮತ್ತು ಅಳಿನ ಸೇವೆಯನ್ನು ಸಮವೆಂದು ಪರಿಗಣಿಸ್ತೀನಿ ಅಂತ ಹೇಳಿದ್ದಾರೆ ಪ್ರಭು. ಹೌದು, ತುಂಬಾ ಧನ್ಯವಾದ. ನೋಡಿ, ಇವತ್ತಿನ ಶ್ಲೋಕ ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ನೋಡಿ, ಹನುಮಂತನ ಜ್ಞಾನ ಇಲ್ಲಿ ಉದಾಹರಣೆಗೆ ಅಷ್ಟೇನೆ, ಹನುಮಂತ ರಾಜಸ ಅಂತ ಹೇಳಲ್ಲ. ನೋಡಿ, ಈ ಒಂದು ವಿಷಯದಲ್ಲಿ ರಾಜಸ ಗುಣದಲ್ಲಿದ್ದ ಪ್ರಭು ಶ್ರೀರಾಮಚಂದ್ರ ನೋಡಿ ಅದನ್ನು ಸ್ವೀಕಾರ ಮಾಡುವಂಥದ್ದು ನೋಡಿ ಹೆಂಗೆ ಸ್ವೀಕರಿಸ್ತಾನೆ ನೋಡಿ. ನೋಡಿ, ಅದೇ ತರನೇ ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ನೋಡಿ, ಹಿಂಗೆ ದೇಹಗಳ ಆಧಾರಿತವಾಗಿ ಜೀವಿಗಳನ್ನ ವ್ಯತ್ಯಾಸ ಮಾಡೋದು ಅವರಿಗೆ ನೋಡಿ ಭಿನ್ನವಾಗಿ ಕಾಣುವಂಥದ್ದು. ನೋಡಿ, ಇದನ್ನ ನಾನು ಅದನ್ನೇ ಅವಾಗಿಂದ ಹೇಳಕ್ ಪ್ರಯತ್ನ ಮಾಡ್ತೀನಿ. ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ವ್ಯತ್ಯಾಸ ಅದನ್ನೇ ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ, ಅನ್ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಅನ್ಈಕ್ವಲಿ. ಸಮಾನರನ್ನ ಸಮಾನವಾಗಿ ಕಾಣಬೇಕು, ಅಸಮಾನರನ್ನ ಅಸಮಾನವಾಗಿ ಕಾಣಬೇಕು. ದೇಹದ ಹಂತದಲ್ಲಿ ನೋಡಿ ಒಂದು ಕೆಲ ಸಂದರ್ಭಗಳಲ್ಲಿ ನೋಡಿ ಈ ತರ ವ್ಯತ್ಯಾಸಗಳು ಇರುತ್ತೆ, ವ್ಯತ್ಯಾಸ ನಿರ್ಬಾರ ಯಾರನ್ನ ಹೇಗೆ ಕಾಣಬೇಕು ಅನ್ನೋದು ನಾಗರಿಕ ಸಮಾಜದಲ್ಲಿ ನೋಡಿ ಇದು ಹೇಳಕ್ಕೆ ಪ್ರಯತ್ನ ಮಾಡ್ತಿರೋದು. ನೋಡಿ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹಂಗಲ್ಲ, ಎಲ್ಲರನ್ನೂ ವ್ಯತ್ಯಾಸವಾಗಿ ಕಾಣಬೇಕು ಅಂತ ಹಂಗೂ ಅಲ್ಲ. ಸಾಂದರ್ಭಿಕವಾಗಿ ಯಾರನ್ನ ಹೇಗೆ ಅನ್ನೋದು ಮುಖ್ಯ ಆಗಲ್ಲ. ಒಂದು ಕ್ಲಾಸಲ್ಲೇ ನೋಡಿ, ನಾನೇ ಒಬ್ಬ ಶಿಕ್ಷಕ ಇದ್ದೀನಿ. ಒಂದು ಕ್ಲಾಸಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ನಾನು ಕಾಣಬೇಕು. ನೋಡಿ, ಅವ್ರು ಎಂತೆಂಥ ಹಿನ್ನೆಲೆ ಇಟ್ಕೊಂಡಾದ್ರೂ ಬಂದಿರಲಿ. ನೋಡಿ ಅದರಲ್ಲಿ ಬಾಲಕ ಬಾಲಕಿಯರು ಅಂತನೋ ನೋಡಿ ಸ್ಟೂಡೆಂಟ್ಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂತ ಇರ್ಬೋದು, ಅಥವಾ ಅವ್ರು ಬೇರೆ ಬೇರೆ ಒಂದು ಹಿನ್ನೆಲೆಯಲ್ಲಿ ಬಂದಿರಬಹುದು. ಕೆಲವರು ತುಂಬಾ ಶ್ರೀಮಂತ ಕುಟುಂಬ, ಕೆಲವರು ಮಧ್ಯಮ, ಕೆಲವರು ತುಂಬಾ ವಿನಮ್ರ ಕುಟುಂಬಗಳು ಬಡತನದಿಂದ. ನೋಡಿ ಈ ತರದ್ದು ಕೆಲವರು ತುಂಬಾ ಬುದ್ಧಿವಂತರು ಇರ್ತಾರೆ, ಕೆಲವರು ತೀರ ದಡ್ಡರಿರ್ತಾರೆ. ನೋಡಿ, ಆ ತೀರ ದಡ್ಡರಿ ಇರೋರಿಗೆ ಶಿಕ್ಷಕನಾದವನು ವಿಶೇಷ ಕಾಳಜಿ ಇಟ್ಕೊಂಡು ಆತನಿಗೆ ಗಮನ ಕೊಟ್ಟು ಹೇಳ್ಕೊಡೋ ಪ್ರಯತ್ನ ಮಾಡ್ಬೇಕು. ನೋಡಿ, ನೀನು ದಡ್ಡ, ನೀನು ಹೋಗಾಚೆ ಅಂತ ಹೇಳಂಗಿಲ್ಲ. ನೋಡಿ, ಯಾವಾಗ ಆತನ ಹೆಂಗೆ ಕಾಣಬೇಕು, ಇದು ಸಹಜವಾಗಿನೇ ಅಂತರಾಳದಲ್ಲಿ ಇರೋದು. ಇದಕ್ಕೇನು ವಿಶೇಷ ಶಿಕ್ಷಣನೇ ಬೇಡ ಅಂತ ಹೇಳಿ. ಶಿಕ್ಷಣ ಅಂದ್ರೆ ಇದು ಮಾನವೀಯತೆ, ಮನುಷ್ಯತ್ವ. ನೋಡಿ, ಇದು ಅದನ್ನೇ ಪ್ರಾರಂಭದಲ್ಲಿ ಹೇಳಿದ್ವಲ್ಲ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ನೋಡಿ, ಒಬ್ಬ ಶಿಕ್ಷಕನಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣಬೇಕು, ಹೌದು. ನೋಡಿ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ದಡ್ಡ ವಿದ್ಯಾರ್ಥಿನ ಸಮಾನವಾಗಿ ನೋಡಿ ಅದನ್ನ ಕಾಣಬೇಕು ಅಂತ ಹೇಳಿ ಗಮನ ಕೊಟ್ಟು ಕಾಳಜಿ ಕೊಟ್ಟು ಅಂತಂದ್ರೆ ನೋಡಿ ದುರ್ಬಲರಿಗೆ ವಿಶೇಷವಾದಂತ ಗಮನ ಕೊಟ್ಟು ಅವರನ್ನ ತರಬೇತಿಗೊಳಿಸ್ಬೇಕು. ಹೌದು ಅಲ್ವೋ? ಅಲ್ವಾ? ನೋಡಿ, ಹಂಗೆ ವ್ಯತ್ಯಾಸವಾಗೂ ಕಾಣಬೇಕು, ವ್ಯತ್ಯಾಸವಾಗೂ ಭೇದ ಅಂದ್ರೆ ಹಿಂಗೆ ಎಲ್ಲವನ್ನ ಚೈತನ್ಯ ಮಹಾಪ್ರಭುಗಳ ಚಿಂತ್ಯ ಭೇದ ತತ್ವವನ್ನು ಇಟ್ಕೊಂಡ್ರೆ ಅರ್ಥ ಆಗುತ್ತೆ. ನೋಡಿ, ಹಂಗೆ ನೋಡಿ ಆ ಒಂದು ಪ್ರಕಾರವಾಗಿ ಜೀವಿಗಳ ಜೊತೆ ನಾವು ನಡ್ಕೋಬೇಕು ಅಂತ ಈ ಶ್ಲೋಕ ಹೇಳ್ಕೊಡ್ತಾ ಇದೆ. ರಾಜಸ ಗುಣದವ್ರು ಏನ್ ಮಾಡ್ತಾರೆ, ತುಂಬಾ ರಾಜಸಿಕವಾಗಿ ನಡ್ಕೊಳ್ತಾರೆ, ಶೋಷಣೆ ಮಾಡ್ತಾರೆ. ದುರ್ಬಲರು ಸಿಕ್ಕಿದ್ರ ಅವ್ರನ್ನ ಶೋಷಣೆ ಮಾಡಿ ಲಾಭ ಪಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ನೋಡಿ, ಇವನ್ ಯಾವನು ಬಂದ ಆ ಸಮಯ ನೋಡಿ ಇವನಿಗೆ ಟೋಪಿ ಹಾಕೋಣ, ನೋಡಿದಿರಾ ಸಮಾಜದಲ್ಲಿ ಹಂಗೆ ಮಾಡೋದು. ನೋಡಿ, ಫನ್ ತಮಾಷೆ ಮಾಡಿ ಕಿಂಡಲ್ ಮಾಡಿ ಮಜಾ ತಗೊಳಕ್ ಹೋಗ್ತಾರೆ. ನೋಡಿದಿರಾ ಈ ತರದೆಲ್ಲ? ದುರ್ಬಲರು ಸಿಕ್ಕಿದ್ರೆ ಶೋಷಣೆ ಮಾಡ್ತಾರೆ. ಪ್ರಭುಜಿ, ನಮಗೆ ಅದೇ ಅನುಭವ ಆಗಿದೆ. ನೋಡಿ, ಅವರಿಂದ ಏನಾದ್ರೂ ನೋಡಿ ಲಾಭ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇವನಿಗೆ ಟೋಪಿ ಹಾಕಿ ಕಳ್ಸೋಣ, ಮೋಸ ಮಾಡೋಣ ಇವನಿಗೆ.
ನೋಡಿ ಇವನು ಯಾರೋ ಬಂದ ನೋಡಿ, ಈ ತರದ್ದು ಇರುತ್ತೆ ವ್ಯವಹಾರಗಳಲ್ಲಿ. ನೋಡಿ ಹಂಗೆ ವ್ಯಾವಹಾರಿಕ ಜನ, ಇವತ್ತಿನ ಜನ ವ್ಯಾವಹಾರಿಕವಾಗಿ ಹೆಂಗ್ ಬದುಕ್ತಿದ್ದಾರೆ ನೋಡಿ. ನೋಡಿ ರಾಜಸ ಗುಣದಲ್ಲಿ ಇದ್ದವ್ರು ಈ ತರ ಎಲ್ಲ ಮಾಡ್ತಾರೆ. ಜನಗಳನ್ನ ನೋಡಿ ಈ ತರ ವ್ಯತ್ಯಾಸವಾಗಿ ಕಾಣ್ತಾರೆ. ಇವನ್ ಯಾರೋ ಗಮಾರ, ಇವನಿಗೆ ಟೋಪಿ ಹಾಕೋಣ, ಇವನ ಹತ್ರ ಇದೆಲ್ಲನೂ ಏನಾದ್ರೂ ಮಾಡಿ ಕಿತ್ಕೊಂಡು ಕಳಿಸ್ಬಿಡೋಣ. ನೋಡಿ ಈ ತರ ಮಾಡೋದು. ನೋಡಿ ಯಾರೋ ಒಬ್ಬ ನೋಡಿ ಬಹಳ ಬಲಿಷ್ಠವಾದವನು, ಬಹಳ ಅಧಿಕಾರದಲ್ಲಿರೋನು, ನೋಡಿ ಆತನಿಗೆ ಇನ್ಫ್ಲೂಯೆನ್ಷಿಯಲ್ ಇರೋನು ನೋಡಿ ಬಂದ್ರೆ ಅವನಿಗೆ ಮಾತ್ರ ಗೌರವ ಕೊಡು. ವಿಶೇಷವಾಗಿ ಯಾರು ಸಾಮಾಜಿಕ ಸೇವೆಗಳಲ್ಲಿರ್ತಾರೆ ನೋಡಿ, ಅಧಿಕಾರಗಳಲ್ಲಿರ್ತಾರೆ ನೋಡಿ, ಈ ತರದವ್ರು ವಿಶೇಷವಾಗಿ ರಾಜರುಗಳು ನೋಡಿ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರಿಗೆ ಈ ತರ ಜ್ಞಾನವನ್ನ ಕೊಡ್ತಿದ್ರು ನೋಡಿ. ಭಗವದ್ಗೀತೆಯನ್ನ ನೋಡಿ, ರಾಜವಿದ್ಯಂ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಾಗಮಂ ಗಮ್ಯಂ ನೋಡಿ, ಕರ್ತುಂ ಅವ್ಯಯಂ ಸುಸುಖಂ ಅಂತ ಹೇಳೋದು ನೋಡಿ. ಇದನ್ನ ರಾಜರಿಗೆ ಹೇಳ್ಕೊಂಡು ಬರ್ತಿದ್ರು ಗೊತ್ತಾ? ಭಗವದ್ಗೀತೆ ನೀವು ಹತ್ರ ಓದಿದ್ರ? ಭಗವದ್ಗೀತೆಯನ್ನ ಮೊದಲು ಯಾರಿಗೆ ಹೇಳ್ಕೊಡ್ತಾನೆ ಕೃಷ್ಣ? ರಾಜ ಋಷಿಗಳಿಗೆ ಹೇಳ್ತಾ ಇದ್ರು. ರಾಜ ಋಷಿಗಳಿಗೆ ಹೇಳ್ತಿದ್ರು ನೋಡಿ. ರಾಜ ಋಷಿಗಳಿಗೆ ಹೇಳ್ತಿದ್ದು ರಾಜರುಗಳಿಗೆ. ಯಾಕೆ ರಾಜರುಗಳಿಗೆ ಹೇಳ್ತಿದ್ರು ಅಂದ್ರೆ, ಅವರು ಅವ್ರ ಪ್ರಜೆಗಳಿಗೆ ಆ ರೀತಿ ನಡ್ಕೊಳ್ಳಿ, ಅದೇ ಧರ್ಮ ತತ್ವ ಒಂದನ್ನ ಪ್ರಜೆಗಳಿಗೂ ಕೂಡ ಕಲ್ಸ್ಕೊಡ್ಲಿ ಅಂತ ಈ ತರ ಹೇಳ್ಕೊಡ್ತಿದ್ದು. ರಾಜರುಗಳಿಗೆ ಹೇಳ್ಕೊಡ್ತಿದ್ದು ನೋಡಿ. ಹಂಗೆ ಪರಂಪರೆಯಲ್ಲಿ ಬರ್ತಿತ್ತು ನೋಡಿ. ಈ ವಿದ್ಯೆಯು ರಾಜವಿದ್ಯೆ ನಾವು ಇವಾಗ ಕಲಿತಾ ಇದ್ದೀರಲ್ವಾ, ಇದು ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತ. ಈ ನೋಡಿ, ಈ ಶ್ಲೋಕಕ್ಕೂ 22ನೇ ಶ್ಲೋಕದ ಅನುವಾದಕ್ಕೂ ಹೋಲಿಸ್ಕೊಳ್ಳಿ ನೋಡಿ. 22ನೇ ಶ್ಲೋಕದ ಅನುವಾದ: ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತಾವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. 9ನೇ ಅಧ್ಯಾಯದ 2ನೇ ಶ್ಲೋಕ, 18ನೇ ಅಧ್ಯಾಯದ 22ನೇ ಶ್ಲೋಕ ಓದ್ಕೊಳ್ಳಿ, ವ್ಯತ್ಯಾಸ ಕಾಣುತ್ತೆ ನೋಡಿ. ಭಗವದ್ಗೀತೆಯಲ್ಲಿ ನಮಗೆ ಕೃಷ್ಣ ಕೊಡ್ತಿರೋದು ರಾಜವಿದ್ಯೆ ನೋಡಿ. ಇದನ್ನ ನೋಡಿ ಇಲ್ಲಿ ಹೇಳುವಂಥದ್ದು ನೋಡಿ. ಇಲ್ಲಿ ಹೇಳ್ತಾರೆ, ಪ್ರತ್ಯಕ್ಷಾವಾಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಅವ್ಯಯಂ ಅಂದ್ರೆ ಶಾಶ್ವತವಾದದ್ದು ನೋಡಿ. ಇಲ್ಲಿ 22ನೇ ಶ್ಲೋಕದಲ್ಲಿ ನೋಡಿ, ತಾಮಸ ಗುಣದಲ್ಲಿ ಇರೋವನಿಗೆ ತಾಮಸ ಗುಣದ ಜ್ಞಾನ ನೋಡಿ, ಈ ತಿಳುವಳಿಕೆ ಹೆಂಗಿರುತ್ತಂದ್ರೆ ಸತ್ಯದ ತಿಳುವಳಿಕೆನೇ ಇರೋದಿಲ್ಲ ಆತನಿಗೆ. ಅಲ್ಪವಾದದ ಬಗ್ಗೆನೇ ಅವನು ಹೆಚ್ಚು ಗಮನ ಕೊಡ್ತಾನೆ. ಯಾವ ಜ್ಞಾನವೂ ಅಲ್ಪವಾದದ್ದು ನೋಡಿ. ಈ ಇಮಿಡಿಯೇಟ್ ಅವನಿಗೆ ಖುಷಿ ಕೊಡುತ್ತೆ, ಮುಂದಕ್ಕೆ ಅವನಿಗೆ ನೋಡಿ ಹಾನಿ ಮಾಡುತ್ತೆ ನೋಡಿ. ಅಂಥದ್ದು ಒಂದು ಜ್ಞಾನ ಅದು ತಾಮಸ ಗುಣದಲ್ಲಿದೆ ಅಂತ ತಿಳ್ಕೊಂಡು ನೋಡಿ. ಸಿಗರೇಟ್ ಕುಡಿತಿರ್ತಾರೆ, ಅವ್ರಿಗೆ ದಮ್ ಅಂತಿರ್ತಾರೆ ನೋಡಿ. ಸಿಗರೇಟ್ ಕುಡಿತಿರ್ತಾರೆ, ಅವ್ರಿಗೆ ಮಜಾ ಬರ್ತಾ ಇರುತ್ತೆ ನೋಡಿ. ಡ್ರಗ್ಸ್ ತಗೊಂತಿರ್ತಾರೆ, ಇನ್ಸ್ಟೆಂಟ್ ಆಗಿ ಆ ಕ್ಷಣಕ್ಕೆ ಖುಷಿ ಕೊಡ್ತಿರುತ್ತೆ, ತೇಲ್ತಿರ್ತಾರೆ ನೋಡಿ ಸಂತೋಷದಲ್ಲಿ ನೋಡಿ. ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಏನಾಗುತ್ತೆ? ದೇಹಕ್ಕೆ ತೀವ್ರತರ ಹಾನಿ ಆಗುತ್ತೆ. ನರ್ವ್ಸ್ ಎಲ್ಲ ಅಲ್ಲಿ ವೀಕ್ ಆಗ್ಬಿಡುತ್ತೆ ಪ್ರಭು ಅವ್ರಿಗೆ. ಹಾನಿ ಆಗುತ್ತೆ ನೋಡಿ. ಏನು ಇನ್ಸ್ಟೆಂಟ್ ಪ್ಲೆಷರ್ ನೋಡಿ, ತಕ್ಷಣ ಅವರಿಗೆ ಪರಮಾನಂದ ಅಂತ ಏನ್ ಸಿಗುತ್ತೋ, ಕಿಕ್ ಅಂತ ಏನ್ ಸಿಗುತ್ತೋ ನೋಡು, ಅದು ಪ್ರಪಾತಕ್ಕೆ ಹಾಕ್ಬಿಡುತ್ತೆ ನೋಡಿ. ಇದೆಲ್ಲ ತಾಮಸ ಗುಣ ನೋಡಿ. ಹಿಂಗೆ ಒಬ್ಬ ಜ್ಞಾನಿಯಾದವನು ಏನನ್ನ ಮಾಡಬೇಕು, ಏನ್ ಮಾಡಬಾರ್ದು, ಯಾವುದು ಜ್ಞಾನ, ಯಾವುದು ಸತ್ವದ ಗುಣದಲ್ಲಿ ಇದು ಜ್ಞಾನ, ಯಾವುದು ರಾಜಸ ಗುಣ, ಯಾವುದು ತಾಮಸ ಅನ್ನುವಂಥದ್ದನ್ನ ನೋಡಿ ಅರ್ಥ ಮಾಡಿಕೊಂಡು ಬದುಕಬೇಕು ನೋಡಿ. ಅದೇ ಪ್ರಕಾರವಾಗಿ ಯಾರು ಕೃಷ್ಣ ನೋಡಿ, ರಾಂತಿದೇವನ ಕಥೆಯಲ್ಲಿ ಓದಿದ್ವಿ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಿರ್ತಾರೋ ಅವರು ರಾಂತಿದೇವಂತರ ಆಗ್ತಾರೆ
ನೋಡಿ ಪ್ರಭು ಶ್ರೀರಾಮಚಂದ್ರನ ಭಕ್ತರಾದವರು ನೋಡಿ ಆ ದಯೆಯನ್ನ ನೋಡಿ ಆ ಅಳಿಲುಗಳ ಮೇಲೆ, ಕರಡಿಗಳ ಮೇಲೆ ನೋಡಿ. ಪ್ರಭು ಶ್ರೀರಾಮಚಂದ್ರನ ಎಲ್ಲ ಸಂಗಡಿಗರು ಇಂಥದ್ದೇ. ನನಗೆ ರಾಮಾಯಣ ಅಂದ್ರೆ ಪ್ರಭು ಶ್ರೀರಾಮಚಂದ್ರ ಬಹಳ ವಿಶೇಷ ನೋಡಿ. ಆ ಅವತಾರದಲ್ಲಿ ಪ್ರಭು ಶ್ರೀರಾಮಚಂದ್ರ ನೋಡಿ ಅರಮನೆಯಿಂದ ಆಚೆ ಬರ್ತಾನೆ. ಕಾಡಿಗೆ ವನವಾಸಕ್ಕೆ ಹೋದಾಗ ತನ್ನ ಅತ್ಯಂತ ಪರಮಾಪ್ತ ಸ್ನೇಹಿತ ಯಾರು ಅಂದ್ರೆ ಗುಹ ನೋಡಿ. ಆತ ಯಾರು ಅಂತಂದ್ರೆ ನಿಷಾದ ರಾಜ. ನಿಷಾದ ರಾಜರು ಅಂದ್ರೆ ಕಾಡಲ್ಲಿ ವಾಸ ಮಾಡುವಂತ ಜನ ನೋಡಿ. ಭಾಗವತದಲ್ಲಿ ಹೇಳ್ತಾರೆ ಇಂತಿಂತ ನೋಡಿ, ಭಗವದ್ಗೀತೆಯಲ್ಲೂ ಹೇಳ್ತಾರೆ ನೋಡಿ, ಭಾಗವತದಲ್ಲಿ ಹೇಳ್ತಾರೆ ನೋಡಿ, ನಿಷಾದ, ಆಂಧ್ರ ನೋಡಿ, ಈ ಪುಲಿಂದ, ಪೂಣ ನೋಡಿ, ಇವ್ರುಗಳ ಹೆಸರೆಲ್ಲ ಯವನ ನೋಡಿ, ಇವ್ರ ಹೆಸರುಗಳೆಲ್ಲ ಹೇಳಿ ನೋಡಿ, ಇಂಥವ್ರು ಭಗವಂತನಲ್ಲಿ ಆಶ್ರಯ ತಗೊಂಡ್ರೆ ಭಗವಂತ ಎಲ್ಲರನ್ನೂ ಕಾಪಾಡ್ತಾನೆ ಅಂತ ಹೇಳ್ತಾರೆ ನೋಡಿ. ಆಶ್ರಯ ಕೊಟ್ಟು ಉದ್ಧಾರ ಮಾಡ್ತಾರೆ, ಎಲ್ಲರೂ ಭಕ್ತಿ ಮಾಡ್ಬೋದು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಅದೇ ತರ ಶ್ಲೋಕ ಬರುತ್ತೆ. ಯಾವ ಶ್ಲೋಕದಲ್ಲಿ ನೋಡಿ, ವೈಶ್ಯೋ ಶೂದ್ರೋ ಸ್ತ್ರೀ ವೈಶ್ಯ ಶೂದ್ರೋ ಅಂತ ಬರುತ್ತೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ ಶ್ಲೋಕ ನಂಬರ್? ನೋಡಿ, ಮೊದಲು ಬ್ರಾಹ್ಮಣರು ಕ್ಷತ್ರಿಯರ ಬಗ್ಗೆ ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲರೂ ಪುಣ್ಯಾತ್ಮರು ಅಂತ ಹೇಳ್ತಾರೆ ನೋಡಿ. ಆಮೇಲೆ ವೈಶ್ಯ, ಸ್ತ್ರೀ, ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾರೆ. ನಾನು ಹಿಂದೆ ನಿಮ್ಗೆ ಹೇಳಿದ್ದೆ, ಈ ಶ್ಲೋಕವನ್ನ ನಾನು ಚರ್ಚೆ ಮಾಡಿದ್ದಿನ ನಾವು ಇಂಗ್ಲಿಷ್ ಅಲ್ಲಿ 9.32 ಪ್ರಭು. ಓದಿ ಮಾತಾಜಿ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಆಪಿ ಸ್ಯು ಪಾಪಯೋ ನಯಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾಸ್ತೆ ಆಪಿ ಯಾಂತಿ ಪರಾಂ ಗತಿಂ. ಅದೇ ಅಲ್ವಾ ಪ್ರಭು? ಹೌದು ಹೌದು ಹೌದು. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹರೇ ಕೃಷ್ಣ ಪ್ರಭು. ಅದ್ರ ಹಿಂದಿನ ಶ್ಲೋಕ ಓದಿ ಮಾತಾಜಿ, ಅನುವಾದ ಓದಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಅದ್ರ ಹಿಂದಿನ ಶ್ಲೋಕ ಓದಿ ಮಾತಾಜಿ. ಎಷ್ಟನೇ ಶ್ಲೋಕ ನಂಬರ್ ಹೇಳ್ತೀರಿ? 7ನೇ ಅಧ್ಯಾಯದ 32 ಹೇಳ್ತಿದ್ದೀರಾ? ಅಲ್ಲ ಪ್ರಭು, 9ನೇ ಅಧ್ಯಾಯದ 31, 9ನೇ 32. ನೋಡಿ, ಹಂಗೆ ಅಲ್ಲಿ ಬ್ರಾಹ್ಮಣ ಅಂತ ಬರುತ್ತೆ ನೋಡಿ. ಬ್ರಾಹ್ಮಣ ಅದು ಹಿಂದಿನ ಶ್ಲೋಕದಲ್ಲಿ ಹಿಂದೆ ಮುಂದೆ ನೋಡಿ. ಇಲ್ಲಿ 33ನೇ ಶ್ಲೋಕ. ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶ್ವತ್ಥವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಕು. ಹೀಗೆ ನೋಡಿ, ಒಂದು ಕಡೆಗೆ ನೋಡಿ ಕೀಳು ಜನ್ಮದವರಾದ ಅಂತ ಹೇಳ್ತಾರೆ ನೋಡಿ. ನೋಡಿ ಹಿಂಗ್ ಕೇಳಿ ನನ್ನ ಜೊತೆ ನೋಡಿ ತುಂಬಾ ಬೇಜಾರಾದವ್ರು ಇದ್ದಾರೆ. ಭಗವದ್ಗೀತೆ ಈ ಶ್ಲೋಕ ಡಿಸ್ಕಸ್, ನಾನು ಭಗವದ್ಗೀತೆಯನ್ನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಭಗವದ್ಗೀತೆಯಲ್ಲಿ ಸ್ತ್ರೀಯರನ್ನ ಕೀಳು ಜನ್ಮದವರು ಅಂತೆಲ್ಲ ಹೇಳಿದ್ದಾರೆ. ನಾನು ಭಗವದ್ಗೀತೆ ಕ್ಲಾಸಿಗೆ ಬರಲ್ಲ ಅಂತ ನನಗೆ ಅನಿಸಿದ ನೋಡಿ. ಹಿಂಗೆ ಆಕ್ಚುಲಿ ಆ ಶ್ಲೋಕ ಅರ್ಥ ಹಂಗಲ್ಲ ನೋಡಿ. ನಮ್ಮ ಜನ್ಮಕ್ಕೆ ನೀವು ನಿಷಾದರಾಗುತ್ತೀರೋ, ಸ್ತ್ರೀಯರಾಗುತ್ತೀರೋ, ಶೂದ್ರರಾಗುತ್ತೀರೋ, ವೈಶ್ಯರಾಗುತ್ತೀರೋ, ಇದಕ್ಕೆ ಯಾರು ಕಾರಣ? ರಾಜನಾಗುತ್ತೀರೋ, ಬ್ರಾಹ್ಮಣನಾಗುತ್ತೀರೋ, ದೇವತೆಗಳಾಗುತ್ತೀರೋ, ನಾವು ನಮ್ಮ ಕರ್ಮಗಳು ನಾವೇ ಕಾರಣ. ದೇಹಕ್ಕೆ ನಮ್ಮ ಕರ್ಮಗಳಿಗೆ ನಾವೇ ಹೊಣೆ ನೋಡಿ. ಹಿಂಗೆ ನಮ್ಮ ನೋಡಿ, ಸರ್ಕಾರ ಹೇಳುತ್ತ ಅಪರಾಧಿಗಳಿಗೆ ಹೋಗಿ ಎಲ್ಲ ಕ್ರೈಮ್ ಮಾಡಿ ಬನ್ನಿ, ಅಪರಾಧ ಮಾಡಿ ಬನ್ನಿ ಅಂತ ಹೇಳುತ್ತಾ? ಹೇಳುದಿಲ್ಲ. ಅದು ಇನ್ನೊಂದ್ ತರ ಹೇಳುತ್ತೆ, ಮಾಡಬೇಡಿ ಅಂತ ಹೇಳುತ್ತೆ ನೋಡಿ. ಜನ ಸುಮ್ಮನೆ ಇರೋದಿಲ್ಲ ನೋಡಿ. ಅಪರಾಧ ಮಾಡ್ತಾರೆ ನೋಡಿ, ಜೈಲಿಗೆ ಹೋಗ್ತಾರೆ, ದಂಡನೆ ತಗೋತಾರೆ ನೋಡಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಬೇರೆ. ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ನೋಡಿ ಪರಮಗತಿಯನ್ನ ಪಡಿತಾರೆ ಅಂತ. ಅವ್ರು ನಾನು ನೋಡಲ್ಲ, ವ್ಯತ್ಯಾಸ ನೋಡಲ್ಲ ಅಂತ ಕೃಷ್ಣ ಹೇಳ್ತಾನೆ. ನನಗೆ ಆ ಮಾತಾಜಿಗೆ ನೋಡಿ ಸಮಾಧಾನ ಪಡಿಸೋದಕ್ಕೆ ತುಂಬಾ ಕಷ್ಟ ಆಯ್ತು ನೋಡಿ. ಅರ್ಥ ಮಾಡ್ಕೊಳ್ಳೋದು ಬಹಳ ಸೂಕ್ಷ್ಮವಾಗಿ ನೋಡಿ, ಸತ್ವಗುಣದಲ್ಲಿ ಅರ್ಥ ಮಾಡ್ಕೊಳ್ಳೋದು.
ಪ್ರಯತ್ನ ಮಾಡಿದ್ರೆ ಅರ್ಥ ಆಗುತ್ತೆ. ನೋಡಿ, ಇದನ್ನೇ ಬೇಜಾರ ಮಾಡ್ಕೊಂಡು ಬಿಟ್ಟೋಗ್ಬಿಟ್ರೆ ಪಾಪ ಅವರು ಕೊನೆ ಪಕ್ಷ ನನ್ನ ಜೊತೆ ಚರ್ಚೆ ಆದ್ರೂ ಮಾಡಿ ಕೇಳಿ ತಿಳ್ಕೊಂಡು ಆಮೇಲೆ ತುಂಬಾ ಪಶ್ಚಾತ್ತಾಪಪಟ್ಟು, ಅಯ್ಯೋ ನಾನು ಬೇರೆ ತರ ಅರ್ಥ ಮಾಡ್ಕೊಂಡ್ಬಿಟ್ಟೆ, ನಿಮಗೂ ಕೂಡ ಹರ್ಟ್ ಮಾಡ್ಬಿಟ್ಟೆ. ಭಗವದ್ಗೀತೆಯನ್ನ ನಾನು ಕೃಷ್ಣನನ್ನ ಭಗವದ್ಗೀತೆಯನ್ನ ಅವ್ರು ಎಷ್ಟು ಹರ್ಟ್ ಆದ್ರು ಅಂದ್ರೆ ನೋಡಿ, ಹಂಗೆ ನಾನು ಹೇಳೋದು ವಿಷಯ ಅರ್ಥ ಆಗ್ತಿದ್ಯಾ? ಯಾವ ಸಂದರ್ಭಕ್ಕಾಗಿ ಯಾವ ವಿಷಯವನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ? ನೋಡಿ, ಹಿಂಗೆ ಕೃಷ್ಣ ವ್ಯತ್ಯಾಸ ಮಾಡಲ್ಲ ಆಕ್ಚುಲಿ. ಅಂದ್ರೆ ಇಲ್ಲಿ ಎಲ್ಲರನ್ನು ಸಮನಾಗಿ ನೋಡ್ಬೇಕು ಅಂತ ಹೇಳಿದಾರಲ್ಲ, ಆದ್ರೆ ಇಲ್ಲಿ ಕೃಷ್ಣನೇ ಈ ರೀತಿ ಹೇಳ್ತಾ ಇದಾರಲ್ಲ ಅಂತ. ನೋಡಿ, ಕೃಷ್ಣ ಹೇಳ್ತಿರೋದು ನಾನ್ ವ್ಯತ್ಯಾಸ ಮಾಡಲ್ಲ ಅಂತ ಹೇಳ್ತಿದ್ದಾನೆ. ಕೃಷ್ಣ ವ್ಯತ್ಯಾಸ ಇದೆ, ಎಕ್ಸಿಸ್ಟ್ ಆಗಿದೆ, ಪ್ರಸ್ತುತ ವ್ಯತ್ಯಾಸ ಇದೆ. ಆದ್ರೆ ಕೃಷ್ಣ ಎಂಥ ದಯಾಮಯ ಅಂದ್ರೆ, ಪ್ರಭು ಶ್ರೀರಾಮಚಂದ್ರ ಎಂಥ ದಯಾಮಯ ಅಂದ್ರೆ ನೋಡಿ, ವ್ಯತ್ಯಾಸನೇ ಕಾಣಲ್ಲ. ಎಲ್ಲರನ್ನೂ ಉದ್ಧಾರ ಮಾಡುವಂತ ಪ್ರಯತ್ನ, ಎಲ್ಲರಿಗೂ ಸೇವೆ ಕೊಡು, ಎಲ್ಲರಿಗೂ ಅವಕಾಶಗಳು, ಈ ತರದ್ದು ಒಂದು ವಿಶೇಷ ದಯೆ, ಕೃಪೆ. ಆದ್ರೆ ನೋಡಿ, ನಮ್ಮ ದೇಹಗಳಿಗೆ ಇವೆಲ್ಲ ನಾವೇ ಹೊಣೆ. ನಮ್ಮ ಕರ್ಮಾನುಸಾರ ನಾವು ನಮ್ಮ ದೇಹಗಳನ್ನ ಪಡ್ಕೊಂಡು ನೋಡಿ, ನೋಡಿ ಈ ತರ ಇಲ್ಲಿ ಅರ್ಜುನನ್ ಹೇಳ್ತಿರಲ್ವಾ, ನೋಡಿ ಇಲ್ಲಿ ಹೇಳ್ತಾರಲ್ವಾ, ನೋಡಿ ಇಲ್ಲಿ ಹೇಳ್ತಾರೆ, ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು, ರಾಜ ಋಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು, ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಹೇಳು. ಹಂಗೆ ಇದು ಕೃಷ್ಣನ ಆದೇಶ, ಕೃಷ್ಣನ ಹತ್ರ ಹೋಗ್ಬೇಕಂತೆ. ನೋಡಿ, ಹಿಂಗೆ ನೋಡಿ, ಜ್ಞಾನ ಅಂದ್ರೆ ನೋಡಿ, ಭಗವದ್ಗೀತೆ ಜ್ಞಾನ ಅಂದ್ರೆ ಈ ತರ ಸಿಗುತ್ತೆ. ಇದರಲ್ಲಿ ನಾವು ತಾಮಸ ಗುಣ, ರಾಜಸ ಗುಣ ಅನ್ನುವಂಥದ್ದು ಎರಡು ನೋಡಿ ಅಂಶಗಳನ್ನ ನಾವು ಕಾಣ್ತೇವೆ. ನೋಡಿ, ಸತ್ವಗುಣದಲ್ಲಿದ್ದಂಥವ್ರು ಹಿಂಗಿರ್ತಾರೆ. ನೋಡಿ, ಸತ್ವಗುಣದಲ್ಲಿದ್ದವರು ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ಅರ್ಥ ಮಾಡ್ಕೋಬೇಕು. ನೋಡಿ, ಜೀವಿಗಳಲ್ಲಿ ವ್ಯತ್ಯಾಸ ಮಾಡೋದಿಲ್ಲ. ನೋಡಿ, ಹಂಗೆ ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂತೀವಿ. ನೋಡಿ, ಹಿಂಗೆ ಭೇದಗಳನ್ನು ಇಟ್ಕೊಂಡು ಮಾಡೋದು, ದೇಹ ಅಂತಂತ ನೋಡಿ. ಹಿಂಗೆ ನೋಡಿ, ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿದೆ ಎಂದು ಹೇಳುತ್ತಾರೆ. ನೋಡಿ, ಹಿಂಗೆ 3 ತರದ ಜ್ಞಾನಗಳಿದಾವೆ. ನಾವು ಪಡ್ಕೊಳ್ಳುವಂತ ಜ್ಞಾನ, ಈ ಪ್ರಹ್ಲಾದ್ ಮಹಾರಾಜನ್ ಯಾರಾದ್ರೂ ಭಾಗವತ ಪುರಾಣ ತಗೊಂಡು ಓದ್ಬೋದು. ನಾನು ಹೇಳಿದ್ರೆ ಈ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿದೆ. ಪ್ರಹ್ಲಾದ್ ಮಹಾರಾಜ ಶುಕ್ರಾಚಾರ್ಯರ ಗುರುಕುಲದಲ್ಲಿ ನೋಡಿ ಷಂಡಕ ಅಮರಕ ಹತ್ರ ಪಾಠ ಕೇಳ್ತಿರ್ತಾನೆ. ಅವನಿಗೆ ಯಾವ ತರ ಶಿಕ್ಷಣವನ್ನು ಕೊಡಕ್ಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ? ಯಾರಾದ್ರೂ ಭಾಗವತ ಮೂರಕ್ಕೆ ಹೇಳ್ತೀರಾ? ಯಾವ ತರ ಶಿಕ್ಷಣ ಕೊಡಕ್ ಹೋಗ್ತಿರ್ತಾರೆ ಅವರು? ಯಾವ ವಿದ್ಯೆಗಳನ್ನ ಹೇಳ್ಕೊಡ್ತಿರ್ತಾರೆ? ದೈತ್ಯ ಕುಲದಲ್ಲಿ ಏನೇನ್ ಬೇಕೋ ಅದನ್ನ. ಅದ್ ಯಾವ್ದಾಗಿರುತ್ತೆ? ದೈತ್ಯ ಕುಲದಲ್ಲಿ ಏನ್ ಹೇಳ್ಕೊಡ್ತಾರೆ? ಹಿರಣ್ಯಕಶಿಪುದೇ ಅವ್ರದೇ ಹೇಳ್ತಾ ಇರ್ತಾರೆ ಪ್ರಭು, ಅವ್ರದೇ ಸ್ಮರಣೆ ಮಾಡ್ಬೇಕು ಅಂತ. ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರ ಅಥವಾ ಬೇರೆ ಯಾವುದೇ ಭೌತಿಕವಾದದನ್ನ ಹೇಳ್ಕೊಡಿ, ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಹೇಳ್ಕೊಡ್ಬೇಡಿ ಅಂತ ಹೇಳಿರ್ತಾನೆ ಪ್ರಭುಜಿ ಹಿರಣ್ಯಕಶಿಪು. ಅದ್ರ ಹುಡುಕಿ ತೆಗೆದು ನೋಡ್ತೀರಾ? ಯಾರಾದ್ರೂ ಹುಡುಕ್ಬೋದಾ ಭಾಗನ ನೋಡಿ? ನೋಡಿ, ಅವ್ರಿಗೆ ಅಸುರ ವಿದ್ಯೆಗಳು ಹೇಳ್ಕೊಡ್ತಾರೆ. ಅಸುರ ವಿದ್ಯೆಗಳೇನು? ಅಸುರ ವಿದ್ಯೆಗಳು ಏನಾಗಿರುತ್ತೆ? ಮಾಯ ಆಗೋದು, ಯುದ್ಧ ಮಾಡಿ ಹಿಂಸೆ ಕೊಡೋದು, ಕೊಲ್ಲೋದು, ಇನ್ನರ ಮೇಲೆ ದಬ್ಬಾಳಿಕೆ ಮಾಡೋದು. ವೆರಿ ಗುಡ್ ಮಾತಾಜಿ.
ನೋಡಿ ಇದು ಎಕ್ಸಾಕ್ಟ್ ಆನ್ಸರ್. ನೋಡಿ ನೋಡಿ ಅವನಿಗೆ ಆತನಿಗೆ ಎಂತ ಶಿಕ್ಷಣ ಕೊಡಕ್ಕೆ ಅವ್ರು ಹೋಗ್ತಿರ್ತಾರೆ ಅಂದ್ರೆ ಅಸುರಿ ವಿದ್ಯೆಗಳು. ಅಸುರಿ ವಿದ್ಯೆಗಳು ಅಂದ್ರೆ ಹೆಂಗೆ ನೋಡಿ, ರಾವಣ ಲಂಕೆಯನ್ನ ಯಾರಿಂದ ಕಿತ್ಕೊಳ್ತಾನೆ? ಅವ್ರ ಅಣ್ಣ ಮಲ ಅಣ್ಣ ಕುಬೇರ್ನಿಂದ ಕಿತ್ಕೊಳ್ತಾನೆ. ನೋಡಿ ನೋಡಿ ಹಂಗೆ ಯಾರಾದ್ರ ಭಾಗ ಹುಡುಕಿ ನೋಡಿ. ಈ ಅಧ್ಯಾಯ ಓದಿ ಮಾತಾಜಿ, 5ನೇ ಅಧ್ಯಾಯ, ಸ್ಕಂದ 7 5ನೇ ಅಧ್ಯಾಯ. ಆ ಭಾಗನೇ ಓದ್ಬೇಕು, ಬೇರೆ ಏನು ಹೇಳ್ಬಾರ್ದು. ನೋಡಿ ಹಂಗೆ ಅಸುರಿ ವಿದ್ಯೆಗಳು ಅಂತಂದ್ರೆ ಯಾರ ಹತ್ರ ಹೆಂಗೆ ಕಿತ್ಕೊಳ್ಳೋದು ನೋಡಿ, ಯಾರ ಹತ್ರ ಹೆಂಗೆ ನೋಡಿ ಈ ತರದ್ದು. ಹಂಗೆ ಇಲ್ಲೂ ಇಲ್ಲ ಅನ್ಸುತ್ತೆ, ನೀವು ಹುಡುಕಿ ಹೇಳ್ಬೇಕು. 7ನೇ ಸ್ಕಂದದಲ್ಲಿ ಅಧ್ಯಾಯಗಳಲ್ಲಿ ಬೇರೆ ವ್ಯತ್ಯಾಸ ನೋಡಿ. ಸ್ಕೂಲಲ್ಲಿ ಏನ್ ಹೇಳ್ಬೋದು? ಹರೇ ಕೃಷ್ಣ ಪ್ರಭು. ಪ್ರಹ್ಲಾದ್ ಮಹಾರಾಜರು ಮೊದಲು ಮತ್ತೆ ಸಾಯಂಕಾಲ ಯಾರು ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಹ್ಲಾದ್ ಮಹಾರಾಜನು ಮೊದಲೇ ಭಕ್ತಿ ಜೀವನದಲ್ಲಿ ಶಿಕ್ಷಣವನ್ನು ಪಡೆದಿದ್ದನು. ಆದರೆ ಅವನ ತಂದೆಯು ಶುಕ್ಲಾಚಾರ್ಯರ ಪುತ್ರರ ಬಳಿ ಅವನನ್ನು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದಾಗ ಅವರು ಇತರ ಅಸುರ ಪುತ್ರರೊಂದಿಗೆ ಅವನನ್ನು ತಮ್ಮ ಶಾಲೆಗೆ ಸೇರಿಸಿಕೊಂಡ್ರು. ಉಪಾಧ್ಯಾಯರು ಕಲಿತಿದ್ದ ರಾಜನೀತಿ ಮತ್ತು ಅರ್ಥಶಾಸ್ತ್ರಗಳ ವಿಷಯವನ್ನು ಪ್ರಹ್ಲಾದನು ಲಕ್ಷ್ಯ ಕೊಟ್ಟು ಕೇಳಿ ಪಠಿಸುತ್ತಿದ್ದನು. ಆದರೆ ರಾಜನೀತಿಯು ಒಬ್ಬನನ್ನು ಮಿತ್ರನನ್ನಾಗಿ ಮತ್ತೊಬ್ಬನನ್ನು ಶತ್ರುವಾಗಿ ಪರಿಗಣಿಸುವುದನ್ನು ಒಳಗೊಂಡಿರುತ್ತದೆ. ಈ ಕಾರಣದಿಂದ ಪ್ರಹ್ಲಾದನಿಗೆ ಅದು ಇಷ್ಟ ಆಗ್ಲಿಲ್ಲ. ಅಲ್ಲಿಂದ ಓದ್ಲ ಪ್ರಭು? ಓದಿ ಮಾತಾಜಿ, ಓದಿ. ನನ್ನ ಪ್ರೀತಿಯ ದೊರೆ ಯುಧಿಷ್ಠಿರನೇ, ಒಂದಾನೊಂದು ಕಾಲದಲ್ಲಿ ಅಸುರ ರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನನ್ನು ಮಡಿಲಲ್ಲಿ ಕುಳ್ಳರಿಸಿಕೊಂಡು ತುಂಬಾ ವಾತ್ಸಲ್ಯದಿಂದ ವಿಚಾರಿಸಿದನು. ಪ್ರಿಯ ಪುತ್ರನೇ, ನೀನು ಅಧ್ಯಾಪಕರಿಂದ ಕಲಿತುಕೊಂಡಿರುವ ಅತ್ಯುತ್ತಮ ವಿಷಯ ಯಾವುದು? ನನಗೆ ತಿಳಿಸು. ಪ್ರಹ್ಲಾದ್ ಮಹಾರಾಜನು ಉತ್ತರಿಸಿದನು, ಅಸುರವರ್ಯನೇ, ನನ್ನ ಗುರುವಿನಿಂದ ನಾನು ಕಲಿತುಕೊಂಡದ್ದೇನೆಂದರೆ ಅನಿತ್ಯವಾದ ಶರೀರವನ್ನು, ಅಶಾಶ್ವತವಾದ ಗೃಹಸ್ಥ ಜೀವನವನ್ನು ಸ್ವೀಕರಿಸುವವನು ಯಾವನೇ ಆಗಲಿ ಅವನು ಸದಾ ಆತಂಕದಿಂದ ಉದ್ವಿಗ್ನನಾಗಿರುತ್ತಾನೆ. ನೀರಿಲ್ಲದ ಕೇವಲ ದುಃಖದಿಂದ ತುಂಬಿದ ಅಂಧಕೂಪದಲ್ಲಿ ಅವನು ಬಿದ್ದಿರುತ್ತಾನೆ. ಈ ಅವಸ್ಥೆಯನ್ನು ತ್ಯಜಿಸಿ ವ್ಯಕ್ತಿಯು ಕಾಡಿಗೆ ಹೋಗ್ಬೇಕು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಎಲ್ಲಿ ಕೇವಲ ಕೃಷ್ಣ ಪ್ರಜ್ಞೆಯೇ ಮರೆಯುವುದು ಆ ವೃಂದಾವನಕ್ಕೆ ಹೋಗ್ಬೇಕು. ಆ ಮೂಲಕ ದೇವತಮ ಪರಮ ಪುರುಷನಲ್ಲಿ ಆಶ್ರಯವನ್ನು ಪಡೆಯಬೇಕು ಅಂತ ಹೇಳ್ತಾರೆ ಪ್ರಭು. ನಾರದ ಮುನಿಗಳು ಸಾಕು ಮಾತಾಜಿ, ಸಾಕು. ಒಂದ್ ನಿಮಿಷ ಹುಡುಕ್ತೀನಿ ಪ್ರಭು. ಧನ್ಯವಾದ ಮಾತಾಜಿ. ನೋಡ್ರಿ, ಇದರಲ್ಲಿ ಬಹಳ ಮುಖ್ಯವಾದದ್ದು ಈ ಶ್ಲೋಕಕ್ಕೆ ನಾವು ಏನ್ ತಗೊಳ್ಳೋದು ಅಂತಂದ್ರೆ ನೋಡಿ, ಈ ಭಾಗ ಯಾವ ಭಾಗ ನೋಡಿ, ಯಾವ್ದು ಆ ಶ್ಲೋಕದಲ್ಲಿ ಇದೇ ಇದ್ರೆ ಹುಡುಕಿ ಹೇಳಿ. ದಿಸ್ ಈಸ್ ಮೈನ್ ಅಂಡ್ ದಟ್ ಬಿಲಾಂಗ್ಸ್ ಟು ಮೈ ಎನಿಮಿ ಶುಡ್ ವಿ ನೋಡಿ, ಈ ತರದ್ದು. ಇದು ನಂದು, ಇದು ಶತ್ರುದು. ನೋಡಿ ಈ ತರದ್ದು. ಇವರು ನನ್ನ ಶತ್ರುಗಳು, ಇವರು ನನ್ನ ಮಿತ್ರರು, ಇವ್ರು ನಾನು ಕೊಂದಾಕ್ಬಿಡ್ತೀನಿ. ನೋಡಿ ಇವ್ರು ದುರ್ಬಲರು, ಇವರಿಂದ ನಾನು ಕಿತ್ಕೊಂಡ್ಬಿಡ್ತೀನಿ. ನೋಡಿ ಈ ತರದ್ದು. ನೋಡಿ ಈ ತರದ್ದು ಜ್ಞಾನ ನೋಡಿ ಪ್ರಹ್ಲಾದ್ ಮಹಾರಾಜನಿಗೆ ಗುರುಕುಲದಲ್ಲಿ ಹೇಳ್ಕೊಡಕ್ ಹೋಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ಆಧುನಿಕ ಶಿಕ್ಷಣದಲ್ಲೂ ಇದೇ ತರನೇ ಹೇಳ್ಕೊಡ್ತಿರೋದು, ರ್ಯಾಟ್ ರೈಸ್. ನೋಡಿ, ನಾನು MBA ಓದ್ತಾ ಇರೋಂಥ ಒಬ್ಬ ಫ್ರೆಂಡ್ ನನಗೆ ಹೇಳ್ತಿದ್ದ, ಮಾಸ್ಟರ್ ಆಫ್ ಬಿಸ್ನೆಸ್ ನೋಡಿ, ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಹೆಂಗ್ ಮಾಡೋದು ಅಂತ, ಹೆಂಗೆ ಟೋಪಿ ಹಾಕೋದು ಅಂತ ಹೇಳ್ಕೊಡೋದು. ನೋಡಿ ವ್ಯಾಪಾರಕ್ಕೆ ಬರ್ತಾರೆ ನೋಡಿ ಅವ್ರಿಗೆ ಹೆಂಗೆಲ್ಲ ನಾವು ನೋಡಿ ಹೆಚ್ಚು ದುಡ್ಡು ಗಳಿಸೋದಕ್ಕೆ ಏನೇನೆಲ್ಲ ತಂತ್ರಗಾರಿಕೆ ಮಾಡ್ಬೇಕು ಅಂತ ನೋಡಿ, ಬಿಸ್ನೆಸ್ ಅಲ್ಲಿ ಮಾಡ್ಬೇಕಾಗಿರೋ ತಂತ್ರಗಾರಿಕೆ ನೋಡಿ ಈ ತರದ್ದು. ನೋಡಿ ಏನೇನೋ ಒಂದು ಊರಲ್ಲಿ ಒಂದು ಕತೆ ಹೇಳ್ತಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ, ಕೋತಿಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ. ಹೆಂಗೆ ಕೋತಿಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು? ಒಂದೂರಲ್ಲಿ ಕೋತಿಗಳಿದ್ವಂತೆ ನೋಡಿ, ಒಬ್ಬ ಬಂತನಂತೆ ಈ ಕೋತಿಗಳಿಂದ ವ್ಯಾಪಾರ ಮಾಡ್ಬೇಕು ಅಂತ ಬರ್ತಾನೆ. ಹೆಂಗೆ ಕೋತಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ಬೇಕಂದ್ರೆ ನೋಡಿ, ಆ ಕೋತಿಗಳನ್ನೆಲ್ಲ ಆತ ಹಿಡಿದು ಆ ಪ್ರದೇಶದಲ್ಲಿ ಕೋತಿಗಳಲ್ಲಿರೋ ತರ ಮಾಡ್ಬಿಡ್ತಾನೆ. ನೋಡಿ, ಇವತ್ತು ಬ್ಲ್ಯಾಕ್ ಮಾರ್ಕೆಟ್ ಅಂತ ಕೇಳಿರ್ತೀರಾ, ಕಾಳಸಂತೆ ಅಂತ ಹೇಳ್ತಾರೆ. ಕಾಳದಂಧೆ, ಕಾಳಸಂತೆ. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ?
ಸ್ವಲ್ಪ ಎಕನಾಮಿಕ್ಸ್ ಯಾರಾದ್ರೂ ಸ್ವಲ್ಪ ಗೊತ್ತಿರೋರು ಹೇಳಿ. ಬ್ಲ್ಯಾಕ್ ಮಾರ್ಕೆಟ್ ಅಂತಾರೆ. ದವಸ ಧಾನ್ಯ ಬೇಳೆ ಡೈರೆಕ್ಟ್ ಆಗಿ ಲೆಕ್ಕ ತೋರಿಸ್ತೀವ ಬಿಟ್ಟು ಅದಕ್ಕೆ ಡಿಮಾಂಡ್ ಮಾಡಿ ಬೆಲೆ ಜಾಸ್ತಿಗೆ ಮಾರ್ತಾರೆ ಪ್ರಭು. ಆರ್ಟಿಫಿಷಿಯಲಿ ನೋಡಿ, ಕೃತಕವಾಗಿ ನೋಡಿ ಅದನ್ನ ಡಿಮ್ಯಾಂಡ್ ಇಲ್ಲದೆ ತರ ನೋಡಿ, ಸಪ್ಲೈ ಇಲ್ಲದೆ ತರ ಮಾಡ್ತಾರೆ ಅವರು. ಸಪ್ಲೈ ಆಗ್ತಾ ಇಲ್ಲ, ಎಲ್ಲ ಹೋರ್ಡಿಂಗ್ ಮಾಡಿಟ್ಕೊಂಡಿರ್ತಾರೆ, ಬಚ್ಚಿಟ್ಕೊಂಡಿರ್ತಾರೆ. ಎಲ್ಲರೂ ಹಂಗೆ ಮಾಡ್ತಿರ್ತಾರೆ, ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲ ಹಂಗೆ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಡಿಮ್ಯಾಂಡ್ ಜಾಸ್ತಿ ಮಾಡಿಸ್ತಾರೆ. ಡಿಮ್ಯಾಂಡ್ ಮಾಡಿಸೋದಕ್ಕೆ ಹೋದ್ರೆ ಕಾಳ ದಂಧೆ, ಕಾಳ ಸಂತೆ, ಬ್ಲ್ಯಾಕ್ ಮಾರ್ಕೆಟ್ ನೋಡಿ, ಹಂಗೆ ಎಲ್ಲ ಬಚ್ಚಿಟ್ಕೊಂಡೋದು. ಆಮೇಲೆ ಅದಕ್ಕೆ ಎಲ್ಲೂ ಸಪ್ಲೈ ಇಲ್ಲ ಅಂತ ಹೇಳೋದು. ನೋಡಿ, ಕೋತಿಗಳಿಗೂ ಹಂಗೆ ಈ MBAದಲ್ಲಿ ಹೇಳ್ಕೊಡ್ತಾರೆ ನೋಡಿ, ಕೋತಿಗಳನ್ನೆಲ್ಲ ಹಿಡಿದು ಬಚ್ಚಿಟ್ಕೊಂಡ್ಬಿಟ್ಟಿರೋದು. ಅವಾಗ ನೋಡಿ ಸರ್ಕಾರಕ್ಕೆ ಅನ್ಸುತ್ತೆ, ಅಯ್ಯೋ ಕೋತಿಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ, ಕೋತಿಗಳನ್ನು ಉಳಿಸಕ್ಕೆ ಏನಾದ್ರು ಮಾಡಿ ಕೋತಿಗಳನ್ನ ಅಂತ ಹೇಳೋದು ನೋಡಿ. ಆಗ ಕೋತಿಗಳನ್ನ ನಾನು ಸಂಖ್ಯೆ ಜಾಸ್ತಿ ಮಾಡ್ತೀನಿ ನೋಡಿ. ಹುಲಿಗಳೆಲ್ಲ ಇವತ್ತು ನೋಡಿ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಅಂತ ಇದೆ. ಟೈಗರ್ಸ್ ನೋಡಿ, ಹುಲಿಗಳೆಲ್ಲನೂ ನೋಡಿ ನಾಶ ಆಗ್ತಿದಾವೆ ಅಂತ ಹೇಳಿ ಅದಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದೆ ಸರ್ಕಾರ ಪಾಪ. ನೋಡಿ ಹಿಂಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು, ಅದರಲ್ಲಿ ಇನ್ವೆಸ್ಟ್ ಮಾಡೋ ಥರ ಮಾಡೋದು, ಆಮೇಲೆ ಒಂದೊಂದೇ ಕೋತಿಗಳನ್ನು ಬಿಡೋದು ನೋಡಿ. ಕಾಳಸಂತೆ, ಕಾಳದಂಧೆ ನೋಡಿ, ಈ ತರ ಮಾಡೋದು ನೋಡಿ. ಈ ತರ ವಿದ್ಯೆಗಳನ್ನೆಲ್ಲ ಹೇಳ್ಕೊಡೋದು ನೋಡಿ, ಈ ತರದ್ ಆಗ್ಬಿಟ್ಟಿದೆ. ಹಾಗಾಗಿ ಜ್ಞಾನ ಅನ್ನುವಂಥದ್ದು ಸಾತ್ವಿಕ, ರಾಜಸಿಕ, ತಾಮಸಿಕ. ಅದರಲ್ಲಿ ರಾಜಸ ತಾಮಸ ಅಂದ್ರೆ ಹಿಂಗಿರುತ್ತೆ ನೋಡಿ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ನೋಡಂಗೆ ಯೋಗ ಸಾಧನೆ, ಸಿದ್ಧಿ, ಆಧ್ಯಾತ್ಮಿಕ ಉನ್ನತಿ ತಲುಪದವನು ನೋಡಿ ಸತ್ವಗುಣದಲ್ಲಿ ನಡ್ಕೊಳ್ತಾನೆ. ದೇಹದಲ್ಲಿ ವ್ಯತ್ಯಾಸಗಳು ಕಾಣಲ್ಲ. ವ್ಯತ್ಯಾಸಗಳು ಕಾಣದು ಇದ್ರೇನು ಕೂಡ ಹಿಂಗೆ ನೋಡಿ. ನಮ್ಮ ಉಪದೇಶಾಮೃತದಲ್ಲಿ ನಮ್ಮ ರೂಪ ಗೋಸ್ವಾಮಿಗಳು ಹೇಳ್ಕೊಡ್ತಾರೆ ನೋಡಿ, ಕನಿಷ್ಠಾಧಿಕಾರಿ, ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಅಂತ ಹೇಳ್ತಾರೆ ನೋಡಿ. ಕನಿಷ್ಠಾಧಿಕಾರಿ ಹೆಂಗಿರ್ತಾನೆ, ಅವನು ತುಂಬಾ ವ್ಯತ್ಯಾಸ ಮಾಡ್ತಿರ್ತಾನೆ. ನಾನು ಒಬ್ಬನೇ ಭಕ್ತಿ ಮಾಡ್ತೀನಿ ಅಂತಿರ್ತಾನೆ, ಬೇರೆಯವ್ರನ್ನೆಲ್ಲ ತುಚ್ಛವಾಗಿ ಕಾಣ್ತಾನೆ ನೋಡಿ, ಈ ತರದ್ದು. ಉತ್ತಮಾಧಿಕಾರಿ ಏನ್ ಮಾಡ್ತಾನೆ, ತಾನೊಬ್ಬನೇ ಕನಿಷ್ಠ, ಉಳಿದವರೆಲ್ಲರೂ ಉತ್ತಮ, ಎಲ್ಲರೂ ಸರ್ವಶ್ರೇಷ್ಠ, ಯಾರೂ ಆತನಿಗಿಂತಲೂ ಅಧಮರೇ ಕಾಣೋದಿಲ್ಲ ನೋಡಿ. ಎಲ್ಲರೂ ಉನ್ನತರು, ಎಲ್ಲರೂ ಶ್ರೇಷ್ಠರು, ಎಲ್ಲರೂ ಒಳ್ಳೆಯವರು. ಯಾರಾದ್ರೂ ಒಬ್ಬ ಉದ್ಧಾರ ಸರಿಯಾಗಿ ತಿದ್ಕೋಬೇಕಾಗಿರೋನು ಯಾರು ಅಂದ್ರೆ ಆತನ ಒಬ್ಬನೇ, ನಾನೇ ನೋಡಿ ಅನ್ನುವಂಥದ್ದು. ಮಧ್ಯಮಾಧಿಕಾರಿ ಏನ್ ಮಾಡ್ತಾನೆ, ಮಧ್ಯಮಾಧಿಕಾರಿ ಏನ್ ಮಾಡ್ತಾನೆ, ತಿಳ್ಕಂತಾನೆ ಪ್ರಭುಜಿ, ಇನ್ನೊಬ್ಬರಿಗೂ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಾನೆ ನೋಡಿ. ಆತನ ವ್ಯತ್ಯಾಸ, ಭಿನ್ನತೆಯನ್ನ ಸ್ವಲ್ಪ ಕಾಣ್ತಾನೆ ಪಾಪ. ಅದು ಕೂಡ ಅದಕ್ಕೆ ಪ್ರಚಾರ ಮಾಡ್ಬೇಕು ಅಂದ್ರೆ ನಾವು ಕನಿಷ್ಠ ಅಧಿಕಾರಿಗಳ ಹಂತದಲ್ಲೂ ಮಾಡೋಕ್ಕಾಗಲ್ಲ, ಉನ್ನತ ಅಧಿಕಾರಿಗಳನ್ನು ಮಾಡೋಕ್ಕಾಗಲ್ಲ. ಮಧ್ಯಮ ಅಧಿಕಾರಿ ಹಂತದಲ್ಲಿ ನೋಡಿ ಪ್ರಚಾರಗಳೆಲ್ಲ ಮಾಡಬಹುದು ನೋಡಿ. ಯಾರು ಗುರ್ತಿಸ್ತಾನೆ ಅಂತ, ಯಾರು ಯಾವ ಹಂತದಲ್ಲಿದ್ದಾರೆ, ಯಾರಿಗೆ ನಾನು ಯಾರಾದಲ್ಲಿ ಶರಣಾಗಬೇಕು ನೋಡಿ, ಯಾರಲ್ಲಿ ನಾನು ಆಶ್ರಯ ನೋಡಿ ಶರಣಾಗಬೇಕು, ಮಾರ್ಗದರ್ಶನ ಮಾಡಬೇಕು ನೋಡಿ, ಯಾರಿಂದ ನಾನು ಮಾರ್ಗದರ್ಶನ ಪಡಿಬೇಕು, ನಾನು ಯಾರ ಸಂಘ ಮಾಡಬೇಕು, ಯಾರ ಸಂಘ ಮಾಡಬಾರ್ದು ನೋಡಿ. ಥರದ್ದು ಕೂಡ ಬೇಕು, ಬೇಡೇ ಬೇಡ ಅಂತಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಒಂದು ಮೂಲ ಮುಖ್ಯ ಮಾತು ಹೇಳ್ತಾರೆ, ಅಸತ್ಸಂಗತ್ಯಾಗ ವೈಷ್ಣವ ಆಚಾರ. ಕೇಳಿದ್ದೀರಾ ನೋಡಿ? ಈ ಶ್ಲೋಕ ಎಲ್ಲ ಕೇಳಿ ಓದಿ ನಾನು ಎಲ್ಲರ ಜೊತೆನೂ ಸಂಘ ಮಾಡ್ತೀನಿ ಅಂತ ಹೇಳಕ್ಕಾಗತ್ತಾ? ಆಗಲ್ಲ ಪ್ರಭುಜಿ ಅಲ್ವಾ? ನೋಡಿ, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗ್ರಹಿಸ್ಬೇಕು, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೋಡಿ. ಶ್ಲೋಕ ಹಿಂಗ್ ಓದ್ಬಿಟ್ವಿ ಅಂತ ಹೇಳಿ ನೋಡಿ ಯಾರೇ ಹುಡುಕರ ಜೊತೆ ನೋಡಿ 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 ದುಷ್ಟರ ಜೊತೆ ನೋಡಿ ಹಿಂಗೆಲ್ಲ ಇರಕ್ಕಾಗಲ್ಲ ಅಲ್ವಾ? ನೋಡಿ, ಹಂಗೆ ಅಸತ್ಸಂಗತಿ ಆಗ ವೈಷ್ಣವ ಆಚಾರ ನೋಡಿ. ಹಂಗೆ ಇಲ್ಲಿಂದ ಶುರುವಾಗುತ್ತೆ ನೋಡಿ. ಯಾರಾದ್ರೂ ಒಬ್ರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನುಡಿಬೇಕು ಅನ್ನೋನು ಏನ್ ಮಾಡ್ಬೇಕು, ಅವನು ನೋಡಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಮಧ್ಯ ಲೀಲೆ, ಯಾರಾದ್ರೂ ಈ ಭಾಗ ಓದ್ಬೋದು ಮಧ್ಯಜಿ. ಮಧ್ಯ ಲೀಲೆ 22:87. ಮಧ್ಯ ಲೀಲೆಯಲ್ಲಿ
ನೋಡಿ ಈ ತರ ಹೇಳ್ತಾರೆ. ನೋಡಿ ಈ ಶ್ಲೋಕಗಳನ್ನು ಓದ್ಕೊಂಡು ನಾನು ಎಲ್ಲರ ಜೊತೆನೂ ಎಲ್ಲರಿಗೂ ಒಂದೇ ತರ ಇರ್ತೀನಿ ಹಂಗೂ ಮಾಡಬಾರ್ದು. ಶ್ಲೋಕಗಳು ಓದ್ಕೊಂಡು ನೋಡಿ ಎರಡೂ ಕಡೆ ಹೇಳ್ತಿದ್ದೀನಿ. ಕನ್ಫ್ಯೂಷನ್ ಆಗ್ತಿದ್ಯಾ? ತುಂಬಾ ಕನ್ಫ್ಯೂಷನ್ ಆಗ್ತಿದ್ಯೋ ಅಥವಾ ಸ್ಪಷ್ಟತೆ ಸಿಗ್ತಿದ್ಯೋ? ಸ್ಪಷ್ಟತೆ ಸಿಗ್ತಾ ಇದೆ ಕನ್ಫ್ಯೂಷನ್ ಸ್ಪಷ್ಟತೆ ಸಿಗ್ತಾ ಇದೆ ಪ್ರಭುಜಿ. ನೋಡಿ ಅದು ಹೇಳ್ತೀರಿ ಇದು ಹೇಳ್ತೀರಿ ಏನು ಅಂತಲೂ ಕೂಡ ಪ್ರಶ್ನೆ ಬರ್ಬಹುದು ಅಲ್ವಾ? ಸ್ವಲ್ಪ ತಿಳುವಳಿಕೆ ವಿವೇಚನ ಶಕ್ತಿ ಬೆಳೆಸ್ಬೇಕು. ನೋಡಿ ಪ್ರಭುಪಾದರು ಅವರು ಹಿಪ್ಪಿಗಳ ಸಂಘ ಮಾಡಿದ್ರೋ ಇಲ್ವೋ? ಮಾಡಿದ್ರು. ಅವರು ಹಿಪ್ಪಿಗಳ ತರ ಆಗ್ಬಿಟ್ರು ಅಥವಾ ಹಿಪ್ಪಿಗಳನ್ನ ಅವ್ರ ತರ ಮಾಡ್ಕೊಂಡ್ರು? ಹಿಪ್ಪಿಗಳನ್ನ ಅವ್ರ ತರ ಮಾಡ್ಕೊಂಡ್ರು ಪ್ರಭು. ಹಿಪ್ಪಿಗಳನ್ನ ಹ್ಯಾಪಿ ಮಾಡಿದ್ರು ಪ್ರಭು. ವೆರಿ ಗುಡ್ ಮಾತಾಜಿ. ಪ್ರಹ್ಲಾದ್ ಮಹಾರಾಜ ನೋಡಿ ತನ್ನ ಕ್ಲಾಸ್ಮೇಟ್ಸ್ ನೋಡಿ ಅವರೆಲ್ಲ ಅಸುರರ ಮಕ್ಕಳು, ಅವ್ರ ಜೊತೆ ಸಂಘ ಮಾಡಿದ್ನೋ ಮಾಡ್ಲಿಲ್ವೋ? ಮಾಡಿದ್ರು ಪ್ರಭು. ಅವ್ರು ಸಂಘ ಮಾಡಿ ತನ್ನ ಸಂಘವನ್ನು ಅವ್ರಿಗೆ ಹೆಚ್ಚು ಪ್ರಭಾವಿತ ಆಗುವ ತರ ಮಾಡ್ಬೇಕು. ನೋಡಿ ಇದು ಒಬ್ಬ ಒಳ್ಳೆ ವೈಷ್ಣವ ಮಾಡ್ಬೇಕಾಗಿರೋದು. ನೋಡಿ ಪ್ರಹ್ಲಾದ್ ಮಹಾರಾಜನ್ಗೆ ನರಸಿಂಹದೇವರು ಮೋಕ್ಷ ಕೊಡ್ತೀನಿ ತಗೋ ಅಂತಾರೆ. ನೋಡಿ ಅವ್ರು ಏನ್ ಹೇಳ್ತಾರೆ ಆಗ? ನಮ್ಮ ಇಡೀ ಅಸುರ ಕುಲಕ್ಕೆ ಮತ್ತೆ ನಮ್ ತಂದೆಗೆ ಕೊಡಿ ಮೊದ್ಲು ಅಂತ. ನೋಡಿ ಅವ್ರು ನನ್ನನ್ನ ಹೇಳ್ತಾರೆ ನರಕಕ್ಕೆ ಕಳ್ಸಿದ್ರು ಪರವಾಗಿಲ್ಲ ಅಂತ. ಅಂದ್ರೆ ಎಷ್ಟು ಬದ್ಧ ಜೀವಿಗಳಿದ್ದಾರೆ ಪ್ರಭುಜಿ, ಅವ್ರನ್ನೆಲ್ಲ ಉದ್ಧಾರ ಮಾಡ್ಬೇಕು, ಅಲ್ಲಿವರೆಗೂ ನಾನು ಬರಲ್ಲ ಅಂತಾನೆ ಹೇಳ್ತಾರೆ ಪ್ರಭು. ವೆರಿ ಗುಡ್ ಮಾತಾಜಿ. ಇದು ಕರೆಕ್ಟ್ ಸಾಲ್ ಇದು. ಅವ್ರು ಬರಲ್ಲ ಅಂತಾರವ್ರು. ನೋಡಿ ಈಗ ಪ್ರಸ್ತುತ ನಮ್ಮ ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರದಲ್ಲಿ ನಾವು ನೋಡಿ ಭಾಗವತ ಇದೇ ಅಧ್ಯಾಯ ಚರ್ಚೆ ಆಗ್ತಾ ಇದೆ. ಹೋದ ಭಾನುವಾರದ ಕ್ಲಾಸ್, ಅದಕ್ಕಿಂದಿನ ಭಾನುವಾರ ವರದ ಕೃಷ್ಣ ಪ್ರಭು ಅವರ ಕ್ಲಾಸು ಸೂಪರ್ ಆಗಿತ್ತು. ಯಾರಾದ್ರೂ ಕೇಳಲಿಲ್ಲ ಅಂದ್ರೆ ದಯವಿಟ್ಟು ಹುಡುಕೊಂಡು ಓದಿ. ಇಷ್ಟು ಚೆನ್ನಾಗಿ ಹೇಳಿದ್ರು. ಇದೇ ಭಾಗ ನೋಡಿ, ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನ ಸಂಭಾಷಣೆ ನೋಡಿ. ಷಂಡಕ ಅಮರಕರನ್ನ ಮುಗ್ಗ ಬೈತಾನೆ ನೋಡಿ. ಆ ಭಾಗ ಚರ್ಚೆ ಆಯ್ತು. ತುಂಬಾ 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 ಚೆನ್ನಾಗಿ ಹೇಳಿದ್ರು ನೋಡಿ. ದಯವಿಟ್ಟು ಅದನ್ನ ಯಾರಾದ್ರೂ ಕೇಳಿ, ಬಹಳಷ್ಟು ಜನ ನೀವು ಕೇಳೇ ಇರೋದಿಲ್ಲ, ಗ್ರೂಪಲ್ಲಿ ಹಾಕಿದ್ದೆ ನೋಡಿ, ಅದನ್ನ ಕೇಳ್ಬೇಕು. ಇವಾಗ್ಲೂ ಲಿಂಕ್ ಇದೆ, ಅದನ್ನು ಹುಡ್ಕೊಂಡು ಹೋಗುದು. ಈ ಇಂದಿನ ಭಾನುವಾರ ಅಲ್ಲ, ಅದಕ್ಕಿಂದಿನ ಭಾನುವಾರ ನೋಡಿ. ಹಂಗೆ ನೋಡಿ ಪ್ರಹ್ಲಾದ್ ಮಹಾರಾಜ ಆ ಸಂಘ ಮಾಡ್ತಾನೆ, ಅವ್ರನ್ನೆಲ್ಲನೂ ತನ್ನಂತೆ ಮಾಡ್ಕೋತಾನೆ ನೋಡಿ. ಹಂಗೆ ಪ್ರಚಾರ ಮಾಡ್ಬೇಕು ಅನ್ನೋರು ಸಂಘ ಮಾಡ್ಬೇಕಾಗತ್ತೆ. ನಿತ್ಯಾನಂದ ಪ್ರಭುಗಳು, ಜಗಾಯ್ ಮದಾಯಿ ನೋಡಿ, ಇಂಥವ್ರೆಲ್ಲನೂ ಅವ್ರ ಹತ್ರ ಹೋಗಿ ನೋಡಿ, ಅವ್ರ ಕಾಲಿಗೆ ಬಿದ್ದು ನೋಡಿ, ಅವ್ರನ್ನ ವೈಷ್ಣವರು ಮಾಡಕ್ಕೆ, ಭಕ್ತರು ಮಾಡಕ್ಕೆ ಹರಿನಾಮ ಜಪ ಮಾಡಿ ಅಂತ ಹೇಳಕ್ಕೆ ಕೇಳ್ಕೊತಿದ್ರು. ಯಾರವರು? ಕುಡುಕರು, ರೋಗ್ಸ್ ಅಂತ ಅವ್ರ ಹೆಸರು ನೋಡಿ. ಅಂಥವ್ರಿಗೆ ನೋಡಿ ಇಲ್ಲಿ ಇದನ್ನು ಹೇಳ್ತಾರೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅಸತ್ಸಂಗ ತ್ಯಾಗ ನೋಡಿ, ವೈಷ್ಣವ ಆಚಾರ. ಓದ್ಲಾ ಪ್ರಭು ಅದು ಅನುವಾದ? ಓದಿ ಮಾತಾಜಿ. ವೈಷ್ಣವನು ಸದಾ ಸಾಧಾರಣ ಜನರ ಸಹವಾಸವನ್ನು ಬಿಡಬೇಕು. ಸಾಧಾರಣ ಜನರು ಐಹಿಕ ಭೋಗಗಳಿಗೆ, ಮುಖ್ಯವಾಗಿ ಹೆಂಗಸರ ಚಾಪಲ್ಯಕ್ಕೆ ಅಂಟಿದವರು. ವೈಷ್ಣವರಾದವರು ಕೃಷ್ಣ ಭಕ್ತರಲ್ಲದವರ ಸಹವಾಸವನ್ನು ಮಾಡಬಾರದು. ಹರೇ ಕೃಷ್ಣ. ನೋಡಿ ಇದೇ ತತ್ವವನ್ನ ನೋಡಿ ನಮ್ಮ ಸಮಾಜದಲ್ಲಿ ಇರುವಂತ ನೋಡಿ ಎಲ್ಲ ಮಠಗಳು ನೋಡಿ, ವಿಶೇಷವಾಗಿ ಮಧ್ವ ಪರಂಪರೆಯಲ್ಲಿ ನೋಡಿ, ಶ್ರೀ ವೈಷ್ಣವ ಪರಂಪರೆಯಲ್ಲೂ ಕೂಡ ಅಲ್ಲೆಲ್ಲಾದ್ರೂ ಕಾರ್ಯಕ್ರಮಗಳಾಗ್ತಾ ಇದ್ರೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ ಹೋದ್ರೆ, ಅವ್ರು ಕೊಡ್ತಿರುವಂತ ಭೋಜನ ವ್ಯವಸ್ಥೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಕ್ ಹೋದ್ರೆ ಸೇರಿಸ್ಕೊಡಲ್ಲ, ವ್ಯತ್ಯಾಸ ಮಾಡ್ತಾರೆ, ಭಿನ್ನ ಮಾಡ್ತಾರೆ. ನಿಮ್ಗೆ ಅದು ಬೇಜಾರಾಗತ್ತೆ, ಹರ್ಟ್ ಆಗತ್ತೆ, ಅಪರಾಧ ಅನ್ಸತ್ತೆ. ಆಕ್ಚುಲಿ ಅವ್ರು ಮಾಡೋದು ಕರೆಕ್ಟ್. ಅದು ನೋಡಿ, ಅವ್ರು ಮಾಡೋದು ತಪ್ಪಲ್ಲ. ನೀವು ಯಾವತ್ತಾದ್ರೂ ನೋಡಿ ಈ ತರದ್ದು ಸಂದರ್ಭ ಬಂದಾಗ ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅದು ಕೂಡ ಮಾಡ್ಬೇಕು ನೋಡಿ. ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಯಾರ್ಯಾರೋ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅವ್ರ ಅಭಿರುಚಿ ನಮಗೂ ಬಂದ್ಬಿಡುತ್ತಂತೆ. ಅರ್ಥ ಆಗ್ತಿದೇನೋ ಹೇಳೋದು? ಯಾರೋ ಎಣ್ಣೆ ಕುಡಿದು ಅವ್ರ ಪಕ್ಕದಲ್ಲಿ ಒಬ್ಬ ಒಳ್ಳೆ ಆಚಾರ್ಯರು, ಸಜ್ಜನ ಬ್ರಾಹ್ಮಣ ಇರ್ತಾರೆ, ಅವರು ಆತನ ಪಕ್ಕದಲ್ಲಿ ಕೂತ್ಕೊಂಡು ಇಬ್ರು ಸಹ ಭೋಜನ ಸಹ ಪಂಕ್ತಿ ಜೊತೆ ಕೂತ್ಕೊಂಡ್ರೆ
ಆತನಿಂದ ಇವ್ರು ಇನ್ಫ್ಲೂಯೆನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ ಅದಕ್ಕೋಸ್ಕರ ನೋಡಿ ನೋಡಿ ಈ ತರ ಮಠಗಳಲ್ಲಿ ಭಿನ್ನತೆ ಇರಬೇಕು, ಆಕ್ಚುಲಿ ಇರಬೇಕು. ಯಾಕೆ ಅಂದ್ರೆ ಈ ಕಾರಣಕ್ಕೋಸ್ಕರ. ನಾನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಅಷ್ಟೇ ಹೇಳ್ತಿದ್ದೀನಿ ಅಷ್ಟೇ. ಪಾಪ ನೋಡಿ ಒಳ್ಳೆ ಆಚಾರ್ಯರು ಇರ್ತಾರೆ, ಒಳ್ಳೆ ವೇದ ಜ್ಞಾನಗಳು ಓದ್ಕೊಂಡು ಬಂದಿರ್ತಾರೆ. ಪಕ್ಕದಲ್ಲಿ ಯಾರೋ ಒಬ್ಬ ನೋಡಿ ಮಾಂಸ ತಿನ್ನೋನು, ಸಾರಾಯಿ ಕುಡಿಯೋನು ಪಕ್ಕದಲ್ಲಿ ಕುತ್ಕೊಂಡು ನೋಡಿ ಹೆಂಗಂದ್ರೆ ಹಂಗೆ ತಿಂತಿರ್ತಾನೆ. ನೋಡಿ ಆತನ ಇನ್ಫ್ಲೂಯೆನ್ಸ್ ಈತನಿಗೆ ಆಗದೆ ಇರ್ಲಿ ಅನ್ನೋ ಕೆಲವು ವ್ಯವಸ್ಥೆಗಳು ನಮ್ಮ ವೈದಿಕ ಪರಂಪರೆಯಲ್ಲಿ ಮಾಡಿದ್ದಾರೆ. ನೋಡಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಒಂದು ಹಂತದಲ್ಲಿ ಇವೆಲ್ಲ ಮೀರಬೇಕು. ಒಂದು ಹಂತದಲ್ಲಿ ನೋಡಿ ಅಸತ್ಸಂಗತಿ ಆಗ ಮಾಡೋದು ನೋಡಿ ಇವೆಲ್ಲವನ್ನ ನಾವು ರೂಢಿ ಮಾಡ್ಕೋತೀವಿ. ಒಂದು ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ವಿಶೇಷವಾಗಿ ನೋಡಿ ಹಿಂಗೆ ಮುಂದುವರ್ದ ಅಂತ ಪ್ರಭುಪಾದರ ಹಂತ ಬರುತ್ತೆ ನೋಡಿ. ಪ್ರಭುಪಾದರು, ನಿತ್ಯಾನಂದ ಪ್ರಭುಗಳು, ಪ್ರಹ್ಲಾದ ಮಹಾರಾಜರು ಯಾವಾಗ ಚೆನ್ನಾಗಿ ಕಲ್ತ್ಕೊಳ್ತೇವಲ್ವಾ, ಆವಾಗ ಕಲ್ಸ್ಕೊಡೋದಕ್ಕೋಸ್ಕರ ನಾವು ಅಸತ್ಸಂಗ ಮಾಡ್ಬೇಕಾಗತ್ತೆ. ನಾನು ಹೇಳ್ತಿರೋದು ಅರ್ಥ ಆಗತ್ತಾ? ಅಂದ್ರೆ ಜ್ಞಾನ ಕರ್ಮಾದಿಗಳಲ್ಲಿ ಶುರುವಿನಲ್ಲಿ ನಾವು ಪ್ರಾರಂಭದಲ್ಲಿ ಮಾಡಬೇಕು, ನಂತರ ಅದನ್ನ ತ್ಯಜಿಸ್ಬೇಕು ಅಂತ ಭಕ್ತಿ ರಸಮೃತ. ಹೌದು, ಕರೆಕ್ಟ್ ಆಗಿ ಹೇಳಿ ನೋಡಿ. ಅದನ್ನೇ ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ ಅಂತ ಹೇಳಿ. ಹರಿ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೆಸರಿನಲ್ಲಿ ಕಮಲ ಇದ್ದಂಗೆ ಅಲ್ಲ ಪ್ರಭುಜಿ? ವೆರಿ ಗುಡ್ ಪ್ರಭು, ಎಕ್ಸಲೆಂಟ್ ಎಕ್ಸಾಂಪಲ್. ನೋಡಿ ಹಂಗೆ ಒಳ್ಳೆ ಉದಾಹರಣೆ ಕೊಟ್ಟರು ಪ್ರಭುಜಿಯವರು. ನೋಡಿ ಹಂಗೆ ನೋಡಿ ಆಮೆ ಉದಾಹರಣೆ ಭಗವದ್ಗೀತೆಯಲ್ಲಿ ನೋಡಿ ಕಮಲಪತ್ರ ವಿಭಾಂಬಸ ಅಂತ ನೋಡಿ ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ನೋಡಿ ಪದ್ಮಪತ್ರ ವಿಭಾಂಬಸ ಅಂತಾನೆ ಏನು ಹೇಳ್ತಾರೆ ನೋಡಿ. ಅಲ್ಲಿ ಈ ತರದ ಉದಾಹರಣೆ ಹೇಳ್ತಾರೆ, ಆಮೆ ಉದಾಹರಣೆ ಹೇಳ್ತಾರೆ ನೋಡಿ ಭಗವದ್ಗೀತೆಯಲ್ಲಿ. ನೋಡಿ ಹಂಗೆ ಎಲ್ಲಿ ಕೆಟ್ಟದಿರುತ್ತೋ ಅವಾಗ ಅವರ ಅಂಗಗಳನ್ನೆಲ್ಲ ಒಳಗಡೆ ತಗೊಂಡ್ಬಿಡ್ತಾರೆ, ಅದಕ್ಕೆ ಎಕ್ಸ್ಪೋಸ್ ಆಗಲ್ಲ. ಹೌದು ನೋಡಿ, ಹಿಂಗೆ ಯಾವ ಜೀವಿಗಳ ಜೊತೆ ಹೆಂಗೆ ನೋಡ್ಕೋಬೇಕು, ಯಾವಾಗ ಏನು ಅನ್ನೋದು ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ವ್ಯವಹರಿಸ್ಬೇಕು. ಅದನ್ನೇ ಭಾವಾರ್ಥ ರೂಪದಲ್ಲಿ ಹೇಳ್ತಾರೆ, ಐಹಿಕ ದೇಹವೇ ಜೀವಿ ಮತ್ತು ದೇಹವು ನಾಶವಾದಾಗ ಪ್ರಜ್ಞೆಯೂ ನಾಶವಾಗುತ್ತದೆ ಎಂಬ ಕಲ್ಪನೆಯನ್ನು ರಜೋಗುಣದ ಜ್ಞಾನ ಎಂದು ಕರೆಯುತ್ತಾರೆ. ಇದು ಇವತ್ತಿನ ಪ್ರಸ್ತುತ ಜ್ಞಾನ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನೋಡಿ ವಿಜ್ಞಾನ ಲೋಕದಲ್ಲಿ ಪ್ರಸ್ತುತ ಇರುವಂಥದ್ದು ನೋಡಿ ಹಿಂಗೆ ಇರೋದು. ನೋಡಿ ದೇಹವು ನಾಶವಾದಾಗ ಪ್ರಜ್ಞೆ ನಾಶ ಆಗೋಗುತ್ತೆ ಅನ್ನೋದು ರಜೋಗುಣ. ನೋಡಿ ಹಂಗಾಗಿ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾರೆ ನೋಡಿ ಜನಗಳು. ನೋಡಿ ಈ ತರದ್ದು ಏನೇನೋ ಮಾಡಕ್ ಹೋಗ್ತಾರೆ, ಅವನನ್ನು ಮುಗಿಸ್ಬಿಡ್ತೀನಿ ಅಂತ ಹೋಗ್ತಾರೆ. ನೋಡಿ ಅಲ್ಲಿ ದೇಹ ಮುಗಿಸ್ತಾರೆ ಹೊರತು ಆತ್ಮನೇನು ಮಾಡಕ್ಕಾಗಲ್ಲ ನೋಡಿ. ಅದನ್ನೇ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಾಹ ಅಂತ ಹೇಳುದು ನೋಡಿ. ಹಂಗೆ ಆ ಜ್ಞಾನದ ಪ್ರಕಾರ ದೇಹಗಳಲ್ಲಿ ವ್ಯತ್ಯಾಸವಿರುವುದಕ್ಕೆ ಕಾರಣ ಬೇರೆ ಬೇರೆ ಬಗೆಯ ಪ್ರಜ್ಞೆಗಳ ಬೆಳವಣಿಗೆ. ಇಲ್ಲವಾದರೆ ಪ್ರಜ್ಞೆಯನ್ನು ಪ್ರಕಟಿಸುವ ಪ್ರತ್ಯೇಕ ಆತ್ಮವೇ ಇಲ್ಲ. ದೇಹವೇ ಆತ್ಮ, ದೇಹದಾಚೆ ಬೇರೆ ಆತ್ಮವಿಲ್ಲ. ಈ ಜ್ಞಾನದ ಪ್ರಕಾರ ಪ್ರಜ್ಞೆಯು ಸ್ವಲ್ಪ ಕಾಲದ್ದು ನೋಡಿ, ಸ್ವಲ್ಪ ಕಾಲದ್ದು. ಇದು ಇವತ್ತು ನಮ್ಗೆ ಎಲ್ಲ ಎಜುಕೇಶನ್ ಅಲ್ಲಿ ಇದೇ ಕೊಡ್ತಾ ಇರೋದು ಆಕ್ಚುಲಿ ನೋಡಿ. ಅಥವಾ ಪ್ರತ್ಯೇಕ ಆತ್ಮಗಳೇ ಇಲ್ಲ, ಸರ್ವವ್ಯಾಪಿಯಾದ ಒಂದು ಆತ್ಮವಿದೆ, ಅದು ಜ್ಞಾನಮಯ ನೋಡಿ. ಇದರಲ್ಲಿ ವ್ಯತ್ಯಾಸಗಳು ಪ್ರಭುಪಾದರು ಹೇಳ್ತಿದ್ದಾರೆ. ಒಂದಕ್ಕಿಂತಲೂ ಇನ್ನೊಂದು ಮೇಲಕ್ಕೆ ನೋಡಿ ಅದ್ವೈತ ತತ್ವ. ಅದೇನದು? ಪ್ರತ್ಯೇಕ ಆತ್ಮಗಳೇ ಇಲ್ಲ, ಸರ್ವವ್ಯಾಪಿಯಾದ ಒಂದು ಆತ್ಮವಿದೆ, ಇರೋದೆಲ್ಲ ಒಂದೇ ಆತ್ಮ ನೋಡಿ. ಅದ್ವೈತ ನೋಡಿ, ಭಿನ್ನತೆ ಇಲ್ಲ ನೋಡಿ. ಈ ತರ ತತ್ವ ನೋಡಿ, ಅದು ಜ್ಞಾನಮಯ. ಎರಡು ಇಲ್ಲ ಮಯಗಳ ಅರ್ಥ ಆಗ್ತಿದವ ಅಲ್ವಾ ನೋಡಿ. ಹಂಗೆ ಈ ದೇಹವು ಸ್ವಲ್ಪ ಕಾಲದ ಅಜ್ಞಾನದ ಅಭಿವ್ಯಕ್ತಿ, ಅಥವಾ ಈ ದೇಹದಾಚೆ ವಿಶೇಷವಾದ ಪ್ರತ್ಯೇಕ ಆತ್ಮವಾಗಲಿ ಪರಮಾತ್ಮನಾಗಲಿ ಇಲ್ಲ. ಇಂಥ ಎಲ್ಲ ಕಲ್ಪನೆಗಳು ರಾಜಸ ಗುಣದ ಉತ್ಪನ್ನಗಳು ಎಂದು ಪರಿಗಣಿಸುತ್ತಾರೆ. ಇಲ್ಲಿ ಯಾವ್ಯಾವ ಬಗೆ ಹೇಳ್ತಿದ್ದಾರೆ ಭಾವಾರ್ಥದಲ್ಲಿ ಪ್ರಭುಪಾದರು. ಒಂದು, ನನ್ನ ದೇಹ ನಾಶ ಆದ್ರೆ ಪ್ರಜ್ಞೆ ನಾಶ ಆಗ್ಬಿಡುತ್ತೆ, ಆತ್ಮ ಅನ್ನೋದೇ ಇಲ್ಲ ನೋಡಿ, ಆತ್ಮಹತ್ಯೆ ಮಾಡ್ಬಿಡೋಣ, ಕೊಂದ್ಬಿಡೋಣ ಅನ್ನೋದು ಒಂದು ತತ್ವ.
ನೋಡಿ, ಆ ಜ್ಞಾನದ ಪ್ರಕಾರ ದೇಹಗಳಲ್ಲಿ ವ್ಯತ್ಯಾಸ ಇರುವುದಕ್ಕೆ ಕಾರಣ ಬೇರೆ ಬೇರೆ ಬಗೆಯ ಪ್ರಜ್ಞೆಗಳ ಬೆಳವಣಿಗೆ. ಇಲ್ಲವಾದರೆ ಪ್ರಜ್ಞೆಯನ್ನು ಪ್ರಕಟಗೊಳಿಸುವ ಪ್ರತ್ಯೇಕ ಆತ್ಮವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಇವತ್ತಿನ ಮೆಡಿಕಲ್ ಸೈನ್ಸ್ ಲ್ಯಾಂಗ್ವೇಜ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ ಪ್ರಭುಪಾದರ ಭಾವಾರ್ಥ. ಪ್ರಭುಪಾದರು ಇಲ್ಲಿ 3 ಹಂತಗಳೇ ಬೇರೆ ವ್ಯತ್ಯಾಸವನ್ನು ಹೇಳ್ತಿದ್ದಾರೆ. ಒಂದು, ಇವತ್ತಿರೋ ಪ್ರಸ್ತುತ ಜ್ಞಾನ ಏನಿದೆ ಅಂದ್ರೆ ಈ ತರ ನೋಡಿ. ಇದನ್ನೇ ನೋಡಿ ಬೌದ್ಧರು, ಪ್ರಸ್ತುತ ವಿಜ್ಞಾನಿಗಳು ಇವೆಲ್ಲ ಹೇಳೋದೇನು ಅಂದ್ರೆ, ಐಹಿಕ ದೇಹ ಇದು ಒಂದು ಕೆಮಿಕಲ್ ಕಾಂಬಿನೇಷನ್ ಅಲ್ಲ, ಒಂದು ಪ್ರಜ್ಞೆ ಬರುತ್ತೆ. ಆ ಕೆಮಿಕಲ್ ಕಾಂಬಿನೇಷನ್ ಎಲ್ಲನೂ ಸರಿಯಾಗಿ, ಆ BP, ಶುಗರು, ಪಲ್ಸ್ ರೇಟು ನೋಡಿ, ಹಾರ್ಟ್ ಬೀಟು ನೋಡಿ, ಬಾಡಿ ಟೆಂಪ್ರೇಚರು ಇವೆಲ್ಲನೂ ಸರಿ ಇದ್ರೆ ಆ ಪ್ರಜ್ಞೆ ಉಳ್ಕೊಂಡಿರುತ್ತೆ. ಇವೆಲ್ಲ ವ್ಯತ್ಯಾಸ ಆದ್ರೆ ಪ್ರಜ್ಞೆ ನಾಶ ಆಗಿ ಹೋಗ್ಬಿಡುತ್ತೆ ಅಂತ ಹೇಳುವಂತ ಒಂದು ಜ್ಞಾನ ಇದೆ ನೋಡಿ. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಈ ತರದ್ದು ಒಂದು ಜ್ಞಾನ ಇದೆ ನೋಡಿ. ಅಲ್ಲಿ ವ್ಯತ್ಯಾಸ ಕಾಣ್ತಾರೆ, ಬೇರೆ ಬೇರೆ ಪ್ರಜ್ಞೆಗಳ ಪ್ರಕಾರ ವ್ಯತ್ಯಾಸವನ್ನ ಕಾಣ್ತಾರೆ ನೋಡಿ. ಇನ್ನೊಂದು ಪ್ರಕಾರ ಏನಂದ್ರೆ ನೋಡಿ, ದೇಹದ ಆಚೆ ಬೇರೆ ಆತ್ಮ ಇಲ್ಲ ನೋಡಿ. ಇನ್ನೊಂದು ಪ್ರಕಾರ ಏನಂದ್ರೆ, ಜ್ಞಾನದ ಪ್ರಕಾರ ಪ್ರಜ್ಞೆಯು ಸ್ವಲ್ಪ ಕಾಲದ್ದು ಅಥವಾ ಪ್ರತ್ಯೇಕ ಆತ್ಮಗಳೇ ಇಲ್ಲ, ಸರ್ವವ್ಯಾಪಿಯಾದ ಒಂದು ಆತ್ಮವಿದೆ ಅಂತ ಹೇಳಿ, ಅದನ್ನ ಅದ್ವೈತ ಅಂತ ಹೇಳಿ ನೋಡಿ. ಈ ತರದ್ದು ಎರಡನೇದು ನೋಡಿ. ಈ ತರದ್ದು ಎಲ್ಲವೂ ಜ್ಞಾನಗಳು, ಬೇರೆ ಬೇರೆ ತರದ ಜ್ಞಾನ ಇದೆ ನೋಡಿ. ಅಲ್ಲೇ ಹೇಳ್ತಾರೆ, ಈ ದೇಹವು ಸ್ವಲ್ಪ ಕಾಲದ ಅಜ್ಞಾನದ ಅಭಿವ್ಯಕ್ತಿ ಅಥವಾ ಈ ದೇಹದಾಚೆ ವಿಶೇಷವಾದ ಪ್ರತ್ಯೇಕ ಆತ್ಮವಾಗಲಿ ಪರಮಾತ್ಮನಾಗಲಿ ಇಲ್ಲ ಅಂತ ಹೇಳು. ಇಂಥ ಎಲ್ಲ ಕಲ್ಪನೆಗಳು ರಾಜಸಗುಣ ಅಂತ ಹೇಳಿ ಇವತ್ತಿನ ಪ್ರಸ್ತುತ ಏನು ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳ್ತಾರೆ ನೋಡಿ. ಈ ನೋಡಿ, ಒಂದೇ ಆತ್ಮವಿದೆ ಅಂತ ಹೇಳ್ತಾರೆ ನೋಡಿ. ಇವೆಲ್ಲವೂ ರಾಜಸಗುಣ ಅಂತ ಹೇಳಿ ನೋಡಿ. ನೋಡಿ, ಇದನ್ನ ರಾಜಸ ಅಂತ ಹೇಳಿ ಹೇಳಿದ ಅರ್ಥ ಆಯ್ತಾ? ಪ್ರಭುಪಾದರ ಭಾವಾರ್ಥ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಪ್ರಭುಜಿ. ಹಿಂಗೆ ನೋಡಿ. ಇನ್ನೊಂದು ಭಾವಾರ್ಥದಲ್ಲಿ ಹೇಳ್ತಾರೆ ಪ್ರಭುಪಾದರು ನೋಡಿ, ಅನುವಾದದಲ್ಲಿ ಹೇಳ್ತಾರೆ, ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿದೆ ಎಂದು ಹೇಳುತ್ತಾರೆ ನೋಡಿ. ಭಾವಾರ್ಥದಲ್ಲಿ ಹೇಳ್ತಾರೆ ಪ್ರಭುಪಾದರು, ಸಾಮಾನ್ಯ ಮನುಷ್ಯನ ಜ್ಞಾನವು ಯಾವಾಗಲೂ ತಮಸ್ಸಿನ ಗುಣದಲ್ಲಿ ಇರುತ್ತದೆ. ಇದನ್ನೇ ಪ್ರಭುಪಾದರು ಶಿಷ್ಯರು ಕೇಳ್ತಿದ್ರು, ಪ್ರಭುಪಾದ್, ಸಮಟೈಮ್ಸ್ ಐ ಫಾಲ್ ಇನ್ ಮಾಯಾ, ನಾನು ಯಾವಾಗಾದ್ರೂ ಕೆಲವೊಮ್ಮೆ ಮಾಯೆಯಲ್ಲಿ ಬಿದ್ದ್ಬಿಡ್ತೀನಿ ಅಂತ ಹೇಳ್ತಾರೆ ಪ್ರಭುಪಾದರು. ಅದಕ್ಕೇನ್ ಹೇಳ್ತಾರೆ ನೋಡಿ, ಈ ಸಾಲ ನಾವು ಹೇಳ್ತಾರೆ, ಯಾವಾಗ್ಲೂ ಮಾಯಲ್ಲೇ ಇರ್ತೀವಿ ಪ್ರಭು, ಸ್ವಲ್ಪ ಹೊತ್ತೆ ಆಧ್ಯಾತ್ಮಿಕದಲ್ಲಿ ಇರ್ತೀವಿ. ವೆರಿ ಗುಡ್ ಮಾತಾಜಿ. ನೋಡ್ರಂಗೆ ಸಾಮಾನ್ಯ ಮನುಷ್ಯನ ಜ್ಞಾನವು ಯಾವಾಗಲೂ ತಮಸ್ಸಿನ ಗುಣದಲ್ಲಿ ಇರುತ್ತದೆ ನೋಡಿ. ಯಾವಾಗ್ಲೂ ಮಾಯಲ್ಲಿ ಇರ್ತೀವಿ ನಾವು. ಅವಾಗವಾಗ ಯಾವಾಗಾದ್ರೂ ಬೈ ಚಾನ್ಸ್ ಕೃಷ್ಣ ಪ್ರಜ್ಞೆಗೆ ಬರ್ತೀವಿ ಅಲ್ವಾ? ಏಕೆಂದರೆ ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯು ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ ನೋಡಿ. ಹುಟ್ಟುವಂತ ಪ್ರಕ್ರಿಯೆನೇ ನೋಡಿ ಹೇಗಿದೆ ಅಲ್ವಾ? ನೋಡಿ, ತಾಮಸ ಗುಣದಲ್ಲಿ ಇರುತ್ತೆ ನೋಡಿ. ಆ ಗರ್ಭದಲ್ಲಿರೋದು, ಜನ್ಮ ಪಡೆಯೋದು ನೋಡಿ, ಹಿಂಗೆ ವಿಚಿತ್ರವಾಗಿರುತ್ತೆ ಅಲ್ವಾ ನೋಡಿ. ಏಕೆಂದರೆ ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯು ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ ನೋಡಿ. ತಾಮಸ ಅದನ್ನೇ ನಮ್ಮ ಸಂಸ್ಕೃತ ಶ್ಲೋಕಗಳಲ್ಲಿ ಹೇಳೋದು, ಜನ್ಮನೇ ಜಾಯತೆ ಶೂದ್ರ, ಜನ್ಮತಃ ಎಲ್ಲರೂ ಶೂದ್ರರೇ ಹುಟ್ಟದಲ್ಲಿ ನೋಡಿ. ಜನ್ಮತೆ ಜಾಯತೆ ಶೂದ್ರ ನೋಡಿ. ಇಲ್ಲಿ ಅದನ್ನೇ ಪ್ರಭುಪಾದರು ಹೇಳ್ತಾರೆ, ಏಕೆಂದ್ರೆ ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯು ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ ಅಂತ ಅದಕ್ಕೆ ಹೇಳೋದು ನೋಡಿ. ಹುಟ್ಟಿದ ತಕ್ಷಣ ಎಲ್ಲರಿಗೂ ವೇದಾಂಗಗಳೆಲ್ಲ ಕಲ್ತ್ಕೊಂಡು ಹುಟ್ಟತಾರ? ಹಂಗಿಲ್ಲ. ಆಮೇಲೆ ಸಂಸ್ಕಾರಾತ್ ಭವೇದ್ ದ್ವಿಜ ನೋಡಿ, ವೇದ ಪಠೇದ್ ಭವೇದ್ ವಿಪ್ರಹ, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ನೋಡಿ. ಹಂಗೆ ಎಲ್ಲರೂ ತಾಮಸ ಗುಣದಲ್ಲೇ ಹುಟ್ಟೋದು. ಹುಟ್ಟಿರೋ ಮಕ್ಕಳು ನೋಡಿ ಮುಗ್ಧವಾಗಿರ್ತಾವಲ್ವಾ, ಏನೂ ಗೊತ್ತಿರಲ್ಲ ಅವಕ್ಕೆ ನೋಡಿ. ಅಧಿಕೃತ ಜನರ ಮಾರ್ಗದರ್ಶನದಿಂದ ಅಥವಾ ಧರ್ಮ ಗ್ರಂಥಗಳ ಆದೇಶದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳದವನ ಜ್ಞಾನವು ದೇಹಕ್ಕೆ ಸೀಮಿತವಾಗಿರುತ್ತದೆ. ಇದನ್ನ ಶೂದ್ರ ಅಂತ ಹೇಳೋದು. ಶೂದ್ರಕ್ಕೆ ಪ್ರಭುಪಾದರ ಡೆಫಿನೇಷನ್ ಏನ್ ಹೇಳ್ತಾರೆ? ಈ ಸಾಲನ್ನು ಓದ್ಕೊಂಡು ಹೇಳಿ, ಅಧಿಕೃತ ಜನರ ಮಾರ್ಗದರ್ಶನದಿಂದ ಅಥವಾ ಧರ್ಮ ಗ್ರಂಥಗಳ ಆದೇಶದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳದವನ
ಜ್ಞಾನವು ದೇಹಕ್ಕೆ ಸೀಮಿತವಾಗಿರುತ್ತದೆ. ಶೂದ್ರ ಅಂದ್ರೆ ಏನು ಅಂತ ಅರ್ಥ ಆಯ್ತು ಈಗ? ಯಾರು ಶಾಸ್ತ್ರಗಳನ್ನ ಇದ್ ಮಾಡಲ್ಲ ಪ್ರಭುಜಿ, ಓದಲ್ವಾ ಅವ್ರು ಶೂದ್ರ ಅಂತ. ಯಾರು ತಾನೇ ತನ್ನ ದೇಹ ಅಂತ ಅನ್ಕೊಂಡಿರ್ತಾನೋ ಅವನು ಶೂದ್ರ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಉತ್ತರ ಏನಾಗಿರ್ಬೇಕಿತ್ತು ಅಂದ್ರೆ, ನಾನೇ ದೇಹ ಅಂತ ಅನ್ಕೊಂಡಿರ್ತಾನೋ ನೋಡಿ, ಅವನ ಜ್ಞಾನವು ದೇಹಕ್ಕೆ ಸೀಮಿತ ಆಗಿರುತ್ತೋ, ಅವನ ದೇಹದಕ್ಕೆ ಬದುಕ್ತಿರ್ತಾನೋ, ಅವನ ಬದುಕೇ ದೇಹದ ಇಂದ್ರಿಯಗಳು, ದೇಹ ಅದ ಪೋಷಣೆಗೇ ಇರುತ್ತೋ ಆತ ಶೂದ್ರ ಅಂತ. ದೇಹದ ನಾವೆಲ್ಲರೂ ಹರೇ ಕೃಷ್ಣ ಪ್ರಭು, ನಾವೆಲ್ಲರೂ ಶೂದ್ರರೇ ಪ್ರಭು. ಇನ್ನೂ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ನಾವಿನ್ನೂ ಅದೇ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ನೋಡಿ, ಹಂಗೆ ಎಲ್ಲರೂ ಜನ್ಮತಃ ಶೂದ್ರರು. ಯಾರೆಲ್ಲ ದೇಹಕ್ಕೆ ಸೀಮಿತವಾಗಿರುತ್ತೆ ಅವ್ರ ಜ್ಞಾನ, ಅವರೆಲ್ಲರೂ ಶೂದ್ರರು. ನೋಡಿ, ನಾನೇ ದೇಹ ಅಂತ ಅನ್ಕೊಂಡಿರ್ತಾನೆ ನೋಡಿ, ನಾನು ಆತ್ಮ ಅಲ್ಲ ಅಂತ ಅನ್ಕೊಂಡಿರ್ತಾನೆ ನೋಡಿ, ಅವನು ಶೂದ್ರ. ನೋಡಿ, ಇದು ಪ್ರೂಪಾದ್ರ ಡೆಫಿನಿಷನ್. ಶೂದ್ರ ಅಂದ್ರೆ ಯಾರು ಅಂದ್ರೆ ಇವನು. ಅವನಿಗೆ ಧರ್ಮಗ್ರಂಥದ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಯೋಚನೆ ಇಲ್ಲ. ಅವನಿಗೆ ಹಣವೇ ದೇವರು. ನೋಡಿ, ಇವತ್ತು ಸಮಾಜ ಹಣ ಕೊಟ್ರೆ ಏನಾದ್ರೂ ಮಾಡುತ್ತೆ, ಏನಾದ್ರೂ ಕೊಲೆ ಕೂಡ ಮಾಡ್ತಾರೆ, ಏನಾದ್ರೂ ಮಾಡಕ್ ಸರಿ. ಹಣ ಕೊಟ್ರೆ ಸಾಕು, ಹಣ ಸಿಕ್ಕಿದ್ರೆ ಸಾಕು, ಹಣಕ್ಕೋಸ್ಕರ ಏನಾದ್ರೂ ಮಾಡಕ್ ಸರಿ. ನೋಡಿ, ಮಕ್ಕಳ ತಂದೆ ತಾಯಿನ ಕೊಲ್ಲಕ್ಕೂ ಸರಿ. ನೋಡಿ, ಆ ಮಕ್ಕಳು ಗರ್ಭ ನೋಡಿ ಧರಿಸಿದಾಗ ಅವನ್ನ ಸಾಕಕ್ ಆಗಲ್ಲ ಅಂತೇಳಿ ಗರ್ಭದಲ್ಲೇನೆ ಅಬಾರ್ಷನ್ ಮಾಡಕ್ಕೂ ಕೂಡ ರೆಡಿ. ನೋಡಿ, ಹಣನೇ ನೋಡಿ ಎಲ್ಲದಕ್ಕೂ ನೋಡಿ ಕಾರಣ ಆಗ್ಬಿಟ್ಟಿದೆ. ಅವನಿಗೆ ಧರ್ಮ ಗ್ರಂಥದ ಆದೇಶಗಳಿಗನುಗುಣವಾಗಿ ಕೆಲಸ ಮಾಡುವ ಯೋಚನೆ ಇಲ್ಲ. ಅವನಿಗೆ ಹಣವೇ ದೇವರು. ನೋಡಿ, ಅದನ್ನೇ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ. ನೋಡಿ, ಜ್ಞಾನವೆಂದರೆ ದೇಹದ ಬೇಡಿಕೆಗಳನ್ನು ತೃಪ್ತಿಪಡಿಸುವುದು. ಇಂತಹ ಜ್ಞಾನಕ್ಕೂ ಪರಮಸತ್ಯಕ್ಕೂ ಸಂಬಂಧವೇ ಇಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ ಪ್ರಾಣಿಗಳ ಜ್ಞಾನದಂತೆಯೇ ಇದೆ. ನೋಡಿ, ತಿನ್ನುವುದು, ಮಲಗುವುದು, ರಕ್ಷಣೆ ಮತ್ತು ಮೈಥುನ ಇವುಗಳ ಜ್ಞಾನ. ಇಲ್ಲಿ ಇಂಥ ಜ್ಞಾನವನ್ನು ತಮೋಗುಣದ ಉತ್ಪನ್ನ ಎಂದು ಹೇಳಿದೆ. ಏಕೆಂದರೆ ಈ ದೇಹದ ಆಚೆಗಿನ ಜೀವಾತ್ಮನನ್ನು ಕುರಿತ ಜ್ಞಾನವನ್ನು ಸಾತ್ವಿಕ ಗುಣ ಎಂದು ಕರೆಯಲಾಗಿದೆ. ಪ್ರಾಪಂಚಿಕ ತರ್ಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ಪ್ರಮೇಯಗಳನ್ನು ತತ್ವಗಳನ್ನು ಸೃಷ್ಟಿಸುವ ಜ್ಞಾನವು ರಾಜಸ ಗುಣದಿಂದಾದದ್ದು. ದೇಹವನ್ನು ನೆಮ್ಮದಿಯಾಗಿಡುವ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನವು ತಾಮಸ ಜ್ಞಾನ ಎಂದು ಹೇಳಲಾಗಿದೆ. ನೋಡಿ, ದೇಹಕ್ಕೋಸ್ಕರ ಬದುಕೋದು. ನೋಡಿ, ಪ್ರಭುಪಾದರು ಅದನ್ನೇ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಆತ್ಮದ ಬಗ್ಗೆ ಯೂನಿವರ್ಸಿಟಿಯಲ್ಲಿದೆ, ಎಲ್ಲವೂ ದೇಹದ ಬಗ್ಗೆನೇ ಇದೆ. ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗ್ರಿ, ಹಾಸ್ಪಿಟಲ್ಗೆ ಹೋಗ್ರಿ, ಮೆಡಿಕಲ್ ಕಾಲೇಜ್ಗೆ ಹೋಗ್ರಿ, ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಕಿಡ್ನಿಗೊಂದು, ಲಿವರ್ಗೊಂದು, ನೋಡಿ ಕಣ್ಣಿಗೊಂದು, ಕಿವಿ ಗಂಟ್ಲು ಬಾಯಿಗೆ ENT, ನೋಡಿ ಈ ತರದೆಲ್ಲ ಇದೆ. ಮೂಳೆಗಳಿಗೆ ಒಬ್ಬ ಡಾಕ್ಟ್ರು. ಆತ್ಮಕ್ ಡಾಕ್ಟರ್ ಅಂತ ಎಲ್ಲಾದ್ರೂ ನೋಡಿದೀರಾ? ಇಲ್ಲ ಪ್ರಭು. ನೋಡಿ, ಮನಸ್ಸಿಗೂ ಅಂತ ಒಬ್ಬ ಡಾಕ್ಟರ್ ಇರ್ತಾರೆ ಪಾಪ, ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಅಂತ ಇರ್ತಾರೆ. ನೋಡಿ, ದೇಹದ ಎಲ್ಲ ಭಾಗಗಳಿಗಿದ್ದಾರೆ, ಮನಸ್ಸಿಗಿದ್ದಾರೆ. ನೋಡಿ, ಕೆಲವರು ಇಂಟೆಲಿಜೆನ್ಸ್ ವರ್ಗೂ ಬರ್ತಾರೆ ಪಾಪ. ಇಂಟೆಲಿಜೆನ್ಸ್, ಹೈಯರ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೋಡಿ ಇಂಟೆಲಿಜೆನ್ಸ್ ಅಂತೂ ಬರ್ತಾರೆ ನೋಡಿ. ಆದರೆ ಆತ್ಮಕ್ಕೆ ಏನೂ ಇಲ್ಲ ನೋಡಿ. ಯಾವ್ದಕ್ ಮೂಲವಾಗಿರ್ಬೇಕೋ ಅದಕ್ಕೆ ಇಲ್ಲ. ಅದು ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಪ್ರಭುಪಾದರ ಪುಸ್ತಕಗಳಲ್ಲಿ ಸಿಗುತ್ತೆ ನೋಡಿ, ಈ ಶ್ಲೋಕಗಳಲ್ಲಿ ಸಿಗುತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರೂ ಕನ್ಫ್ಯೂಷನ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಯಾರಿಗೇನು ಪ್ರಶ್ನೆ ಇಲ್ವಾ? ಏನ್ ತಿಳ್ಕೊಂಡ್ವಿ ಅಂತ ಒಂದೆರಡು ಸಾಲಲ್ಲಿ ಸಾರಾಂಶ ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಮಾತಾಡದೇ ಇದ್ದವ್ರು ಮಾತಾಡ್ಬೋದು. ನಾವು ಡಿವೋಟಿಸ್ ಆಗಿರೋರು ನಾನ್ ಡಿವೋಟಿಸ್ ಹತ್ರ ಸೇರ್ಬಾರ್ದು. ಮತ್ತೆ ಮಧ್ಯವರ್ಗದವರು ಅವರು ಯಾವಾಗ್ಲೂ ಡಿವೋಟಿಸ್ ಆಗೋದಿಕ್ಕೆ ಅವರು ಪ್ರಯತ್ನಕ್ಕೆ ತರ್ತಾರೆ ಅಂತ ಹೇಳಿದ್ರಿ. ಬೇರೆಯವ್ರಿಗೂ ತರ್ತಾರೆ ಅಂತ. ರಾಜಸ ತಾಮಸ ಗುಣದಲ್ಲಿ ಇದ್ದವರು ಕೃಷ್ಣ ಪ್ರಜ್ಞೆಯಲ್ಲಿ ಕಡಿಮೆ ಬರ್ತಾರಂತ.
ಓಕೆ. ಹರೇ ಕೃಷ್ಣ ಪ್ರಭುಜಿ. ನಮ್ಮಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಸಾಧನೆ ಇದೆ ಅಷ್ಟರ ಮಟ್ಟಿಗೆ ನಾವು ಇನ್ನೊಬ್ಬರಲ್ಲಿ ಬದಲಾವಣೆ ತರಕಾಗುತ್ತೆ. ನಮ್ಮಲ್ಲಿ ಕಡಿಮೆ ಇದ್ರೆ ನಾವು ಬದಲಾಗ್ಬಿಡ್ತೀವಿ. ಆ ಸಮಯದಲ್ಲಿ ನಾವು ಮಧ್ಯಮಾಧಿಕಾರಿ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಇರ್ಬೇಕು. ಆದ್ರೆ ಉತ್ತಮಾಧಿಕಾರಿ ಆಗೋದಕ್ಕೆ ನಾವು ಪ್ರಯತ್ನ ಪಟ್ರೆ ಬೇರೊಬ್ಬರನ್ನ ಪ್ರಭುಪಾದರ ಅವರು ಶುದ್ಧ ಭಕ್ತರು ಆ ಹಂತದಲ್ಲಿ ಅವರು ಹೇಗೆ ಅವರನ್ನ ಬದಲಾಯಿಸಿದ್ರು ಅನ್ನೋದನ್ನ ತಿಳ್ಕೊಳಕ್ಕಾಗುತ್ತೆ ಪ್ರಭುಜಿ. ಮಾತಾಡಿ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಧನ್ಯವಾದ. ಹರೇ ಕೃಷ್ಣ. ಭಗವಂತ ಹೇಳ್ತಾರೆ ಸ್ವಾತಿಕ ಗುಣದಲ್ಲೇ ಇರ್ಬೇಕು ಯಾವಾಗ್ಲೂ, ಅದೇ ಕೇಳ್ಬೇಕು, ಅದೇ ಎಲ್ಲದರಲ್ಲಿ. ಕರೆಕ್ಟ್ ಆನ್ಸರ್. ಮತ್ತೆ ತುಂಬಾ ಸಂತೋಷ. ಫಲವತಿ ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ನಾವೆಲ್ಲ ಎಲ್ಲರಲ್ಲೂ ಆತ್ಮವನ್ನು ನಾವು ದೇಹ ಕಾಣಬೇಕು. ಅಲ್ಲ ಆತ್ಮ ಅಂತ ತಿಳ್ಕೊಂಡ್ವಿ ಪ್ರಭು. ವೆರಿ ಗುಡ್ ಮಾತಾಜಿ. ನಾವು ಮಾಡುವ ಕರ್ಮಗಳನ್ನ ದೇಹದ ಹಂತದಲ್ಲಿ ಮಾಡದೆ ಆಧ್ಯಾತ್ಮಿಕ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು ಪ್ರಭು ಕರ್ಮಗಳನ್ನ. ಅದೇ ಕರ್ಮ ಮಾಡ್ಬೇಕು, ಕೃಷ್ಣ ಪ್ರಜ್ಞೆ ದೇಹದ ಹಂತದಲ್ಲಿ. ನಾವೆಲ್ಲ ಕ್ಷೂದ್ರರು ಪ್ರಭು, ಆಮೇಲೆ ನಾವು ವೈಷ್ಣವರಾಗ್ಬೇಕು ಪ್ರಭು. ವೆರಿ ಗುಡ್ ಮಾತಾಜಿ, ಕರೆಕ್ಟ್ ಆಗಿದೆ. ಭಗವಂತ ಯಾರಿಗೂನು ಎಲ್ಲರಿಗೂ ಸಮನಾಗಿ ಕಾಣ್ತಾರೆ ಅಂತ. ಹೌದು, ಭಗವಂತ ಎಲ್ಲರಿಗೂ ಸಮನಾಗಿ ಕಾಣ್ತಾರೆ. ಭಗವಂತನಿಗೆ ಭಕ್ತರಾದವರು ಕೂಡ ಸಮನಾಗಿ ಕಾಣ್ತಾರೆ. ಪ್ರಹ್ಲಾದ್ ಮಹಾರಾಜ ನೋಡಿ, ರಾಂತಿದೇವ, ಪ್ರಭುಪಾದರು, ಧರ್ಮರಾಜ ಯುಧಿಷ್ಠಿರ ನೋಡಿ, ಎಲ್ಲರೂ ಇವರೆಲ್ಲರೂ ನೋಡಿ ಹಂಗೆ ಬದುಕಿದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬ್ರಾಹ್ಮಣರ ಜೊತೆಗೆ ಕುತ್ಕೊಂಡು ಊಟ ಮಾಡಿದ್ರೆ ಅವ್ರ ಗುಣಗಳೇ ಬರ್ತವೆ ಅಂತ ಹೇಳಿದ್ರಲ್ಲ ಪ್ರಭುಜಿ. ಎಕ್ಸಾಂಪಲ್, ಈ ಕ್ಲಾಸಿಗೆ ಜಾಯಿನ್ ಆಗ್ತಿದೀವಲ್ಲ ಪ್ರಭುಜಿ, ಈ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಪ್ರಭುಜಿ, ಅದೇ ಗುಣ ಬಂದ್ಬಿಟ್ಟಿದೆ. ಅದೇ ತರನೇ ಪ್ರಭುಜಿ, ಸಾತ್ವಿಕ ಗುಣ ಜೊತೆಗಿದ್ರೆ ಅದೇ ಗುಣಗಳು ಬರ್ತಾವ ಅನ್ನೋದಕ್ಕೆ ಎಕ್ಸಾಂಪಲ್ ಕ್ಲಾಸ್ ಜಾಯಿನ್ ಆಗಕ್ಕೆ ಇರಕ್ ಆಗ್ತಾನೆ ಇಲ್ಲ ಪ್ರಭುಜಿ. ಆ ತರ ಅಭ್ಯಾಸ ಆಗೋಗ್ಬಿಟ್ಟಿದೆ ಪ್ರಭುಜಿ. ವೆರಿ ಗುಡ್. ನೋಡಿ, ಇದು ತುಂಬಾ ಒಳ್ಳೆ ಮಾತು. ಪುಷ್ಪಲತಾ ಮಾತಾಜಿಯವರು ಚಳ್ಳಕೆರೆ ಪರಶುರಾಂಪುರದಿಂದ ಮಾತಾಡ್ತಿದ್ದಾರೆ. ನೋಡಿ, ಈ ತರದ್ದು ಅಡಿಕ್ಷನ್ ಆಗ್ಬಿಡ್ಬೇಕು ಒಳ್ಳೇದಕ್ಕೆ. ಕೃಷ್ಣ ಪ್ರಜ್ಞೆಯಲ್ಲಿ ಬಿಟ್ಟಿರಕ್ಕಾಗಲ್ಲ ಅನ್ನೋರು ನೋಡಿ, ಹಂಗೇ ಜೀವನ ಪೂರ್ತಿ ಹಂಗೆ ಅಭ್ಯಾಸಗಳು ಮಾಡ್ತಾ ಆ ದೇಹ ಬಿಡುವಂತ ಒಂದಿನ ಯಾವತ್ತಾದ್ರೂ ಒಂದಿನ ಬಂದೇ ಬರುತ್ತೆ ನೋಡಿ. ಆಸ್ ಶ್ಯೂರ್ ಆಸ್ ಡೆತ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ನೋಡಿ, ಸಾವೇ ಸತ್ಯ. ನೋಡಿ, ಆಗ ದೇಹ ಬಿಟ್ರೇನು ಕೂಡ ಅಡಿಕ್ಷನ್ ಹೆಂಗಿರುತ್ತೆ ಅಂದ್ರೆ, ಈಗ ಕಾಫಿ ಕುಡಿಯೋರು ಬೆಳಗ್ಗೆ ಎದ್ದು ಕಾಫಿ ಕುಡಿಲೇಬೇಕು ಅಂತ ಇರುತ್ತೆ ನೋಡಿ ಅವರಿಗೆ. ನೋಡಿ, ಅದೇ ತರನೇ ಅವರು ದೇಹ ಬಿಟ್ಟಾಗ ಅವರಿಗೆ ಎಲ್ಲಿ ಒಂದು ಸ್ಥಾನ ಸ್ಥಿತಿ ಬರುತ್ತೆ ಅಂದ್ರೆ ನೋಡಿ, ಭಗವದ್ಧಾಮದಲ್ಲಿ ಸಿಗುತ್ತೆ. ಯಾಕೆ? ಎಲ್ಲಿ ಈ ತರದ ಅವಕಾಶ ಇರುತ್ತೋ ಅಲ್ಲೇ ಆ ಪ್ರಜ್ಞೆಯನ್ನ ನೋಡಿ ಹೊತ್ಕೊಂಡು ಹೋಗುತ್ತಂತೆ. ಅದೇ ಆಸಕ್ತಿ ನೋಡಿ, ಅದೇ ಆಸಕ್ತಿಗಳು, ಅದೇ ಅಭಿರುಚಿಗಳು ನೋಡಿ. ಹೆಂಗೆ ಒಂದು ಗಾಳಿ ಹೂವದ ಸುವಾಸನೆಯನ್ನ ಎತ್ಕೊಂಡು ಹೋಗುತ್ತೋ, ಅದೇ ತರ ಅದೇ ಅಭಿರುಚಿಗಳು ಇರೋರ್ನ ಅಂತ ಸ್ಥಳಕ್ಕೆ ಎತ್ಕೊಂಡು ಹೋಗುತ್ತಂತೆ, ಅಂತ ಒಂದು ಪ್ರದೇಶಕ್ಕೆ, ಅಂತ ಒಂದು ಲೋಕಕ್ಕೆ. ಹಾಗೆ ಜೀವನ ಪೂರ್ತಿ ಇದೇ ಅಭಿರುಚಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ತುಂಬಾ ಧನ್ಯವಾದ ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಇನ್ನ ಬುಧವಾರ ಗುರುವಾರ 3 ಗಂಟೆಯಿಂದ 4 ಗಂಟೆವರೆಗೂ ಒಂದು ಕ್ಲಾಸ್ ಇದೆ ಪ್ರಭು. ಅವರು ಹರಿದಾಸ್ ಪ್ರಭುಜಿ ಅವ್ರದ್ದು ಅಟೆಂಡ್ ಆಗಿ ಅಂತ ಹೇಳಿ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಏನೇನು ಪ್ರಶ್ನೆ ಇಲ್ಲದಿದ್ರೆ, ಯಾರು ಏನು ಹೇಳುವಂಥದ್ದು ಇಲ್ಲದೇ ಇದ್ರೆ, ನಾನು ಶ್ವೇತಾ ಮಾತಾಜಿಯವರನ್ನು ಕೇಳ್ಕೊಳ್ತೇನೆ ಕಾರ್ಯಕ್ರಮ ಮುಂದುವರಿಸೋಕೆ. ಎಲ್ಲರಿಗೂ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮ. ಮಾತಾಜಿ, ಶ್ವೇತಾ ಮಾತಾಜಿ ಮುಂದುವರಿಸಿ. ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಇವತ್ತು ಯಾರ್ದಾದ್ರೂ ವಿಶೇಷ ದಿನಗಳಿದಾವ ಮಾತಾಜಿ? ಪ್ರಭುಜಿ ಹರೇ ಕೃಷ್ಣ. ಇವತ್ತು ರಸವತಿ ಮಾತಾಜಿ ಮೊಮ್ಮಗಳು ಪಾವನಿ ಮಾತಾಜಿದು ಹುಟ್ಟುಹಬ್ಬ ಇದೆಯಂತೆ. ಅವ್ರಿಗೆ ನಾವೆಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಚೆನ್ನಾಗಿರ್ಲಿ, ಅವ್ರಿಗೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಚೆನ್ನಾಗಿ ಓದ್ಲಿ ಅಂತ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಾಮಂತ್ರ ಹೇಳೋಣ ಮಾತಾಜಿ. ಇನ್ನು ಯಾರ್ದಾದ್ರೂ ವಿಶೇಷ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ.
ಯಾರ್ದಾದ್ರೂ ವಿಶೇಷ ಇದ್ದಾವೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹಲೋ, ಹರೇ ಹಾ ಕೃಷ್ಣ ಹೇಳಿ ಮಾತಾಜಿ. ಹೇಳಿ ಹೇಳಿ ಹೇಳಿ. ಮಾತಾಜಿ, ನಮ್ಮ ಮಗಳದ್ದು ಇವತ್ತು ಬರ್ತಡೇ ಮಾತಾಜಿ, ಯಾಶಿಕಾ ಅಂತ. ಮಂಜುಳಾ ಹಾ ಮಗಳದು. ಯಾಶಿಕನ? ಹಾ, ಯಾಶಿಕಾ ಮಾತಾಜಿ, 2nd ಸ್ಟ್ಯಾಂಡರ್ಡ್. ಹಾ ಮಾತಾಜಿ, ಅವ್ರಿಗೂ ಈ ಇದ್ರಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಚೆನ್ನಾಗ್ ಬರ್ಲಿ, ಗುರುಗಳ ಆಶೀರ್ವಾದ ಮತ್ತೆ ಎಲ್ಲರ ಆಶೀರ್ವಾದ, ವೈಷ್ಣವರ ಆಶೀರ್ವಾದ ಸಿಗ್ಲಿ, ಮತ್ತೆ ಚೆನ್ನಾಗಿ ಆರೋಗ್ಯ ಆಯುಷ್ಯ ಸಿಗ್ಲಿ ಅಂತ ನಾವೆಲ್ಲರೂ ಪಾವನಿ ಮಾತಾಜಿಗೂ ಮತ್ತು ಆಯುಷಿ ಮಾತಾಜಿಗೂ ಎಲ್ಲಾರು ವಿಶ್ ಮಾಡೋಣ. ಎಲ್ಲಾರು 3 ಸತಿ ಹರೇ ಕೃಷ್ಣ ಮಂತ್ರ ಹೇಳಿ ಪ್ಲೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ 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 ರಾಮ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ರಾಮ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಮಾತಾಜಿ, ನಮ್ ಮಗಂದ ಬರ್ತ್ಡೇ ಐತ್ರಿ 30ನೇ ತಾರೀಕು. ಹಾ ಪ್ರಭುಜಿ, ಏನ್ ಹೆಸರು ಪ್ರಭುಜಿ? ರುದ್ರಯ್ಯ ಅಂತ ಹೇಳ್ರಿ. ರುದ್ರಯ್ಯ. ಹಾ ಪ್ರಭುಜಿ, 30ನೇ ತಾರೀಕಾ ಪ್ರಭುಜಿ? 30ನೇ ತಾರೀಕು ರೀ ಮಾತಾಜಿ, 30ನೇ ತಾರೀಕು. ಹಾ ಪ್ರಭುಜಿ, ಆಯ್ತು ಪ್ರಭುಜಿ, ವಿಶ್ ಕೃಷ್ಣ ಮಾಡ್ತೀವಿ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿ ಹೇಳಿ. ಇವತ್ತು ನನ್ನ ಮಗದು ಬರ್ತಡೇ ಮಾತಾಜಿ, ಯುವಾನ್ ಅಂತ ಹೇಳ್ಬಿಟ್ಟು. ಮಗಳ ಮಾತಾಜಿ? ಮಗನು ಯುವಾನ್. ಒಂದ್ ನಿಮಿಷ ಮಾತಾಜಿ, ಬರ್ಕೊಳ್ತೀನಿ, ಮತ್ ಮರ್ತೋಗ್ಬಿಡುತ್ತೆ. ಯುವನ್ ಮತ್ತೆ ಇದು ಯಾವ್ದು ಹೆಸರು ಹೇಳಿದ್ರಿ ಮಾತಾಜಿ? ಅವಾಗಲೇ